ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಅಧ್ಯಾಯದ ಮೇಲೆ ಈ ವರ್ಷದ 4 ರಾಜ್ಯ ಮಟ್ಟದ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಬಂದಿರುವಂಥ ಹಾಗೆ ಇತ್ತೀಚೆಗೆ ನಡೆದಂಥ 3 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರುವಂಥ ಹಾಗೆ LBA ನೋಟ್ಸಲ್ಲಿ ಬಂದಿರುವಂಥ ಎಲ್ಲ ಪ್ರಶ್ನೆಗಳನ್ನು ಅದರ ಜೊತೆಗೆ ಹಿಂದಿನ ಎಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ 4 ಮಾರ್ಕ್ಸಿನ ಎಲ್ಲ ಪ್ರಶ್ನೆಗಳನ್ನು ಬಿಡಿಸೋಣ. ಸೊ ಈ ವಿಡಿಯೋದಲ್ಲಿ ನಾನು ಬಿಡಿಸುತ್ತಿರುವ 4 ಮಾರ್ಕ್ಸಿನ ಪ್ರಶ್ನೆಗಳು ಈ ವರ್ಷದ ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣದ್ದಾಗಿದೆ. ಹಾಗಾಗಿ ಈ ಪ್ರಶ್ನೆಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿಕೊಳ್ಳಲೇಬೇಕು. ಸೊ ಮೊದಲಿಗೆ ನಾವು ಈ ವರ್ಷದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪರೇಟರಿ ಎಕ್ಸಾಮ್ 1ರಲ್ಲಿ ಬಂದಿರುವಂತಹ 4 ಮಾರ್ಕ್ಸಿನ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಒಂದು ಗೋಪುರ ಮತ್ತು ಒಂದು ಕಟ್ಟಡವು ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. ನೆಲದ ಮೇಲೆ ಒಂದು ಬಿಂದುವಿನಿಂದ ಹಾಗೂ ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ ಕ್ರಮವಾಗಿ 30 ಡಿಗ್ರಿ ಹಾಗೂ 45 ಡಿಗ್ರಿ ಆಗಿವೆ. ಗೋಪುರದ ಪಾದದಿಂದ ಬಿಂದುವಿಗೆ ಇರುವಂಥ ದೂರವು 40 ವರ್ಗಮೂಲ 3 ಮೀಟರ್ ಹಾಗೂ ಕಟ್ಟಡದ ಎತ್ತರವು 15 ಮೀಟರ್. ಆದರೆ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ ಹಾಗೂ ಗೋಪುರ ಮತ್ತು ಕಟ್ಟಡದ ತುದಿಗಳ ನಡುವಿನ ದೂರವನ್ನು ಪ್ರಶ್ನೆಯಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಚಿತ್ರವನ್ನು ಸಹ ನಮಗೆ ಇಲ್ಲಿ ನೀಡಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆ ಪ್ರಕಾರ ನೀಡಿರುವ ಈ ಚಿತ್ರದಲ್ಲಿರುವಂತಹ ದತ್ತಾಂಶಗಳನ್ನ ಒಂದೊಂದಾಗಿ ಬರೆದುಕೊಳ್ತಾ ಹೋಗಬೇಕು. ಸೊ ಚಿತ್ರದಲ್ಲಿ PQ ಏನಾಗಿದೆ ಅಂದರೆ ಕಟ್ಟಡವಾಗಿದೆ. ಇದರ ಎತ್ತರವನ್ನು ನಮಗೆ 15 ಮೀಟರ್ ಆಗಿ ಕೊಟ್ಟಿರೋದ್ರಿಂದ ಕಟ್ಟಡದ ಎತ್ತರ PQ = 15 ಮೀಟರ್ ಅಂತ ಬರೆದುಕೊಳ್ಳೋಣ. ಅದೇ ರೀತಿ RT ಅಥವಾ TR ಇದು ಗೋಪುರವಾಗಿದೆ. ಇದರ ಎತ್ತರವನ್ನು ನಮಗೆ ನೀಡಿಲ್ಲ, ಇದನ್ನು ನಾವು ಕಂಡುಹಿಡಿಯಬೇಕಾಗ್ತದೆ. ಹಾಗೆ ಪ್ರಶ್ನೆಯಲ್ಲಿ ನೆಲದ ಮೇಲಿರುವ ಬಿಂದು U ನಿಂದ ಗೋಪುರದ ತುದಿ R ಗಿರುವ ಉನ್ನತ ಕೋನವನ್ನು 30 ಡಿಗ್ರಿಯಾಗಿ, ಕಟ್ಟಡದ ತುದಿ P ನಿಂದ ಗೋಪುರದ ತುದಿ R ಗಿರುವ ಉನ್ನತ ಕೋನವನ್ನು 45 ಡಿಗ್ರಿಯಾಗಿ ನೀಡಿದ್ದಾರೆ. ಅದರ ಜೊತೆಗೆ ಗೋಪುರದ ಪಾದ T ಇಂದ ನೆಲದ ಮೇಲಿರುವ ಒಂದು ಬಿಂದು U ಗಿರುವ ದೂರವನ್ನು 40 ವರ್ಗಮೂಲ 3 ಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ಗೋಪುರದ ಪಾದ T ಇಂದ ನೆಲದ ಮೇಲಿರುವ ಒಂದು ಬಿಂದು U ಗಿರುವ ದೂರ TU = 40 ವರ್ಗಮೂಲ 3 ಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶಗಳನ್ನು ನೀಡಿ ನಮಗೆ ಪ್ರಶ್ನೆಯಲ್ಲಿ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಗೋಪುರ ಅಂದರೆ RT ಆಗಿದೆ, ಕಟ್ಟಡ PQ, ಇವುಗಳ ಪಾದಗಳ ನಡುವಿನ ದೂರ ಅಂದರೆ ಅದು TQ ಆಗ್ತದೆ. ಹಾಗಾಗಿ ನಾವಿಲ್ಲಿ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ TQ = ಎಂದು ಬರೆದುಕೊಳ್ಳೋಣ. ಯಾಕಂದರೆ ಇದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇದರ ಜೊತೆಗೆ ನಮಗೆ ಗೋಪುರ ಮತ್ತು ಕಟ್ಟಡದ ತುದಿಗಳ ನಡುವಿನ ದೂರವನ್ನು ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ. ಗೋಪುರದ ತುದಿ R, ಕಟ್ಟಡದ ತುದಿ P, ಇವುಗಳ ನಡುವಿನ ದೂರ ಅಂದರೆ PR ಆಗ್ತದೆ. ಈ ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಹಾಗಾಗಿ ನಾವಿಲ್ಲಿ ಗೋಪುರ ಮತ್ತು ಕಟ್ಟಡದ ತುದಿಗಳ ನಡುವಿನ ದೂರ PR = ಎಂದು ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶಗಳನ್ನು ಬರೆದುಕೊಂಡ ನಂತರ ಮೊದಲಿಗೆ ನಾವು ಈ ಚಿತ್ರದಲ್ಲಿರುವ ಲಂಬಕೋನ ತ್ರಿಭುಜ RTU ಅನ್ನು ತೆಗೆದುಕೊಳ್ಳೋಣ. ಯಾಕೆಂದರೆ ಈ ಲಂಬಕೋನ ತ್ರಿಭುಜ RTU ನಲ್ಲಿ ನಮಗೆ ಲಘುಕೋನ U ನ ಅಳತೆಯನ್ನು 30 ಡಿಗ್ರಿಯಾಗಿ, ಅದೇ ರೀತಿ ಒಂದು ಬಾವು TU ನ ಅಳತೆಯನ್ನು 40 ವರ್ಗಮೂಲ 3 ಮೀಟರ್ ಆಗಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ನಮಗೆ ಒಂದು ಲಘುಕೋನದ ಅಳತೆ ಹಾಗೆ ತ್ರಿಭುಜದ 3 ಬಾಹುಗಳಲ್ಲಿ ಯಾವುದಾದ್ರೂ ಒಂದು ಬಾವಿನ ಅಳತೆಯನ್ನು ಕೊಟ್ಟಿದ್ರೆ ಆ ತ್ರಿಭುಜದ ಉಳಿದ 2 ಬಾಹುಗಳ ಅಳತೆಗಳನ್ನು ಸುಲಭವಾಗಿ ನಾವು ಸೂಕ್ತವಾದ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಕಂಡುಹಿಡಿಯಬಹುದು. ಮೊದಲಿಗೆ ನಾವು ಈ ಲಂಬಕೋನ ತ್ರಿಭುಜದಲ್ಲಿ ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಬಾಹುಗಳನ್ನು ಹೆಸರಿಸಿಕೊಳ್ಳೋಣ. ಈ 30 ಡಿಗ್ರಿಗೆ ಎದುರಿರುವ ಅಥವಾ ಅಭಿಮುಖವಾಗಿರುವ ಬಾಹು ಯಾವುದು? RT. ಇದು ಅಭಿಮುಖ ಬಾಹು ಆಗ್ತದೆ. ಜೊತೆಗೆ ಇದು ಗೋಪುರದ ಎತ್ತರವೂ ಕೂಡ ಹೌದು. ಅದರ ಜೊತೆಗೆ TU ಪಾರ್ಶ್ವಭಾವವಾಗಿದೆ. ಇದರ ಅಳತೆಯನ್ನು ನಮಗೆ ನೀಡಿದ್ದಾರೆ. ಹಾಗಾಗಿ ನಾವು ಅಥವಾ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಗೋಪುರದ ಎತ್ತರ ಅಥವಾ ಅಭಿಮುಖ ಬಾವಿನ ಅಳತೆ RT ಅಳತೆಯನ್ನು ಕಂಡುಹಿಡಿದುಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ 30 ಡಿಗ್ರಿ = ಅಭಿಮುಖ ಬಾಹು RT ಭಾಗಿಸು ಪಾರ್ಶ್ವಭಾವು TU ಅಂತ ಬರೆದುಕೊಂಡಿದ್ದೇನೆ. ಟ್ಯಾನ್ 30 ಡಿಗ್ರಿಯ ಬೆಲೆಯು 1 ವರ್ಗಮೂಲ 3 ಆಗಿರೋದ್ರಿಂದ ಈ ಟ್ಯಾನ್ 30 ಡಿಗ್ರಿಯ ಸ್ಥಾನದಲ್ಲಿ ನಾನು 1 ವರ್ಗಮೂಲ 3 ಅನ್ನು ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ RT ಯ ಬೆಲೆ ನಮಗೆ ತಿಳಿದಿಲ್ಲ, ಗೋಪುರದ ಎತ್ತರ ನಮಗೆ ತಿಳಿದಿಲ್ಲ. ಇದನ್ನು ಇದ್ದಾಗೆ ಬರೆದುಕೊಳ್ಳೋಣ. ಭಾಗಿಸು TU ನ ಅಳತೆ ನಮ್ಗೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 40 ವರ್ಗಮೂಲ 3 ಅಂತ ಕೊಟ್ಟಿರೋದ್ರಿಂದ ಛೇದದಲ್ಲಿ ನಮಗೆ ನೀಡಿರುವ TU ನ ಅಳತೆಯನ್ನು ಇಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಬದಿಯಲ್ಲಿ ಛೇದದಲ್ಲಿ ಸಾಮಾನ್ಯವಾಗಿರುವ ಅಪವರ್ತನ ವರ್ಗಮೂಲ 3 ಅನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. = ಹೀಗೆ ಕ್ಯಾನ್ಸಲ್ ಮಾಡಿದಾಗ ಬಲಭಾಗದಲ್ಲಿ RT ಉಳಿಯುತ್ತದೆ.
ಇಲ್ಲಿ ಬಲಭಾಗದ ಛೇದದಲ್ಲಿರುವ 40 ಎಡಭಾಗಕ್ಕೆ ಹೊರೆ ಗುಣಾಕಾರ ಮಾಡಿದಾಗ ಈ 40 1ಕ್ಕೆ ಗುಣಿಸಲ್ಪಟ್ಟು ಏನಾಗ್ತದೆ 40 ಗುಣಿಸು 1 ಅಂದರೆ 40 ಆಗುವುದರಿಂದ ಇಲ್ಲಿ RT ಅಳತೆ ಅಂದರೆ ಗೋಪುರದ ಎತ್ತರವು 40 ಮೀಟರ್ ಆಗ್ತದೆ. ಸೊ ಹೀಗೆ ನಾವು ಗೋಪುರದ ಎತ್ತರ RT ಅಳತೆಯನ್ನು ಕಂಡುಹಿಡಿದ ನಂತರ ಈ RT ಅಳತೆಯ ಸಹಾಯದಿಂದ RS ಅಳತೆಯನ್ನು ಕಂಡುಹಿಡಿದು ತದನಂತರ ಈ ಗೋಪುರ ಮತ್ತು ಕಟ್ಟಡಗಳ ತುದಿಗಳ ನಡುವಿನ ಅಂತರ PR ಅಳತೆಯನ್ನು ಕಂಡುಹಿಡಿಯೋಣ. ಸೊ RS ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದ್ದರೆ RT ಅಳತೆಯಲ್ಲಿ ST ಅಳತೆಯನ್ನು ಕಳಿಬೇಕಾಗ್ತದೆ. ಅದನ್ನೇ ನಾನಿಲ್ಲಿ ಬರೆದುಕೊಂಡಿದ್ದೇನೆ. RS = RT - ST ಅಂತ ಬರೆದುಕೊಂಡಿದ್ದೇನೆ. ಸೊ RT ಅಳತೆ ಎಷ್ಟಿದೆ 40 ಮೀಟರ್, ಇದನ್ನು ಈಗಾಗಲೇ ನಾವು ಕಂಡುಹಿಡಿದಿದ್ದೇವೆ. ಮೈನಸ್ ಎಲ್ಲಿ ST ಅಳತೆಯು PQ ನ ಅಳತೆಗೆ ಸಮನಾಗಿದೆ. PQ ನ ಅಳತೆ 15 ಮೀಟರ್ ಆಗಿರೋದ್ರಿಂದ ST ಅಳತೆ ಏನಾಗಿರ್ತದೆ ಅಂದರೆ 15 ಮೀಟರ್ ಆಗಿರ್ತದೆ. ಆದ್ದರಿಂದ ನಾವಿಲ್ಲಿ ST ಯ ಸ್ಥಾನದಲ್ಲಿ PQ ನ ಅಳತೆ 15 ಮೀಟರ್ ಅಂತ ಬರೆದುಕೊಳ್ಳೋಣ. ಸೊ 40 - 15 ಅಂದರೆ 25 ಆಗುವುದರಿಂದ ಇಲ್ಲಿ RS ನ ಅಳತೆಯು 25 ಮೀಟರ್ ಆಗ್ತದೆ. ಹೀಗೆ ನಾವು RS ನ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಲಂಬಕೋನ ತ್ರಿಭುಜ PSR ಅನ್ನು ತೆಗೆದುಕೊಂಡು ಈ ಕಟ್ಟಡ ಮತ್ತು ಈ ಗೋಪುರಗಳ ತುದಿಗಳ ನಡುವಿನ ಅಂತರ PR ನ ಅಳತೆಯನ್ನು ಕಂಡುಹಿಡಿಯೋಣ. ಯಾಕಂದರೆ ಈ ಲಂಬಕೋನ ತ್ರಿಭುಜ PSR ನಲ್ಲಿ P ಲಘುಕೋನದ ಅಳತೆ 45 ಡಿಗ್ರಿ ಆಗಿ ಕೊಟ್ಟಿದ್ದಾರೆ. ಅದೇ ರೀತಿ RS ಏನಾಗಿದೆ ಅಂದರೆ ಈ ಲಘುಕೋನಕ್ಕೆ ಅಭಿಮುಖ ಭಾವವಾಗಿದೆ. ಇದರ ಅಳತೆ ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಹಾಗೆ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿರುವಂಥ ಈ ಕಟ್ಟಡ ಮತ್ತು ಗೋಪುರಗಳ ತುದಿಗಳ ನಡುವಿನ ಅಂತರ PR ಈ ತ್ರಿಭುಜದಲ್ಲಿ ಏನಾಗಿದೆ ಅಂದರೆ ವಿಕರ್ಣವಾಗಿದೆ. ಸೊ ಹಾಗಾಗಿ ಈ ಲಂಬಕೋನ ತ್ರಿಭುಜದಲ್ಲಿ ಅಭಿಮುಖ ಭಾವಿನ ಅಳತೆ ನಮಗೆ ತಿಳಿದಿದೆ. ವಿಕರ್ಣದ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ವಿಕರ್ಣ ಏನಾಗಿದೆ ಕಟ್ಟಡ ಮತ್ತು ಗೋಪುರಗಳ ತುದಿಗಳ ನಡುವಿನ ಅಂತರವಾಗಿದೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ವಿ ಅಥವಾ ಅಭಿಮುಖ ಭಾವ ಭಾಗಿಸು ವಿಕರ್ಣವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತ ಸೈನ್ ಅನುಪಾತವನ್ನು ಬಳಸಿಕೊಂಡು ವಿಕರ್ಣದ ಅಳತೆ PR ನ ಅಳತೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಸೈನ್ ಲಘುಕೋನ 45 ಡಿಗ್ರಿ ಅಭಿಮುಖ ಭಾವ RS ಭಾಗಿಸು PR ವಿಕರ್ಣ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಸೈನ್ 45 ಡಿಗ್ರಿಯ ಬೆಲೆ 1/√2 ಆಗಿರೋದ್ರಿಂದ ಅದನ್ನು ಇಲ್ಲಿ ಬರೆದುಕೊಳ್ಳೋಣ. RS ನ ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಎಷ್ಟು ಬಂದಿದೆ 25 ಮೀಟರ್ ಆಗಿ ಬಂದಿರೋದ್ರಿಂದ ನಾವು ಇಲ್ಲಿ 25 ಬರೆದುಕೊಳ್ಳೋಣ. ಭಾಗಿಸು PR ಅನ್ನು ಛೇದದಲ್ಲಿರುವ PR ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಬಲಭಾಗದ ಛೇದದಲ್ಲಿರುವ PR ಅನ್ನು ನಾವು ಎಡಭಾಗಕ್ಕೆ ಹೊರೆ ಗುಣಾಕಾರ ಮಾಡಿ ತಂದಾಗ ಈ PR ಅಂಶದಲ್ಲಿರುವ 1ಕ್ಕೆ ಗುಣಿಸಲ್ಪಟ್ಟು 1 ಗುಣಿಸು PR ಅಂದರೆ PR ಆಗುತ್ತದೆ. ಈ ಎಡಭಾಗದ ಛೇದದಲ್ಲಿರುವ 1/2 ಹೊರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಇದು 25ಕ್ಕೆ ಗುಣಿಸಲ್ಪಟ್ಟು ಬಲಭಾಗವು ಇಲ್ಲಿ 25 ಗುಣಿಸು ವರ್ಗಮೂಲ 2 ಆಗುತ್ತದೆ. ಆದ್ದರಿಂದ ಇಲ್ಲಿ PR ನ ಅಳತೆ ಅಂದರೆ ಈ ಕಟ್ಟಡ ಹಾಗೂ ಗೋಪುರದ ತುದಿಗಳ ನಡುವಿನ ಅಂತರ 25 ಗುಣಿಸು ವರ್ಗಮೂಲ 2 ಮೀಟರ್ ಆಗುತ್ತದೆ. ಸೊ ಆದ್ದರಿಂದ ನಾವಿಲ್ಲಿ ಗೋಪುರ ಮತ್ತು ಕಟ್ಟಡಗಳ ತುದಿಗಳ ನಡುವಿನ ದೂರ PR = 25 ವರ್ಗಮೂಲ 2 ಮೀಟರ್ ಅಂತ ಬರೀಬೇಕು. ಸೊ ಹೀಗೆ ನಾವು ಕಟ್ಟಡ ಮತ್ತು ಗೋಪುರಗಳ ತುದಿಗಳ ನಡುವಿನ ಅಂತರವನ್ನು ಕಂಡುಹಿಡಿದ ನಂತರ ನಾವೀಗ ಈ ಗೋಪುರ ಮತ್ತು ಕಟ್ಟಡಗಳ ಪಾದಗಳ ನಡುವಿನ ದೂರ TQ ನ ಅಳತೆಯನ್ನು ಕಂಡುಹಿಡಿಯೋಣ. ಈ TQ ನ ಅಳತೆಯು PS ನ ಅಳತೆಗೆ ಸಮನಾಗಿರೋದ್ರಿಂದ ನಾವೀಗ ಇದೇ ತ್ರಿಭುಜ ಅಂದರೆ ಲಂಬಕೋನ ತ್ರಿಭುಜ PSR ಅನ್ನೇ ಬಳಸಿಕೊಂಡು ಇದಕ್ಕೆ ಸೂಕ್ತವಾದ ತ್ರಿಕೋನಮಿತಿ ಅನುಪಾತವನ್ನು ಅನ್ವಯಿಸಿ ಏನು ಮಾಡಬೇಕು PS ನ ಅಳತೆಯನ್ನು ಕಂಡುಹಿಡಿದುಕೊಳ್ಬೇಕು. ಸೊ ಇಲ್ಲಿ ನಮಗೆ ಅಭಿಮುಖ ಭಾವಿನ ಅಳತೆ ತಿಳಿದಿದೆ. ಅದೇ ರೀತಿ ವಿಕರ್ಣದ ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಹಾಗಾಗಿ ಪಾರ್ಶ್ವಭಾವಿನ ಅಳತೆಯನ್ನು ಸೂಕ್ತವಾದ ತ್ರಿಕೋನಮಿತಿ ಅನುಪಾತದ ಸಹಾಯದಿಂದ ಸುಲಭವಾಗಿ ಕಂಡುಹಿಡಿಯಬಹುದು. ಸೊ ಹಾಗಾಗಿ ನಾನಿಲ್ಲಿ ಅಥವಾ ಅಭಿಮುಖ ಭಾವ ಭಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಈ ಪಾರ್ಶ್ವಭಾವನ ಅಳತೆ PS ನ ಅಳತೆಯನ್ನು ಕಂಡುಹಿಡಿತೇನೆ. ಅದಕ್ಕೋಸ್ಕರ ನಾನಿಲ್ಲಿ ಲಂಬಕೋನ ತ್ರಿಭುಜ PSR ನಲ್ಲಿ tan 45 ಡಿಗ್ರಿ ಅಭಿಮುಖ ಭಾವ ಭಾಗಿಸು ಪಾರ್ಶ್ವಭಾವ ಅಭಿಮುಖ ಭಾವ RS ಭಾಗಿಸು ಪಾರ್ಶ್ವಭಾವ ಇದನ್ನು ಅಳತೆಯನ್ನು ನಾವು ಕಂಡುಹಿಡಿಯಬೇಕು. PS ಅಂತ ಬರೆದುಕೊಂಡಿದ್ದೇನೆ. tan 45 ಡಿಗ್ರಿಯ ಬೆಲೆ ನಮಗೆಲ್ಲ ತಿಳಿದಿದೆ 1 ಆಗಿದೆ. RS ನ ಅಳತೆ ಎಷ್ಟು ಬಂದಿದೆ ಅಂದರೆ 25 ಮೀಟರ್ ಆಗಿ ಬಂದಿರೋದ್ರಿಂದ ನಾವಿಲ್ಲಿ 25 ಅಂತ ಬರೆದುಕೊಳ್ಳೋಣ. ಭಾಗಿಸು PS ನ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಛೇದದಲ್ಲಿದ್ದಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಛೇದದಲ್ಲಿರುವ PS ಅನ್ನು ಹೊರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು 1ಕ್ಕೆ ಗುಣಿಸಲ್ಪಟ್ಟು 1 ಗುಣಿಸು PS ಅಂದರೆ PS ಆಗುತ್ತದೆ. ಹಾಗಾಗಿ ಇಲ್ಲಿ ಎಡಭಾಗವು PS ಆಗುತ್ತದೆ. ಬಲಭಾಗದಲ್ಲಿ 25 ಮಾತ್ರ ಉಳಿಯುತ್ತದೆ. ಸೊ ಆದ್ದರಿಂದ ಈ PS ನ ಅಳತೆ ಏನಾಗಿದೆ ಅಂದರೆ 25 ಮೀಟರ್ ಆಗಿದೆ. ಸೊ ಹೀಗೆ ನಾವು PS ನ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ QT ಅಂದರೆ ಈ ಗೋಪುರ ಮತ್ತು ಕಟ್ಟಡಗಳ ಪಾದಗಳ ನಡುವಿನ ದೂರ QT ಅಳತೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಯಾಕಂದರೆ ಈ PS ನ ಅಳತೆ ಮತ್ತು QT ಅಳತೆ ಒಂದೇ ಆಗಿರೋದ್ರಿಂದ ಇಲ್ಲಿ QT ಅಳತೆ ಏನಾಗಿರುತ್ತೆ ಅಂದರೆ 25 ಮೀಟರ್ ಆಗುತ್ತದೆ. ಸೊ ಆದ್ದರಿಂದ ನಾನಿಲ್ಲಿ PS = 25 ಮೀಟರ್ QT ಅಂತ ಬರೆದಿದ್ದೇನೆ. ಸೊ ಆದ್ದರಿಂದ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ ಇಲ್ಲಿ QT ಅಳತೆ ಎಷ್ಟಾಗಿದೆ ಅಂದರೆ 25 ಮೀಟರ್ ಆಗಿರೋದ್ರಿಂದ ನಾವಿಲ್ಲಿ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ QT
25 ಮೀಟರ್ ಅಂತ ಬರೆದುಕೊಳ್ಬೇಕು. ಸೊ ಹೀಗೆ ನಾವು ಈ ಪ್ರಶ್ನೆಯನ್ನು ಸುಲಭವಾಗಿ ಬಿಡಿಸಬೇಕು. ಸೊ ಹಾಗೆ ನಾವೀಗ ಈ ವರ್ಷದ ರಾಜ್ಯ ಮಟ್ಟದ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಬಂದಿರುವಂಥ ಮತ್ತೊಂದು 4 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಸಮುದ್ರದ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭ ಯಾವುದಿದೆ, AB ಇದೆ. ಇದರ ಎತ್ತರವು 10 ವರ್ಗಮೂಲ 3 ಮೀಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ದೀಪಸ್ತಂಭದ ಬುಡದಿಂದ 30 ಮೀಟರ್ ದೂರದಲ್ಲಿ ಏನಿದೆ ಒಂದು ಗೋಪುರ ಇದೆ. ಇದನ್ನು ನಮಗೆ C ಅಂತ ಕೊಟ್ಟಿದ್ದಾರೆ. ಹಾಗೂ ಇದೇ ದೀಪಸ್ತಂಭದ 10 ಮೀಟರ್ ದೂರದಲ್ಲಿ ಒಂದು ಹಡಗು ನಿಂತಿದೆ ಅಂತ ಕೊಟ್ಟಿದ್ದಾರೆ. ಅದು ಎಲ್ಲಿ ನಿಂತಿದೆ ಅಂತ ಕೊಟ್ಟಿದ್ದಾರೆ, F ನಲ್ಲಿ ನಿಂತಿದೆ ಅಂತ ಕೊಟ್ಟಿದ್ದಾರೆ. ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವನ್ನು ನಮಗೆ 30 ಡಿಗ್ರಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ದತ್ತಾಂಶಗಳನ್ನು ನೀಡಿ ನಮಗೆ ಹಾಗಾದರೆ ಗೋಪುರದ ಎತ್ತರವನ್ನು, ಅಂದರೆ ಗೋಪುರದ ಎತ್ತರ ಏನಾಗಿದೆ, CE ಆಗಿದೆ, ಈ ಅಳತೆಯನ್ನು ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ. ಜೊತೆಗೆ ದೀಪಸ್ತಂಭ ABಯ ತುದಿಯಿಂದ ಗೋಪುರದ ತುದಿಗಿರುವಂಥ ದೂರ AE ಅಳತೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಹಾಗೂ ದೀಪಸ್ತಂಭದ ತುದಿ, ದೀಪಸ್ತಂಭ ಯಾವುದು, AB, ಇದರ ತುದಿ ಅಂದರೆ A. ಈ A ಬಿಂದುವಿನಿಂದ ಹಡಗು ಎಲ್ಲಿ ನಿಂತಿದೆ, F ನಲ್ಲಿ ನಿಂತಿದೆ. ಈ A ಬಿಂದುವಿನಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನವನ್ನು ಸಹ ಕಂಡುಹಿಡಲಿಕ್ಕೆ ನಮಗೆ ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಮೊದಲಿಗೆ ನಾವು ಚಿತ್ರದಲ್ಲಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಚಿತ್ರದಲ್ಲಿ ದೀಪಸ್ತಂಭ ABಯಿಂದ ಗೋಪುರ CEಗಿರುವ ದೂರವನ್ನು 30 ಮೀಟರ್ ಆಗಿ ಕೊಟ್ಟಿದ್ದಾರೆ. ಸೊ ಅಂದರೆ BC ಅಳತೆಯನ್ನು 30 ಮೀಟರ್ ಕೊಟ್ಟಿದ್ದಾರೆ. ಸೊ ಈ BCಯು ADಗೆ ಸಮನಾಗಿರೋದ್ರಿಂದ ಇಲ್ಲಿ BC ಅಳತೆ 30 ಮೀಟರ್ ಇರೋದ್ರಿಂದ AD ಅಳತೆಯು 30 ಮೀಟರ್ ಆಗ್ತದೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಚಿತ್ರದಲ್ಲಿ AD = BC = 30 ಮೀಟರ್ ಅಂತ ಬರೆದುಕೊಳ್ಳೋಣ. ಅದೇ ರೀತಿ ದೀಪಸ್ತಂಭ ABಯ ಎತ್ತರ 10 ವರ್ಗಮೂಲ 3 ಮೀಟರ್ ಕೊಟ್ಟಿದ್ದಾರೆ. ಈ ದೀಪಸ್ತಂಭದ ಎತ್ತರ ABಗೆ DCಯು ಸಮನಾಗಿದೆ. ಹಾಗಾಗಿ ಇಲ್ಲಿ AB = DC = 10 ವರ್ಗಮೂಲ 3 ಮೀಟರ್ ಅಂತ ಬರೆದುಕೊಳ್ಳೋಣ. ಅಂದರೆ ಇಲ್ಲಿ DC ಅಳತೆಯು ಏನಾಗಿರ್ತದೆ ಅಂದರೆ 10 ವರ್ಗಮೂಲ 3 ಮೀಟರ್ ಆಗಿರ್ತದೆ. ಸೊ ಇಷ್ಟು ದತ್ತಾಂಶಗಳನ್ನು ತಿಳಿದುಕೊಂಡ ನಂತರ ನಾವೀಗ ಈ ಚಿತ್ರದಲ್ಲಿರುವ ಒಂದು ಲಂಬಕೋನ ತ್ರಿಭುಜ ADEಯನ್ನು ತೆಗೆದುಕೊಳ್ಳೋಣ. ಯಾಕೆಂದರೆ ಈ ಲಂಬಕೋನ ತ್ರಿಭುಜ ADEಯಲ್ಲಿ ನಮಗೆ ಈ ಬಾವಿನ ಅಳತೆ ತಿಳಿದಿದೆ, ಅದೇ ರೀತಿ ಒಂದು ಲಘು ಕೋನದ ಅಳತೆ ತಿಳಿದಿದೆ. ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಲಘು ಕೋನ ಜೊತೆಗೆ ಒಂದು ಬಾವಿನ ಅಳತೆ ತಿಳಿದಿದ್ದರೆ ನಮಗೆ ಬೇಕಾದ ಉಳಿದ 2 ಬಾವುಗಳ ಅಳತೆಗಳನ್ನು ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಹಾಗಾಗಿ ಈ ಲಂಬಕೋನ ತ್ರಿಭುಜ ADEಯಲ್ಲಿ ನಮಗೆ ಒಂದು ಬಾವಿನ ಅಳತೆ ತಿಳಿದಿದೆ, ಅದೇ ರೀತಿ ಒಂದು ಲಘು ಕೋನವನ್ನು ಕೊಟ್ಟಿರೋದ್ರಿಂದ ನಾವಿಲ್ಲಿ ಈ ಲಂಬಕೋನ ತ್ರಿಭುಜಕ್ಕೆ ಸೂಕ್ತವಾದ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು DE ಅಳತೆಯನ್ನು ಕಂಡುಹಿಡಿದು ತದನಂತರ ಗೋಪುರದ ಎತ್ತರ CE ಅಳತೆಯನ್ನು ಕಂಡುಹಿಡಿಯಬಹುದು. ಯಾಕಂದ್ರೆ CD ಅಳತೆ ಆಲ್ರೆಡಿ ನಮಗೆ ತಿಳಿದಿದೆ. ಸೊ ಹಾಗಾಗಿ ಮೊದಲಿಗೆ ನಾವು ಈ ಲಘು ಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜ ADEಯ ಬಾವುಗಳನ್ನು ಹೆಸರಿಸಿಕೊಳ್ಳೋಣ. ಇಲ್ಲಿ DE ಇದಕ್ಕೆ ಅಭಿಮುಖವಾಗಿರೋದ್ರಿಂದ D ಅಭಿಮುಖ ಬಾವು ಆಗ್ತದೆ. ಇದರ ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಜೊತೆಗೆ AD ಏನಾಗಿದೆ, ಪಾರ್ಶ್ವ ಬಾವು ಆಗಿದೆ. ಅದೇ ರೀತಿ ವಿಕರ್ಣ ಏನಾಗಿದೆ, AE ಆಗಿದೆ. ನಾವಿಲ್ಲಿ ತ್ರಿಭುಜ ADEಯಲ್ಲಿ ಅಭಿಮುಖ ಬಾವು D ಅಳತೆಯನ್ನು ಕಂಡುಹಿಡಿಯಬೇಕಾಗಿದೆ. ಅದೇ ರೀತಿ ಪಾರ್ಶ್ವ ಬಾವು AD ಅಳತೆಯನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಪ ಅಥವಾ ಅಭಿಮುಖ ಬಾವು ಭಾಗಿಸು ಪಾರ್ಶ್ವ ಬಾಹುವನ್ನು ತ್ರಿಕೋನಮಿತಿ ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಅಭಿಮುಖ ಬಾವು D ಅಳತೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನು ಇಲ್ಲಿ ಲಂಬಕೋನ ತ್ರಿಭುಜ ADEಯಲ್ಲಿ ಅಂತ ಬರೆದುಕೊಂಡು ಟ್ಯಾನ್ ಲಘುಕೋನ 30 ಡಿಗ್ರಿ = ಅಭಿಮುಖ ಬಾವು ಭಾಗಿಸು ಪಾರ್ಶ್ವ ಬಾವು ಅಂದರೆ D ಭಾಗಿಸು AD ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಟ್ಯಾನ್ 30 ಡಿಗ್ರಿಯ ಬೆಲೆ 1/√3 ಆಗಿರೋದ್ರಿಂದ ಟ್ಯಾನ್ 30 ಡಿಗ್ರಿಯ ಸ್ಥಾನದಲ್ಲಿ 1/√3 ಬರೆದುಕೊಳ್ಳೋಣ. D ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. D ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಭಾಗಿಸು AD ಅಳತೆ ಎಷ್ಟಿದೆ, 30 ಮೀಟರ್ ಆಗಿರೋದ್ರಿಂದ ADಯ ಸ್ಥಾನದಲ್ಲಿ 30 ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ D ಅನ್ನು ಇದ್ದಾಗೆ ಇಟ್ಕೊಳ್ಳೋಣ. ಈ 30 ಒರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಈ 30 1ಕ್ಕೆ ಗುಣಿಸಲ್ಪಟ್ಟು 30 × 1 ಅಂದರೆ 30 ಆಗುತ್ತದೆ. ಭಾಗಿಸು ವರ್ಗಮೂಲ 3 ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ DE = ಈ 30 ನಾವು 10 × 3 ಆಗಿ ಬರೆದುಕೊಳ್ಳೋಣ. ಯಾಕಂದರೆ 10 × 3 ಅಂದರೆ 30 ಆಗ್ತದೆ. ಜೊತೆಗೆ ಛೇದದಲ್ಲಿ ಏನಿದೆ ವರ್ಗಮೂಲ 3 ಇರೋದ್ರಿಂದ A ಭಾಗಿಸು ವರ್ಗಮೂಲ A ಅಂದರೆ ವರ್ಗಮೂಲ A ಆಗೋದ್ರಿಂದ ಇಲ್ಲಿ 3 ಭಾಗಿಸು ವರ್ಗಮೂಲ 3 ಯಾವ ರೀತಿ ಬರೀಬಹುದು ಅಂದರೆ ವರ್ಗಮೂಲ 3 ಆಗಿ ಬರೀಬಹುದು. ಆದ್ದರಿಂದ ಇಲ್ಲಿ DEನ ಅಳತೆಯು 10 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು DEನ ಅಳತೆಯನ್ನು ಕಂಡುಹಿಡಿದ ನಂತರ ಇದೆಷ್ಟು ಬಂದಿದೆ, 10 ವರ್ಗಮೂಲ 3 ಅಲ್ವಾ. ಈ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಗೋಪುರದ ಎತ್ತರ CE ಅಳತೆಯನ್ನು ಕಂಡುಹಿಡಿಯೋಣ. ಇಲ್ಲಿ ನಾವು ಗೋಪುರ CE ಅಳತೆಯನ್ನು
ಡಿ ಸಿ ಮತ್ತು ಡಿ ಇ ಅಳತೆಯನ್ನು ಕೂಡಿಸೋದ್ರ ಮೂಲಕ ಕಂಡುಹಿಡಿಬೋದು. ಯಾಕಂದರೆ ಸಿ ಇಯು ಸಿ ಡಿ ಪ್ಲಸ್ ಡಿ ಇ ಆಗಿರೋದ್ರಿಂದ ನಾನಿಲ್ಲಿ ಸಿ ಇ ಈಸ್ ಈಕ್ವಸ್ ಟು ಅಂದರೆ ಗೋಪುರದ ಎತ್ತರ ಈಸ್ ಈಕ್ವಸ್ ಟು ಸಿ ಡಿ ಪ್ಲಸ್ ಡಿ ಇ ಅಂತ ಬರೆದುಕೊಂಡಿದ್ದೇನೆ. ಇವೆರಡರ ಅಳತೆ ನಮಗೆ ತಿಳಿದಿದೆ. ಸಿ ಡಿ ಅಥವಾ ಡಿ ಸಿ ಅಳತೆ ಎಷ್ಟಿದೆ? 10 ವರ್ಗಮೂಲ 3 ಇರೋದ್ರಿಂದ ನಾವಿಲ್ಲಿ 10 ವರ್ಗಮೂಲ 3 ಅಂತ ಬರೆದುಕೊಳ್ಳೋಣ. ಪ್ಲಸ್ ಡಿ ಇ ಅಳತೆ ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ, ಎಷ್ಟಿದೆ? ಇದು 10 ವರ್ಗಮೂಲ 3 ಇದೆ. ಇದು ಸಹ 10 ವರ್ಗಮೂಲ 3 ಇರೋದ್ರಿಂದ ನಾವಿಲ್ಲಿ 10 ವರ್ಗಮೂಲ 3 ಅಂತ ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು 10 ವರ್ಗಮೂಲ 3 ಪ್ಲಸ್ 10 ವರ್ಗಮೂಲ 3 ಅಂದರೆ 20 ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಇಲ್ಲಿ ಗೋಪುರದ ಎತ್ತರ ಸಿ ಅಳತೆಯು 20 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಗೋಪುರ ಸಿ ಎತ್ತರವು 20 ವರ್ಗಮೂಲ 3 ಮೀಟರ್ ಆಗಿದೆ. ಹೀಗೆ ನಾವು ಗೋಪುರದ ಎತ್ತರವನ್ನು ಕಂಡುಹಿಡಿದ ನಂತರ ನಾವೀಗ ಇದೇ ಲಂಬಕೋನ ತ್ರಿಭುಜ ಅಂದರೆ ಲಂಬಕೋನ ತ್ರಿಭುಜ ಎಡಿಯನ್ನು ಬಳಸಿಕೊಂಡು ದೀಪಸ್ತಂಭ ಮತ್ತು ಗೋಪುರದ ತುದಿಗಳಿಗಿರುವಂತಹ ದೂರ ಎ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ದೀಪಸ್ತಂಭ ಎ ಬಿಯ ತುದಿ ಎ ಆಗಿದ್ದರೆ ಗೋಪುರ ಸಿ ಯ ತುದಿ ಇ ಆಗಿದೆ. ಇವುಗಳಿಗಿರುವ ದೂರ ಎ ಆಗಿದೆ. ಈ ಎ ಇಯು ಲಂಬಕೋನ ತ್ರಿಭುಜ ಎ ಡಿಯಲ್ಲಿ ವಿಕರ್ಣವಾಗಿದೆ. ಇದರ ಅಳತೆಯನ್ನು ನಾವು ಕಂಡುಹಿಡಿದ್ರೆ ಅಂದರೆ ಈ ಲಂಬಕೋನ ತ್ರಿಭುಜದ ವಿಕರ್ಣ ಎ ಅಳತೆಯನ್ನು ಕಂಡುಹಿಡಿದ್ರೆ ನಾವು ದೀಪಸ್ತಂಭ ಹಾಗೂ ಗೋಪುರದ ತುದಿಗಳಿಗಿರುವ ಅಂತರವನ್ನು ಕಂಡುಹಿಡಿಯಬಹುದು. ಸೊ ಹಾಗಾಗಿ ನಾವಿಲ್ಲಿ ವಿಕರ್ಣವನ್ನು ಒಳಗೊಂಡಂತ ಯಾವುದೇ ತ್ರಿಕೋನಮಿತಿ ಅನುಪಾತವನ್ನು ತೆಗೆದುಕೊಂಡು ವಿಕರ್ಣದ ಅಳತೆ ಎ ಯನ್ನು ಕಂಡುಹಿಡಿಯಬಹುದು. ಸೊ ನಾನಿಲ್ಲಿ ವಿಕರ್ಣವನ್ನು ಅನುಪಾತದಲ್ಲಿ ಹೊಂದಿರುವಂತಹ ಸೈನ್ ಅನುಪಾತವನ್ನು ತೆಗೆದುಕೊಂಡು ಈ ಲಂಬಕೋನ ತ್ರಿಭುಜದ ವಿಕರ್ಣದ ಅಳತೆ ಎ ಯನ್ನು ಕಂಡುಹಿಡಿಯುತ್ತೇನೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸೈನ್ ಲಘುಕೋನ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಸೈನ್ ಅನುಪಾತವು ಅಭಿಮುಖ ಬಾಹು ಭಾಗಿಸು ವಿಕರ್ಣವಾಗಿರೋದ್ರಿಂದ ಅಭಿಮುಖ ಬಾಹು ಯಾವುದಾಗಿದೆ ಅಂದರೆ ಡಿ ಇ ಆಗಿದೆ, ಭಾಗಿಸು ವಿಕರ್ಣ ಯಾವುದಾಗಿದೆ ಎ ಇ ಆಗಿದೆ. ಇದು ದೀಪಸ್ತಂಭ ಮತ್ತು ಗೋಪುರದ ತುದಿಗಳಿಗಿರುವ ದೂರವಾಗಿದೆ. ಇದನ್ನು ನಾವು ಕಂಡುಹಿಡಿಯಬೇಕು. ಸೊ ಮುಂದಿನ ಹಂತದಲ್ಲಿ ಸೈನ್ 30 ಡಿಗ್ರಿಯ ಬೆಲೆ 1/2 ಆಗಿರೋದ್ರಿಂದ ಸೈನ್ 30 ಡಿಗ್ರಿಯ ಸ್ಥಾನದಲ್ಲಿ 1/2 ತೆಗೆದುಕೊಳ್ಳೋಣ. ಇಸ್ ಈಕ್ವಲ್ಸ್ ಟು ಡಿ ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಎಷ್ಟು ಬಂದಿದೆ? 10 ವರ್ಗಮೂಲ 3 ಬಂದಿದೆ. ಭಾಗಿಸು ಎ ಇ ಅನ್ನು ನಾವು ಕಂಡುಹಿಡಿಯಬೇಕು. ಇದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಒರೆ ಗುಣಾಕಾರ ಮಾಡಿ ಎ ಇ ಅನ್ನು ಎಡಭಾಗಕ್ಕೆ ತಂದಾಗ ಇದು ಅಂಶಕ್ಕೆ ಬಂದು 1ಕ್ಕೆ ಗುಣಿಸಲ್ಪಟ್ಟು ಎ ಇ ಆಗುತ್ತದೆ. ಹಾಗೆ ಈ 2ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಈ 2 10 ವರ್ಗಮೂಲ 3ಕ್ಕೆ ಗುಣಿಸಲ್ಪಟ್ಟು 2 × 10 20 ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಈ ದೀಪಸ್ತಂಭ ಮತ್ತು ಗೋಪುರದ ತುದಿಗಳಿಗಿರುವ ದೂರ ಎ ಅಳತೆಯು ಇಲ್ಲಿ 20 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಆದ್ದರಿಂದ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರ ಎ ಅಳತೆ 20 ವರ್ಗಮೂಲ 3 ಮೀಟರ್ ಅಂತ ಬರೆದುಕೊಳ್ಳೋಣ. ಹೀಗೆ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರವನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವಂಥ ಕೊನೆಯ ಪ್ರಶ್ನೆ, ದೀಪಸ್ತಂಭದ ತುದಿಯಿಂದ ಅಂದರೆ ಎ ಬಿ ಇಲ್ಲಿ ದೀಪಸ್ತಂಭವಾಗಿದೆ, ಎ ದೀಪಸ್ತಂಭದ ತುದಿಯಾಗಿದೆ. ಈ ದೀಪಸ್ತಂಭದ ತುದಿ ಎ ನಿಂದ ಹಡಗಲ್ಲಿದೆ ಎಫ್ ನಲ್ಲಿದೆ. ಈ ದೀಪಸ್ತಂಭದ ತುದಿ ಎ ನಿಂದ ಎಫ್ ಗೆ ಉಂಟಾಗಿರುವ ಅವನತ ಕೋನವನ್ನು ಕಂಡುಹಿಡಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ದೀಪಸ್ತಂಭ ಎ ಆಗಿದೆ. ದೀಪಸ್ತಂಭ ಎ ನಿಂದ ಹಡಗು ಎಫ್ ಇರುವಂತಹ ಅವನತ ಕೋನ ಯಾವುದಾಗಿದೆ ಅಂದ್ರೆ ಇಲ್ಲಿ ಡಿ ಎ ಎಫ್ ಆಗಿದೆ. ಈ ಕೋನವನ್ನು ನಾವು ಥೀಟವಾಗಿ ತೆಗೆದುಕೊಳ್ಳೋಣ. ಸೊ ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ ಎ ಡಿ ಮತ್ತು ಬಿ ಸಿಗಳು ಸಮಾಂತರವಾಗಿದೆ. ಜೊತೆಗೆ ಎ ಎಫ್ ಏನ್ ಮಾಡ್ತಾ ಇದೆ ಅಂದ್ರೆ ಈ ಸಮಾಂತರ ರೇಖೆಗಳನ್ನು ಛೇದಿಸ್ತಾ ಇದೆ. ಹಾಗಾಗಿ ಈ ಸಮಾಂತರ ರೇಖೆಗಳನ್ನು ಛೇದಿಸುವಂಥ ಎ ಎಫ್ ರೇಖೆಯು ಇಲ್ಲಿ ಪರ್ಯಾಯ ಕೋನ ಅಥವಾ ಝಡ್ ಕೋನವನ್ನು ಉಂಟು ಮಾಡ್ತಾ ಇದೆ. ಪರ್ಯಾಯ ಕೋನ ಅಥವಾ ಝಡ್ ಕೋನಗಳು ಯಾವಾಗಲೂ ಏನಾಗಿರ್ತವೆ? ಸಮನಾಗಿರ್ತವೆ. ಸೊ ಹಾಗಾಗಿ ಇಲ್ಲಿ ಡಿ ಎ ಎಫ್ಗೆ ಪರ್ಯಾಯ ಕೋನ ಎ ಎಫ್ ಬಿ ಆಗಿದೆ. ಡಿ ಎ ಎಫ್ ಅನ್ನು ನಾವು ಥೀಟಾವಾಗಿ ತೆಗೆದುಕೊಂಡಿರೋದ್ರಿಂದ ಎ ಎಫ್ ಬಿ ಕೋನವು ಏನಾಗಿರ್ತದೆ ಅಂದರೆ ಥೀಟಾ ಆಗಿರ್ತದೆ. ಹಾಗಾಗಿ ನಾವಿಲ್ಲಿ ಈ ಲಂಬಕೋನ ತ್ರಿಭುಜ ಎ ಎಫ್ ಬಿಯಲ್ಲಿ ಎಫ್ ಕೋನದ ಅಳತೆ ಅಂದರೆ ಥೀಟಾ ಕೋನದ ಅಳತೆಯನ್ನು ಕಂಡುಹಿಡಿದ್ರೆ ನಾವು ಅವನತ ಕೋನ ಡಿ ಎ ಎಫ್ ಕೋನವನ್ನು ಕಂಡುಹಿಡಿದ ಹಾಗೆ ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಅವನತ ಕೋನ ಯಾವುದು? ಡಿ ಎ ಎಫ್ ಈಸ್ ಈಕ್ವಲ್ಸ್ ಟು ಇದು ಯಾವ್ದು ಸಮನಾಗಿದೆ? ಎ ಎಫ್ ಬಿಗೆ ಸಮನಾಗಿದೆ. ಯಾಕಂದರೆ ಎರಡು ಪರ್ಯಾಯ ಕೋನಗಳಾಗಿದೆ. ಈಸ್ ಈಕ್ವಲ್ಸ್ ಟು ಥೀಟಾ ಆಗಿರಲಿ ಅಂತ ಬರೆದುಕೊಳ್ಳೋಣ. ಇದು ನಮ್ಮ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗಾಗಿ. ಸೊ ಮುಂದಿನ ಹಂತದಲ್ಲಿ ನಾವಿಲ್ಲಿ ಅವನತ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ಈ ಥೀಟಾವು ಈ ಲಂಬಕೋನ ತ್ರಿಭುಜ ಎ ಎಫ್ ಬಿ ಅಲ್ಲಿರುವಂಥ ಥೀಟಾ ಕೋನಕ್ಕೆ ಸಮನಾಗಿರೋದ್ರಿಂದ ನಾವಿಲ್ಲಿ ಲಂಬಕೋನ ತ್ರಿಭುಜ ಇ ಎಫ್ ಬಿ ಅನ್ನು ತೆಗೆದುಕೊಂಡು ಇದಕ್ಕೆ ಸೂಕ್ತವಾದ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಲಘುಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ನಮಗೆ ಲಘುಕೋನ ಥೀಟಾಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಏನಾಗಿದೆ? ಎ ಬಿ ಆಗಿದೆ. ಅದೇ ರೀತಿ ಪಾರ್ಶ್ವಬಾಹು ಏನಾಗಿದೆ? ಬಿ ಎಫ್ ಆಗಿದೆ. ಹಾಗಾಗಿ ನಾವಿಲ್ಲಿ ಅಥವಾ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹುವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಥೀಟಾದ ಬೆಲೆಯನ್ನು ಕಂಡುಹಿಡಿಯಬೇಕು. ಯಾಕಂದ್ರೆ ಇಲ್ಲಿ ಅಭಿಮುಖ ಬಾಹು ಎ ಬಿ ನ ಅಳತೆಯನ್ನು ಕೊಟ್ಟಿದ್ದಾರೆ. ಬಿ ಎಫ್ ಅಂದ್ರೆ ಪಾರ್ಶ್ವಬಾಹುವಿನ ಅಳತೆಯನ್ನು ನಮಗೆ ಕೊಟ್ಟಿರೋದ್ರಿಂದ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹುವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡ್ರೆ ನಾವು ಸುಲಭವಾಗಿ ಥೀಟಾದ ಬೆಲೆ ಅಥವಾ ಅವನತ ಕೋನದ ಬೆಲೆಯನ್ನು ಕಂಡುಹಿಡಿಯಬಹುದು. ಹಾಗಾಗಿ ನಾನಿಲ್ಲಿ ಈ ಅವನತ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿಯುವ ಸಲುವಾಗಿ
ಲಂಬಕೋನ ತ್ರಿಭುಜ ABF ಅನ್ನು ತೆಗೆದುಕೊಂಡಿದ್ದೇನೆ. ಲಂಬಕೋನ ತ್ರಿಭುಜ ABFಗೆ ನಾನು ಟ್ಯಾನ್ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಈ ಥೀಟಾದ ಬೆಲೆಯನ್ನು ಕಂಡುಹಿಡಿತಾ ಇದ್ದೇನೆ. ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ ಲಘುಕೋನ ಥೀಟಾ ಇಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು AB ಭಾಗಿಸು ಪಾರ್ಶ್ವಬಾಹು ಈ BF ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಟ್ಯಾನ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು AB ಅಳತೆ ಎಷ್ಟಿದೆ ಅಂದರೆ 10 ವರ್ಗಮೂಲ 3 ಇದೆ. ಇದನ್ನು AB ಸ್ಥಾನದಲ್ಲಿ ಬರೆದುಕೊಳ್ಳೋಣ. ಭಾಗಿಸು BFನ ಅಳತೆ ಎಷ್ಟಿದೆ 10 ಇದೆ. ಛೇದದಲ್ಲಿ 10 ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸಿದಾಗ 10 ಕ್ಯಾನ್ಸಲ್ ಆಗಿ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು ಏನಾಗ್ತದೆ ಅಂದರೆ ವರ್ಗಮೂಲ 3 ಆಗುತ್ತದೆ. ಸೊ ಇಲ್ಲಿ ಟ್ಯಾನ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಈಸ್ ಈಕ್ವಲ್ಸ್ ಟು ವರ್ಗಮೂಲ 3 ಅಂದರೆ ಟ್ಯಾನ್ 60 ಡಿಗ್ರಿ ಆಗಿದೆ. ಅಂದರೆ ಟ್ಯಾನ್ 60 ಡಿಗ್ರಿ ಅಂದರೆ ವರ್ಗಮೂಲ 3 ಆಗಿರೋದ್ರಿಂದ ವರ್ಗಮೂಲ 3 ಸ್ಥಾನದಲ್ಲಿ ಟ್ಯಾನ್ 60 ಡಿಗ್ರಿಯನ್ನು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಟ್ಯಾನನ್ನು ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಥೀಟಾದ ಬೆಲೆ ಎಷ್ಟಾಗ್ತದೆ ಅಂದರೆ 60 ಡಿಗ್ರಿ ಆಗ್ತದೆ. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನ ಥೀಟಾದ ಬೆಲೆ 60 ಡಿಗ್ರಿ ಆಗುತ್ತದೆ. ಹೀಗೆ ನಾವು ಈ ಪ್ರಶ್ನೆಯನ್ನು ಮೊದಲು ಅರ್ಥೈಸಿಕೊಂಡು ತದನಂತರ ಸುಲಭವಾಗಿ ಬಿಡಿಸಬೇಕು. ಹಾಗೆ ನಾವೀಗ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಬಂದಿರುವಂಥ ಮತ್ತೊಂದು 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಗೋಪುರ ಮತ್ತು ಒಂದು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. 60 ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನು ನೋಡಿದಾಗ ಉಂಟಾಗುವ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿವೆ. ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಚಿತ್ರದಲ್ಲಿ AB ಗೋಪುರವಾಗಿದೆ. ಇದರ ಮೇಲ್ತುದಿ A ಆಗಿದೆ. ಇದರ ಅಳತೆಯನ್ನು ನಮಗೆ 60 ಮೀಟರ್ ಆಗಿ ಕೊಟ್ಟಿದ್ದಾರೆ. ಅದರ ಜೊತೆಗೆ CD ಇಲ್ಲಿ ಕಂಬವಾಗಿದೆ. ಈ ಕಂಬದ ಮೇಲ್ತುದಿ C ಆಗಿದ್ದರೆ ಪಾದ D ಆಗಿದೆ. ಇದರ ಎತ್ತರವನ್ನು ನಮಗೆ ಹೆಚ್ಚಾಗಿ ಕೊಟ್ಟಿದ್ದಾರೆ. ಇದರ ಎತ್ತರವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಮೊದಲಿಗೆ ನಾವು ಪ್ರಶ್ನೆಗೆ ತಕ್ಕಂತೆ ನೀಡಿರುವ ಈ ಚಿತ್ರದಲ್ಲಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ಳೋಣ. ಚಿತ್ರದಲ್ಲಿ AB ಏನಾಗಿದೆ ಅಂದರೆ ಗೋಪುರವಾಗಿದೆ. ಇದರ ಎತ್ತರವನ್ನು ನಮಗೆ 60 ಮೀಟರ್ ಆಗಿ ಕೊಟ್ಟಿರೋದ್ರಿಂದ ಗೋಪುರದ ಎತ್ತರ AB ಈಸ್ ಈಕ್ವಲ್ಸ್ ಟು 60 ಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ಹಾಗೆ ಪ್ರಶ್ನೆಯಲ್ಲಿ ನಮಗೆ ಈ ಕಂಬದ ಎತ್ತರವನ್ನು ಕಂಡುಹಿಡಿಯಲು ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಕಂಬದ ಎತ್ತರ CD ಆಗಿದೆ. ಇದರ ಎತ್ತರವನ್ನು ಹೆಚ್ಚಾಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ಕಂಬದ ಎತ್ತರ H ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ. ಹಾಗೆ ಮುಂದುವರೆದು ಪ್ರಶ್ನೆಯಲ್ಲಿ ನಮಗೇನು ಕೊಟ್ಟಿದ್ದಾರೆ, ಈ 60 ಮೀಟರ್ ಎತ್ತರದ ಗೋಪುರದ ಮೇಲ್ತುದಿಯಿಂದ ಈ ಕಂಬದ ಮೇಲ್ತುದಿಯನ್ನು ನೋಡಿದಾಗ ಉಂಟಾಗುವ ಅವನತ ಕೋನವನ್ನು ಎಷ್ಟು ಕೊಟ್ಟಿದ್ದಾರೆ, 30 ಡಿಗ್ರಿಯಾಗಿ ಕೊಟ್ಟಿದ್ದಾರೆ. ಸೊ ಈ ಚಿತ್ರವನ್ನು ನೀವು ಗಮನಿಸಿದಾಗ ಈ ಚಿತ್ರದಲ್ಲಿ ಈ ರೇಖೆ ಮತ್ತು ಈ EC ರೇಖೆಗಳು ಏನಾಗಿದ್ದಾವೆ ಅಂದರೆ ಸಮಾಂತರವಾಗಿದ್ದಾವೆ. ಅದೇ ರೀತಿ ಇಲ್ಲಿ ಅವನತ ಕೋನವನ್ನು ಉಂಟು ಮಾಡುವಂಥ AC ರೇಖೆ ಏನಾಗಿದೆ ಅಂದರೆ ಈ ಎರಡು ಸಮಾಂತರ ರೇಖೆಗಳಿಗೆ ಛೇದಕ ರೇಖೆಯಾಗಿದ್ದಾವೆ. ವಿದ್ಯಾರ್ಥಿಗಳೇ, ಯಾವುದೇ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಝಡ್ ಕೋನ ಅಥವಾ ಪರ್ಯಾಯ ಕೋನಗಳು ಯಾವಾಗಲೂ ಸಮನಾಗಿರ್ತವೆ. ಹಾಗಾಗಿ ಈ ಅವನತ ಕೋನ 30 ಡಿಗ್ರಿಗೆ ಝಡ್ ಕೋನ ಅಥವಾ ಪರ್ಯಾಯ ಕೋನ ಏನಾಗಿರ್ತದೆ ಅಂದರೆ ಇಲ್ಲಿ C ಕೋನ ಅಥವಾ ACE ಕೋನವಾಗಿದೆ. ಇವೆರಡು ಕೋನಗಳು ಸಮನಾಗ್ತವೆ. ಆದ್ದರಿಂದ ನಾನಿಲ್ಲಿ ACE ಕೋನ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ ಅಂತ ಬರೆದುಕೊಳ್ತೇನೆ. ಅದೇ ರೀತಿ ಈ ಗೋಪುರದ ಮೇಲ್ತುದಿಯಿಂದ ಕಂಬದ ಪಾದವನ್ನು ನೋಡಿದಾಗ ಉಂಟಾಗುವ ಅವನತ ಕೋನವನ್ನು ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 60 ಡಿಗ್ರಿಯಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಕೋನ ಅಂದರೆ ಎ ಕೋನ ಕಾಣ್ತಾ ಇದೆಯಲ್ಲ, ಈ ಕೋನ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಸಹ ನಾವು ಚಿತ್ರವನ್ನು ಗಮನಿಸಿದಾಗ ಈ ರೇಖೆ ಮತ್ತು ಈ ರೇಖೆಗಳು ಸಮಾಂತರವಾಗಿದೆ. ಇಲ್ಲಿ ಅವನತ ಕೋನವನ್ನು ಉಂಟು ಮಾಡುವಂಥ ರೇಖೆ ADಯು ಈ ಸಮಾಂತರ ರೇಖೆಗಳಿಗೆ ಏನಾಗಿದೆ, ಛೇದಕ ರೇಖೆಯಾಗಿದೆ. ಹಾಗಾಗಿ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಝಡ್ ಕೋನ ಅಥವಾ ಪರ್ಯಾಯ ಕೋನಗಳು ಯಾವಾಗಲೂ ಸಮನಾಗಿರ್ತದೆ ಎಂಬುದು ನಿಮಗೆ ಈಗಾಗಲೇ ತಿಳಿದಿದೆ. ಹಾಗಾಗಿ ಇಲ್ಲಿ ಉಂಟಾಗುವ ಝಡ್ ಕೋನಗಳು ಸಮನಾಗಿರ್ತವೆ. ಅಂದರೆ ಇಲ್ಲಿ ಅವನತ ಕೋನ 60 ಡಿಗ್ರಿಗೆ ಪರ್ಯಾಯ ಅಥವಾ ಝಡ್ ಕೋನ ಯಾವುದಾಗಿದೆ ಅಂದರೆ D ಕೋನವಾಗಿದೆ. ಹಾಗಾಗಿ ಇದು ಸಹ 60 ಡಿಗ್ರಿ ಆಗ್ತದೆ. ಯಾಕಂದರೆ ಈ ಪರ್ಯಾಯ ಕೋನಗಳು ಯಾವಾಗಲೂ ಏನಾಗಿರ್ತದೆ ಅಂದರೆ ಸಮನಾಗ್ತವೆ. ಆದ್ದರಿಂದ ನಾನಿಲ್ಲಿ ಕೋನ ADB ಈಸ್ ಈಕ್ವಲ್ಸ್ ಟು 60 ಡಿಗ್ರಿ ಅಂತ ಬರೆದುಕೊಳ್ತಾ ಇದ್ದೇನೆ. ಸೊ ಇಷ್ಟು ದತ್ತಾಂಶವನ್ನು ಬರೆದುಕೊಂಡ ನಂತರ ನಾವೀಗ ಲಂಬಕೋನ ತ್ರಿಭುಜ ABD ಅನ್ನು ತೆಗೆದುಕೊಳ್ಳೋಣ. ಯಾಕಂದರೆ ABD ಲಂಬಕೋನ ತ್ರಿಭುಜದಲ್ಲಿ ನಮಗೆ ಲಘುಕೋನ 60 ಡಿಗ್ರಿ ಅಳತೆ ತಿಳಿದಿದೆ. ಅದೇ ರೀತಿ ಇದರ ಒಂದು ಬಾವಿನ ಅಳತೆ ನಮಗೆ ತಿಳಿದಿದೆ. ಸೊ ಹಾಗಾಗಿ ನಾವಿಲ್ಲಿ ABD ಲಂಬಕೋನ ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ABD ಅಲ್ಲಿ ಅಂತ ಬರೆದುಕೊಂಡಿದ್ದೇನೆ. ಸೊ ನಾವೀಗ ಈ ಲಂಬಕೋನ ತ್ರಿಭುಜದಲ್ಲಿ ಲಘುಕೋನ 60 ಡಿಗ್ರಿಗೆ ಸಂಬಂಧಿಸಿದಂತೆ ಬಾಹುಗಳನ್ನು ಎಸೆಸಿಕೊಂಡಾಗ AB ಏನಾಗ್ತದೆ ಅಂದರೆ ಅಭಿಮುಖ ಬಾಹು ಆಗ್ತದೆ. ಅದೇ ರೀತಿ BD ಪಾರ್ಶ್ವ ಬಾಹು ಆಗ್ತದೆ. ಈ ಬಾವಿನ ಅಳತೆಯನ್ನು ನಾವು ಕಂಡುಹಿಡಿಯೋಣ. ಈ ಪಾರ್ಶ್ವ ಬಾಹು BD ಅಳತೆಯನ್ನು ನಾವು ಕಂಬದ ಎತ್ತರವನ್ನು ಕಂಡುಹಿಡಲಿಕ್ಕೆ ಬಳಸ್ಕೊಳ್ಬೇಕು. ಸೊ ಹಾಗಾಗಿ ನಾವಿಲ್ಲಿ ಸೂಕ್ತವಾದ ತ್ರಿಕೋನಮಿತಿ ಅನುಪಾತದ ಸಹಾಯದಿಂದ ಪಾರ್ಶ್ವ ಬಾಹು BD ಅಳತೆಯನ್ನು ಕಂಡುಹಿಡಿಯೋಣ. ಸೊ ನಾವಿಲ್ಲಿ ಅಥವಾ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವ ಬಾಹುವನ್ನು
ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಪಾರ್ಶ್ವಭಾವು BD ಅಳತೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು AB ಭಾಗಿಸು ಪಾರ್ಶ್ವಭಾವು BD ಅಂತ ಬರೆದುಕೊಂಡಿದ್ದೇನೆ. ಟ್ಯಾನ್ 60 ಡಿಗ್ರಿಯ ಬೆಲೆಯು ವರ್ಗಮೂಲ 3 ಆಗಿರೋದ್ರಿಂದ ಟ್ಯಾನ್ 60 ಡಿಗ್ರಿಯ ಸ್ಥಾನದಲ್ಲಿ ವರ್ಗಮೂಲ 3 ಬರೆದುಕೊಂಡಿದ್ದೇನೆ. AB ಅಳತೆ ಎಷ್ಟಿದೆ ಅಂದರೆ 60 ಆಗಿದೆ. 60 ಬರೆದುಕೊಳ್ಳೋಣ. ಭಾಗಿಸು BD ಅಳತೆಯನ್ನು ನಾವು ಕಂಡುಹಿಡಿಬೇಕು. ಇದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ BDಯನ್ನು ಎಡಭಾಗಕ್ಕೆ ತಂದಾಗ ಓರೆ ಗುಣಾಕಾರ ಮಾಡಿ ಎಡಭಾಗವು BD ಆಗುತ್ತದೆ ಇಸ್ ಈಕ್ವಲ್ಸ್ ಟು 60. ಈ ವರ್ಗಮೂಲ 3 ಓರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಇದು ಛೇದಕ್ಕೆ ಹೋಗಿ ಭಾಗಿಸು ವರ್ಗಮೂಲ 3 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 60 ನಾವು 20 ಗುಣಿಸು 3 ಆಗಿ ಬರೆದುಕೊಳ್ಳೋಣ. ಯಾಕಂದರೆ 20 ಗುಣಿಸು 3 ಅಂದರೆ 60 ಆಗುತ್ತದೆ. ಯಾಕಂದರೆ ಇಲ್ಲಿ ಛೇದದಲ್ಲಿ ವರ್ಗಮೂಲ 3 ಇದೆ. ಹಾಗಾಗಿ ಇಲ್ಲಿ ಅಂಶದಲ್ಲಿ 3 ಬರುವಾಗ ನೋಡ್ಕೊಳ್ಬೇಕು. ಯಾಕಂದರೆ A ಭಾಗಿಸು ವರ್ಗಮೂಲ A ಅಂದರೆ ವರ್ಗಮೂಲ A ಆಗುವುದರಿಂದ ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಇಡ್ಬೋದು. ಸೊ 20 ಗುಣಿಸು 3 ಭಾಗಿಸು ವರ್ಗಮೂಲ 3 ಅಂದರೆ ಎಷ್ಟಾಗ್ತದೆ ಹೇಳ್ರಿ? ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಇಲ್ಲಿ BDಯ ಅಳತೆ ಏನಾಗ್ತದೆ ಅಂದರೆ 20 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಈ ಪಾರ್ಶ್ವಭಾವು BD ಅಳತೆಯನ್ನು ಕಂಡುಹಿಡಿದ ನಂತರ ನಾವು ಈಗ EC ಅಳತೆಯನ್ನು ಕಂಡುಹಿಡಿಯಬಹುದು. ಯಾಕಂದರೆ ಇಲ್ಲಿ BD ಮತ್ತು EC ಅಳತೆಗಳು ಒಂದೇ ಆಗಿದ್ದಾವೆ. ಹಾಗಾಗಿ ಇಲ್ಲಿ BD ಅಳತೆ 20 ವರ್ಗಮೂಲ 3 ಬಂದಿರೋದ್ರಿಂದ ಇಲ್ಲಿ EC ಅಳತೆ ಏನಾಗ್ತದೆ ಅಂದರೆ 20 ವರ್ಗಮೂಲ 3 ಮೀಟರ್ ಆಗ್ತದೆ. ಆದ್ದರಿಂದ ನಾವಿಲ್ಲಿ BD ಇಸ್ ಈಕ್ವಲ್ಸ್ ಟು 20 ವರ್ಗಮೂಲ 3 ಮೀಟರ್ ಇಸ್ ಈಕ್ವಲ್ಸ್ ಟು EC ಅಂತ ಬರೆದುಕೊಳ್ಳೋಣ. ಸೊ ಹೀಗೆ ನಾವು EC ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ AEC ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡು ಈ ಲಂಬಕೋನ ತ್ರಿಭುಜದ AE ಅಳತೆಯನ್ನು ಕಂಡುಹಿಡ್ಕೊಳ್ಳೋಣ. ಯಾಕೆಂದರೆ ಈ ಲಂಬಕೋನ ತ್ರಿಭುಜದಲ್ಲಿ ನಮಗೆ ಲಘುಕೋನ ಅಳತೆ ಸೀದ ಅಳತೆ ತಿಳಿದಿದೆ. ಅದೇ ರೀತಿ ಈ EC ಬಾವಿನ ಅಳತೆ ತಿಳಿದಿದೆ. ಹಾಗಾಗಿ ನಾವಿಲ್ಲಿ ಸೂಕ್ತವಾದ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು AE ಅಳತೆಯನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ಈ ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಬಾಹುಗಳನ್ನು ರಚಿಸಿಕೊಳ್ಳೋಣ. ಲಘುಕೋನ 30 ಡಿಗ್ರಿಗೆ ಎದುರಿರುವ ಬಾಹು ಯಾವುದು? AE ಆಗಿದೆ. ಇದು ಅಭಿಮುಖ ಬಾಹು ಆಗಿದೆ. ಅದೇ ರೀತಿ ಈ ಬಾಹು EC ಏನಾಗಿದೆ ಅಂದರೆ ಪಾರ್ಶ್ವ ಬಾಹು ಆಗಿದೆ. ಸೊ ನಾವೀಗ ಲಂಬಕೋನ ತ್ರಿಭುಜ AECಯನ್ನು ತೆಗೆದುಕೊಳ್ಳೋಣ. ಈ ಲಂಬಕೋನ ತ್ರಿಭುಜ AECಗೆ ಅಪ ಅಥವಾ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ತೆಗೆದುಕೊಂಡು AE ಅಳತೆಯನ್ನು ಕಂಡುಹಿಡಿಯೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಇದಕ್ಕೆ ಅಭಿಮುಖ ಬಾಹು AE ಆಗಿದೆ ಭಾಗಿಸು ಪಾರ್ಶ್ವಭಾವು EC ಆಗಿದೆ. ಸೊ ಟ್ಯಾನ್ 30 ಡಿಗ್ರಿಯ ಬೆಲೆಯು 1 ಭಾಗಿಸು ವರ್ಗಮೂಲ 3 ಆಗಿರೋದ್ರಿಂದ ನಾನಿಲ್ಲಿ ಟ್ಯಾನ್ 30 ಡಿಗ್ರಿಯ ಸ್ಥಾನದಲ್ಲಿ 1 ಭಾಗಿಸು ವರ್ಗಮೂಲ 3 ಬರೆದುಕೊಂಡಿದ್ದೇನೆ. AE ಅಳತೆ ನಮಗೆ ತಿಳಿದಿಲ್ಲ. ಹಾಗಾಗಿ AEಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಭಾಗಿಸು EC ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಎಷ್ಟು ಬಂದಿದೆ? 20 ವರ್ಗಮೂಲ 3 ಬಂದಿದೆ. ಛೇದದಲ್ಲಿ EC ಸ್ಥಾನದಲ್ಲಿ ಇದನ್ನು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ AEಯನ್ನು ಇದ್ದ ಹಾಗೆ ಇಟ್ಕೊಳ್ಳೋಣ. ಈ ಬಲಭಾಗದ ಛೇದದಲ್ಲಿರುವ 20 ವರ್ಗಮೂಲ 3 ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು 1ಕ್ಕೆ ಗುಣಿಸಲ್ಪಟ್ಟು ಇಲ್ಲಿ ಎಡಭಾಗದ ಅಂಶವು 20 ವರ್ಗಮೂಲ 3 ಆಗುತ್ತದೆ. ಭಾಗಿಸು ಛೇದದಲ್ಲಿರುವ ವರ್ಗಮೂಲ 3 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಇಲ್ಲಿ ವರ್ಗಮೂಲ 3 ಕ್ಯಾನ್ಸಲ್ ಮಾಡಿದಾಗ AE ಅಳತೆ ಎಷ್ಟು ಬರ್ತದೆ ಅಂದರೆ 20 ಮೀಟರ್ ಆಗುತ್ತದೆ. ಆದ್ದರಿಂದ ಇಲ್ಲಿ AE ಅಳತೆ 20 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು AE ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ BE ಅಳತೆಯನ್ನು ಕಂಡುಹಿಡಿಯೋಣ. ಯಾಕೆಂದರೆ BE ಅಳತೆ ಮತ್ತು ಕಂಬದ ಎತ್ತರ ಅಥವಾ DC ಅಳತೆ ಅಥವಾ H ಅಳತೆ ಒಂದೇ ಆಗಿದೆ. ಇವೆರಡು ಒಂದೇ ಆಗಿದೆ. BE ಅಳತೆ ಎಷ್ಟು ಬರ್ತದೆ ಅಷ್ಟೇ ಕಂಬದ ಎತ್ತರ ಆಗಿರುತ್ತದೆ. ಹಾಗಾಗಿ ಮೊದಲಿಗೆ ನಾವು BE ಅಳತೆಯನ್ನು ಕಂಡುಹಿಡಿಯೋಣ. ಇಲ್ಲಿ BE ಅಳತೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ABಯ ಅಳತೆಯಲ್ಲಿ AE ಅಳತೆಯನ್ನು ಕಳಿಬೇಕಾಗ್ತದೆ. ಇಲ್ಲಿ ನಮಗೆ AB ಅಥವಾ ಗೋಪುರದ ಎತ್ತರವನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? AB ಅಳತೆ 60 ಮೀಟರ್ ಅಂತ ಕೊಟ್ಟಿರೋದ್ರಿಂದ ABಯ ಸ್ಥಾನದಲ್ಲಿ 60 ಬರೆದುಕೊಳ್ಳೋಣ. ಮೈನಸ್ AE ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಎಷ್ಟು ಬಂದಿದೆ? 20 ಮೀಟರ್ ಬಂದಿರೋದ್ರಿಂದ AE ಸ್ಥಾನದಲ್ಲಿ 20 ಅಂತ ಬರೆದುಕೊಳ್ಳೋಣ. 60 ಮೈನಸ್ 20 ಅಂದರೆ 40 ಮೀಟರ್ ಆಗ್ತದೆ. ಆದರೆ BE ಯಾವ್ದು ಸಮನಾಗಿದೆ ಹೇಳ್ರಿ? CD ಅಥವಾ Hಗೆ ಸಮನಾಗಿರೋದ್ರಿಂದ ಅಂದರೆ ಕಂಬದ ಎತ್ತರಕ್ಕೆ ಸಮನಾಗಿರೋದ್ರಿಂದ ಅಂದರೆ BE ಅಳತೆ ಕಂಬದ ಎತ್ತರವಾಗಿರೋದ್ರಿಂದ ಇಲ್ಲಿ ಕಂಬದ ಎತ್ತರ ಎಷ್ಟು ಬರ್ತದೆ ಹೇಳ್ರಿ? 40 ಮೀಟರ್ ಬಂದಿರುತ್ತದೆ. ಸೊ ಆದ್ದರಿಂದ ಚಿತ್ರದಲ್ಲಿ ಕಂಬದ ಎತ್ತರ H ಇಸ್ ಈಕ್ವಲ್ಸ್ ಟು 40 ಮೀಟರ್ ಆಗುತ್ತದೆ. ಸೊ ಹಾಗೆ ನಾವೀಗ ಮಾಡೆಲ್ ಕ್ವೆಶ್ಚನ್ ಪೇಪರ್ 4ರಲ್ಲಿ ಬಂದಿರುವಂಥ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರದಲ್ಲಿ ಇಲ್ಲಿ ಒಂದು ನಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ. ತೋರಿಸಿರುವಂತೆ ಸಮತಟ್ಟಾದ ನೆಲದ ಮೇಲೆ ಒಂದು ಕಟ್ಟಡ AD ಹಾಗೂ ಒಂದು ಗೋಪುರ BE ನಿಂತಿವೆ. ಕಟ್ಟಡದ ತುದಿಯಿಂದ ಇಲ್ಲಿ ಕಟ್ಟಡ AD ಆಗಿದೆ, ಇದರ ತುದಿ A ಆಗಿದೆ. ಗೋಪುರದ ತುದಿಗೆ ಇಲ್ಲಿ ಗೋಪುರ BE ಆಗಿದೆ, ಇದರ ತುದಿ B ಆಗಿದೆ. ಈ ಕಟ್ಟಡದ ತುದಿ A ಇಂದ ಗೋಪುರದ ತುದಿ B ಗೆ ಉನ್ನತ ಕೋನವನ್ನು ಎಷ್ಟು ಕೊಟ್ಟಿದ್ದಾರೆ ಅಂದರೆ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ಉನ್ನತ ಕೋನದಲ್ಲಿ ABಯ ನೇರದಲ್ಲಿ ಒಂದು ಡ್ರೋನ್ 10 ಸೆಕೆಂಡ್ಗಳಲ್ಲಿ ಹೋಗಿ ತಲುಪ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕಟ್ಟಡದ ತುದಿ A ಇಂದ ಗೋಪುರದ ತುದಿ B
ಡಿಗೆ ಈ ಎ ಬಿಯ ನೇರದಲ್ಲಿ ಅಂದರೆ 30 ಡಿಗ್ರಿಯ ಉನ್ನತ ಕೋನದಲ್ಲಿ ಒಂದು ಡ್ರೋನ್ ಎ ಇಂದ ಹೊರಟು ಬಿಗೆ ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟಂತ ಕೊಟ್ಟಿದ್ದಾರೆ, 10 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ತದನಂತರ ಕಟ್ಟಡದ ಪಾದದಿಂದ, ಇಲ್ಲಿ ಕಟ್ಟಡ ಎ ಡಿ ಆಗಿದೆ, ಇದರ ಪಾದ ಡಿ ಆಗಿದೆ. ಈ ಪಾದದಿಂದ ಗೋಪುರದ ತುದಿಗೆ ಇರುವಂತಹ ಉನ್ನತ ಕೋನವನ್ನು ನಮಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 60 ಡಿಗ್ರಿ ಆಗಿ ಕೊಟ್ಟಿದ್ದಾರೆ. ಹಾಗೂ ಅವುಗಳ ನಡುವಿನ ದೂರ ಅಂದರೆ ಕಟ್ಟಡದ ಪಾದ ಡಿ ಇಂದ ಗೋಪುರದ ತುದಿ ಬಿಗೆ ಇರುವಂತಹ ದೂರ ಬಿ ಡಿ ಅಳತೆಯನ್ನು ನಮಗೆ ಎಷ್ಟು ಕೊಟ್ಟಿದ್ದಾರೆ, 10 ವರ್ಗಮೂಲ 3 ಮೀಟರ್ ಆಗಿ ಕೊಟ್ಟಿದ್ದಾರೆ. ಸೊ ಇಷ್ಟು ದತ್ತಾಂಶವನ್ನು ನೀಡಿ ನಮಗೆ ಹಾಗಾದರೆ ಕಟ್ಟಡದ ಎತ್ತರ ಅಂದರೆ ಎ ಡಿ ಅಳತೆ, ಗೋಪುರಗಳ ಎತ್ತರ ಅಂದರೆ ಬಿ ಇ ಅಳತೆ, ಹಾಗೆ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ ಅಂದರೆ ಡಿ ಇ ಅಳತೆ, ಅದರ ಜೊತೆಗೆ ಡ್ರೋನ್ನ ಜವವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆ ಪ್ರಕಾರ ನೀಡಿರುವ ಈ ಚಿತ್ರದಲ್ಲಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ಬಿ ಡಿ ಅಳತೆಯನ್ನು 10 ವರ್ಗಮೂಲ 3 ಮೀಟರ್ ಆಗಿ ನೀಡಿರುವುದರಿಂದ ನಾವಿಲ್ಲಿ ಬಿ ಡಿ ಈಸ್ ಈಕ್ವಲ್ಸ್ ಟು 10 ವರ್ಗಮೂಲ 3 ಮೀಟರ್ ಅಂತ ಬರೆದುಕೊಳ್ಳೋಣ. ಅದೇ ರೀತಿ ಕಟ್ಟಡದ ಎತ್ತರವನ್ನು ನಮಗೆ ಎ ಡಿ ಆಗಿ ಕೊಟ್ಟಿದ್ದಾರೆ. ಈ ಕಟ್ಟಡದ ಎತ್ತರವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಅದಕ್ಕೋಸ್ಕರ ಕಟ್ಟಡದ ಎತ್ತರ ಎ ಡಿ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ. ಹಾಗೆ ಗೋಪುರದ ಎತ್ತರವನ್ನು ನಮಗೆ ಬಿ ಇ ಆಗಿ ಕೊಟ್ಟಿದ್ದಾರೆ. ಈ ಗೋಪುರದ ಎತ್ತರ ಬಿ ಇ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದ್ದರಿಂದ ನಾವಿಲ್ಲಿ ಗೋಪುರದ ಎತ್ತರ ಬಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ. ಹಾಗೆ ಕಟ್ಟಡ ಹಾಗೂ ಗೋಪುರಗಳ ನಡುವಿನ ದೂರವನ್ನು ನಮಗೆ ಡಿ ಇ ಆಗಿ ಕೊಟ್ಟಿದ್ದಾರೆ. ಇದು ಕಟ್ಟಡ, ಇದು ಗೋಪುರ, ಇವುಗಳ ನಡುವಿನ ದೂರ ಡಿ ಇ ಆಗಿದೆ. ಇದರ ಅಳತೆಯನ್ನು ಸಹ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಅದರ ಜೊತೆಗೆ ಡ್ರೋನ್ನ ಜವವನ್ನು ಅಂದರೆ ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ 10 ಸೆಕೆಂಡ್ಗಳಲ್ಲಿ ಡ್ರೋನ್ ಹಾರ್ತಾ ಇದೆ. ಅದು ಯಾವ ಜವದಲ್ಲಿ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಹೋಗ್ತಾ ಇದೆ ಎಂಬುದನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರೋದ್ರಿಂದ ನಾವಿಲ್ಲಿ ಡ್ರೋನ್ನ ಜವ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ಚಿತ್ರದಲ್ಲಿರುವಂಥ ಲಂಬಕೋನ ತ್ರಿಭುಜ ಡಿ ಇ ಬಿ ಅನ್ನು ತೆಗೆದುಕೊಂಡು ಈ ಲಂಬಕೋನ ತ್ರಿಭುಜ ಡಿ ಇ ಬಿಗೆ ಸೂಕ್ತವಾದ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಗೋಪುರದ ಎತ್ತರ ಬಿ ಇ ಅಳತೆಯನ್ನು ಕಂಡುಹಿಡಿಯೋಣ. ಯಾಕೆಂದರೆ ಈ ಲಂಬಕೋನ ತ್ರಿಭುಜದಲ್ಲಿ ನಮಗೆ ಲಘುಕೋನ 60 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಲಂಬಕೋನ ತ್ರಿಭುಜದ ವಿಕರಣದ ಅಳತೆ ಡಿ ಬಿ ಅಳತೆಯನ್ನು ಕೊಟ್ಟಿರೋದ್ರಿಂದ ನಾವು ಈ ಲಂಬಕೋನ ತ್ರಿಭುಜಕ್ಕೆ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಗೋಪುರದ ಎತ್ತರ ಬಿ ಇ ಅಳತೆಯನ್ನು ಕಂಡುಹಿಡಿಯಬಹುದು. ಅದಕ್ಕಿಂತ ಪೂರ್ವದಲ್ಲಿ ನಾವು ಈ ಲಘುಕೋನ 60 ಡಿಗ್ರಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಭಾವಗಳನ್ನು ಹೆಸರಿಸಿಕೊಳ್ಳೋಣ. ಇಲ್ಲಿ ಡಿ ಬಿ ಏನಾಗಿದೆ ಅಂದರೆ ವಿಕರಣವಾಗಿದೆ. ಅದೇ ರೀತಿ ಈ 60 ಡಿಗ್ರಿಗೆ ಎದುರಿರುವ ಬಾವು ಬಿ ಗೋಪುರದ ಎತ್ತರ ಅಭಿಮುಖ ಭಾವವಾಗಿದೆ. ಈ ಅಭಿಮುಖ ಭಾವನ ಅಳತೆಯನ್ನು ಕಂಡುಹಿಡಿದ್ರೆ ನಮಗೇನು ಸಿಗ್ತದೆ ಹೇಳ್ರಿ, ಪ್ರಶ್ನೆಯಲ್ಲಿ ಕೇಳಿರುವ ಗೋಪುರದ ಎತ್ತರ ಬಿ ಅಳತೆ ಸಿಗ್ತದೆ. ಹಾಗಾಗಿ ನಾವಿಲ್ಲಿ ಅ ವಿ ಅಥವಾ ಅಭಿಮುಖ ಭಾವ ಭಾಗಿಸು ವಿಕರಣವನ್ನು ಅನುಪಾತವಾಗಿ ಹೊಂದಿರುವ ಸೈನ್ ಅನುಪಾತವನ್ನು ತೆಗೆದುಕೊಂಡು ಅಭಿಮುಖ ಭಾವ ಬಿ ಅಳತೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಸೈನ್ 60 ಡಿಗ್ರಿ ಇಸ್ ಈಕ್ವಲ್ಸ್ ಟು ಅಭಿಮುಖ ಭಾವ ಬಿ ಭಾಗಿಸು ವಿಕರಣ ಬಿ ಡಿ ಅಂತ ಬರೆದುಕೊಂಡಿದ್ದೇನೆ. ಸೈನ್ 60 ಡಿಗ್ರಿಯ ಬೆಲೆಯು ವರ್ಗಮೂಲ 3/2 ಆಗಿರೋದ್ರಿಂದ ಸೈನ್ 60 ಡಿಗ್ರಿಯ ಸ್ಥಾನದಲ್ಲಿ ವರ್ಗಮೂಲ 3/2 ಅಂತ ಬರೆದುಕೊಳ್ಳೋಣ. ಅದೇ ರೀತಿ ಬಿ ಅಳತೆ ನಮಗೆ ತಿಳಿದಿಲ್ಲ, ಇದು ಗೋಪುರದ ಎತ್ತರವಾಗಿದೆ, ಇದನ್ನು ನಾವು ಕಂಡುಹಿಡಿಯಬೇಕು. ಭಾಗಿಸು ಬಿ ಡಿ ಅಳತೆನ ಅವರೇ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ, 10 ವರ್ಗಮೂಲ 3 ಮೀಟರ್ ಆಗಿ ಕೊಟ್ಟಿದ್ದಾರೆ. ಇದನ್ನು ಛೇದದಲ್ಲಿ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಬಿ ಅನ್ನು ಬಲಭಾಗದಲ್ಲಿ ಇಟ್ಟುಕೊಂಡು ಛೇದದಲ್ಲಿರುವ 10 ವರ್ಗಮೂಲ 3 ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು ಅಂಶದಲ್ಲಿರುವ ವರ್ಗಮೂಲ 3ಕ್ಕೆ ಗುಣಿಸಲ್ಪಟ್ಟು ಇಲ್ಲಿ ಅಂಶವು ವರ್ಗಮೂಲ 3 ಗುಣಿಸು 10 ವರ್ಗಮೂಲ 3 ಆಗುತ್ತದೆ. ಭಾಗಿಸು ಛೇದದಲ್ಲಿರುವ 2 ಇದ್ದಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ 2 1 2 2 10 ಆಗೋದ್ರಿಂದ 10ಕ್ಕೆ 2ರಿಂದ ಭಾಗಿಸಿದಾಗ ಇಲ್ಲಿ 5 ಉಳಿಯುತ್ತದೆ. ಅದೇ ರೀತಿ ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದರೆ ವರ್ಗಮೂಲ 9 ಆಗುತ್ತದೆ. ವರ್ಗಮೂಲ 9ರ ಬೆಲೆ 3 ಆಗುವುದರಿಂದ ಇಲ್ಲಿ ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದರೆ 3 ಆಗುತ್ತದೆ. ಗುಣಿಸು 5 ಇದ್ದ ಹಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ಸ್ ಟು ಬಿ. ಆದ್ದರಿಂದ ಇಲ್ಲಿ ಬಿ ಅಂದರೆ ಗೋಪುರದ ಎತ್ತರವು 3 ಗುಣಿಸು 5 ಅಂದರೆ 15 ಮೀಟರ್ ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವ ಈ ಬಿ ಗೋಪುರದ ಎತ್ತರವು 15 ಮೀಟರ್ ಆಗುತ್ತದೆ. ಹೀಗೆ ನಾವು ಗೋಪುರದ ಎತ್ತರವನ್ನು ಕಂಡುಹಿಡಿದ ನಂತರ ನಾವೀಗ ಇದೇ ಲಂಬಕೋನ ತ್ರಿಭುಜ ಅಂದರೆ ಲಂಬಕೋನ ತ್ರಿಭುಜ ಡಿ ಇ ಬಿ ಅನ್ನು ಬಳಸಿಕೊಂಡು ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ ಡಿ ಅಳತೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಡಿ ಅಂದರೆ ಲಘುಕೋನ 60 ಡಿಗ್ರಿಗೆ ಸಂಬಂಧಿಸಿದಂತೆ ಪಾರ್ಶ್ವ ಭಾವವಾಗಿದೆ. ಹಾಗಾಗಿ ನಾವು ಈ ಲಂಬಕೋನ ತ್ರಿಭುಜದಲ್ಲಿ ಪಾರ್ಶ್ವಭಾವಿನ ಅಳತೆಯನ್ನು ಕಂಡುಹಿಡಿದ್ರೆ ಈ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ ಡಿ ಅಳತೆ ಸಿಗ್ತದೆ. ಸೊ ವಿದ್ಯಾರ್ಥಿಗಳೇ, ನಾವಿಲ್ಲಿ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ
DE ನ ಅಳತೆ ಅಥವಾ ಈ ಲಂಬಕೋನ ತ್ರಿಭುಜದ ಪಾರ್ಶ್ವಭಾವಿನ ಅಳತೆಯನ್ನು ಕಂಡುಹಿಡಿಯಬೇಕಾದ್ರೆ ಈ ಪಾರ್ಶ್ವಭಾವವನ್ನು ಒಳಗೊಂಡಂಥ ಯಾವುದೇ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಈ ಪಾರ್ಶ್ವಭಾವಿನ ಅಳತೆಯನ್ನು ಕಂಡುಹಿಡಿಯಬಹುದು. ಯಾಕಂದ್ರೆ ನಮಗೆ ವಿಕರ್ಣದ ಅಳತೆ ಕೊಟ್ಟಿದ್ದಾರೆ, ಅಭಿಮುಖ ಬಾಹು ಅಥವಾ ಗೋಪುರದ ಎತ್ತರವನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಹಾಗಾಗಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಅನುಪಾತದಲ್ಲಿ ಬರುವ ಹಾಗೆ, ಜೊತೆಗೆ ಪಾರ್ಶ್ವಭಾವು ಕಂಪಲ್ಸರಿಯಾಗಿ ಆ ಅನುಪಾತದಲ್ಲಿ ಇರುವ ಹಾಗೆ ಒಂದು ಅನುಪಾತವನ್ನು ನಾವಿಲ್ಲಿ ತೆಗೆದುಕೊಳ್ಬೇಕು. ನಾನಿಲ್ಲಿ ಕಾಸ್ ಅನುಪಾತವನ್ನು ತೆಗೆದುಕೊಂಡು ಈ ಪಾರ್ಶ್ವಭಾವಿನ ಅಳತೆಯನ್ನು ಕಂಡುಹಿಡಿತೇನೆ. ಯಾಕಂದರೆ ಕಾಸ್ ಅನುಪಾತವು ಪಾವಿ ಆಗಿರೋದ್ರಿಂದ ಅಥವಾ ಪಾರ್ಶ್ವಭಾವ ಭಾಗಿಸು ವಿಕರಣವಾಗಿರೋದ್ರಿಂದ ಇಲ್ಲಿ ನಾವು ಪಾರ್ಶ್ವಭಾವಿನ ಅಳತೆಯನ್ನು ಕಂಡುಹಿಡಿಯಬೇಕಾಗಿದೆ. ವಿಕರಣದ ಅಳತೆಯನ್ನು ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ಪಾರ್ಶ್ವಭಾವ ಭಾಗಿಸು ವಿಕರಣವನ್ನು ಅನುಪಾತವಾಗಿ ಹೊಂದಿರುವ ಕಾಸ್ ಅನುಪಾತವನ್ನು ತೆಗೆದುಕೊಂಡು ನಾನಿಲ್ಲಿ ಪಾರ್ಶ್ವಭಾವಿನ ಅಳತೆಯನ್ನು ಕಂಡುಹಿಡಿತೇನೆ. ಅಥವಾ ನಾವಿಲ್ಲಿ ಅಥವಾ ಅಭಿಮುಖ ಭಾವ ಭಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಸಹ ನಾವೇನು ಮಾಡ್ಬೋದು, ಈ ಪಾರ್ಶ್ವಭಾವು DE ನ ಅಳತೆಯನ್ನು ಕಂಡುಹಿಡಿಬಹುದು. ಯಾಕಂದರೆ ಅಭಿಮುಖ ಭಾವನ ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಸೊ ನಾನಿಲ್ಲಿ ಕಾಸ್ ಅನುಪಾತವನ್ನು ಬಳಸ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನಿಲ್ಲಿ ಕಾಸ್ 60 ಡಿಗ್ರಿ ಈಸ್ ಈಕ್ವಲ್ಸ್ ಟು ಪಾರ್ಶ್ವಭಾವು DE ಭಾಗಿಸು ವಿಕರ್ಣ BD ಅಂತ ಬರೆದುಕೊಂಡಿದ್ದೇನೆ. ಕಾಸ್ 60 ಡಿಗ್ರಿಯ ಬೆಲೆಯು 1/2 ಆಗಿರೋದ್ರಿಂದ ನಾನಿಲ್ಲಿ 1/2 ಅಂತ ಬರೆದುಕೊಳ್ತಾ ಇದ್ದೇನೆ. DE ಅಳತೆ ಅಂದರೆ ಪಾರ್ಶ್ವಭಾವು ಅಂದರೆ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ ನಮಗೆ ತಿಳಿದಿಲ್ಲ, ಹಾಗಾಗಿ ಇದನ್ನು ಇದಾಗಿ ಬರೆದುಕೊಳ್ತಾ ಇದ್ದೇನೆ. ಭಾಗಿಸು BD ಅಳತೆ ನಮ್ಗೆ ಕೊಟ್ಟಿದ್ದಾರೆ, ಎಷ್ಟು ಹೇಳ್ರಿ, 10 ವರ್ಗಮೂಲ 3 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಅಲ್ಲಿ ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು DE ಈಸ್ ಈಕ್ವಲ್ಸ್ ಟು ಈ 10 ವರ್ಗಮೂಲ 3ಅನ್ನು ಒರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು ಅಂಶಕ್ಕೆ ಹೋಗಿ 1ಕ್ಕೆ ಗುಣಿಸಲ್ಪಟ್ಟು ಅಂಶವು ಇಲ್ಲಿ 10 ವರ್ಗಮೂಲ 3 ಆಗುತ್ತದೆ. ಭಾಗಿಸಿ 2 ಇದ್ದಾಗೆ ಬರೆದುಕೊಳ್ಳೋಣ. 2 1 2 2 5 10 ಆಗೋದ್ರಿಂದ ಇಲ್ಲಿ DE ಯ ಅಳತೆಯು ಅಂದರೆ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರವು ಎಷ್ಟಾಗ್ತದೆ ಅಂದರೆ 5 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಆದ್ದರಿಂದ ನಾವಿಲ್ಲಿ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ DE ಅಳತೆ 5 ವರ್ಗಮೂಲ 3 ಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ DE ಅಳತೆ 5 ವರ್ಗಮೂಲ 3 ಮೀಟರ್ ಆಗಿರೋದ್ರಿಂದ AC ಅಳತೆಯು ಸಹ ಏನಾಗಿರ್ತದೆ ಅಂದರೆ 5 ವರ್ಗಮೂಲ 3 ಮೀಟರ್ ಆಗ್ತದೆ. ಯಾಕಂದರೆ ಇಲ್ಲಿ DE ಮತ್ತು AC ಅಳತೆಗಳು ಸಮನಾಗಿದ್ದಾವೆ. ಹಾಗಾಗಿ ನಾವಿಲ್ಲಿ AC ಅಳತೆಯನ್ನು ಸಹ 5 ವರ್ಗಮೂಲ 3 ಮೀಟರ್ ಆಗಿ ಬರೆದುಕೊಳ್ಬಹುದು. ಸೊ ಹೀಗೆ ನಾವು ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ DE ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಇದೇ ಅಳತೆಯನ್ನು ಬಳಸ್ಕೊಂಡು ಅಂದರೆ DE ಅಳತೆಯನ್ನೇ ಬಳಸ್ಕೊಂಡು ನೋಡಿ AC ಅಂತ ಬರೆದುಕೊಂಡಿದ್ದೇವಲ್ಲ, AC ಅಳತೆಯು DE ಅಳತೆಗೆ ಸಮನಾಗಿದೆ ಅಂತ ಬರೆದುಕೊಂಡಿದ್ದೇವಲ್ಲ, ಇದೇ ಅಳತೆಯನ್ನು ಬಳಸಿಕೊಂಡು ಲಂಬಕೋನ ತ್ರಿಭುಜ ACBಯನ್ನು ತೆಗೆದುಕೊಂಡು ಇದಕ್ಕೆ ಸೂಕ್ತವಾದ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು BC ಅಳತೆಯನ್ನು ಕಂಡುಹಿಡಿದು ತದನಂತರ ಕಟ್ಟಡದ ಎತ್ತರ AD ಅಳತೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಲಂಬಕೋನ ತ್ರಿಭುಜ ABCಯನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಲಂಬಕೋನ ತ್ರಿಭುಜದಲ್ಲಿ ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ AC ಬಾಹು ಏನಾಗಿದೆ ಅಂದರೆ ಪಾರ್ಶ್ವ ಬಾಹುವಾಗಿದೆ. BC ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಈ BC ಬಾಹು ಇಲ್ಲಿ ಅಭಿಮುಖ ಬಾಹುವಾಗಿದೆ. ಸೊ ನಾವೀಗ ಅಥವಾ ಅಭಿಮುಖ ಭಾವ ಭಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ಸೂಕ್ತವಾದ ತ್ರಿಕೋನಮಿತಿ ಅನುಪಾತ ಯಾವುದಂದರೆ ಅದು ಟ್ಯಾನ್ ಅನುಪಾತ. ಆ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಅಭಿಮುಖ ಬಾಹು BC ಅಳತೆಯನ್ನು ಕಂಡುಹಿಡಿಯೋಣ. ಯಾಕಂದರೆ ಇಲ್ಲಿ ಪಾರ್ಶ್ವಭಾವನ ಅಳತೆ ನಮ್ಗೆ ಈಗಾಗಲೇ ತಿಳಿದಿದೆ, ಅದು 5 ವರ್ಗಮೂಲ 3 ಮೀಟರ್ ಆಗಿದೆ. ಹಾಗಾಗಿ ನಾನಿಲ್ಲಿ ತ್ರಿಭುಜ ABCL ಅಂತ ಬರೆದುಕೊಂಡಿದ್ದೇನೆ. ಇದಕ್ಕೆ ನಾನು ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು BC ಬಾಹು ಅಥವಾ ಅಭಿಮುಖ ಬಾಹುವಿನ ಅಳತೆಯನ್ನು ಕಂಡುಹಿಡಿತಾ ಇದ್ದೇನೆ. ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು BC ಭಾಗಿಸು ಪಾರ್ಶ್ವಭಾವು AC ಅಂತ ಬರೆದುಕೊಂಡಿದ್ದೇನೆ. ಟ್ಯಾನ್ 30 ಡಿಗ್ರಿಯ ಬೆಲೆಯು 1/2 ವರ್ಗಮೂಲ 3 ಆಗಿರೋದ್ರಿಂದ ಟ್ಯಾನ್ 30 ಡಿಗ್ರಿಯ ಸ್ಥಾನದಲ್ಲಿ 1/2 ವರ್ಗಮೂಲ 3 ಅಂತ ಬರೆದುಕೊಂಡಿದ್ದೇನೆ. BC ಅಳತೆ ಅಭಿಮುಖ ಬಾಹುವಿನ ಅಳತೆ ನಮಗೆ ತಿಳಿದಿಲ್ಲ, ಇದನ್ನು ಕಂಡುಹಿಡಿಯಬೇಕು. ಇದ್ದಾಗೆ ಬರೆದುಕೊಳ್ಳೋಣ. ಭಾಗಿಸು AC DEಗೆ ಸಮನಾಗಿರೋದ್ರಿಂದ DE ಅಳತೆ 5 ವರ್ಗಮೂಲ 3 ಆಗಿರೋದ್ರಿಂದ ಇಲ್ಲಿ AC ಅಳತೆಯು ಸಹ 5 ವರ್ಗಮೂಲ 3 ಆಗಿದೆ. ಅದನ್ನು ಇಲ್ಲಿ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ BCಯನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಛೇದದಲ್ಲಿರುವ 5 ವರ್ಗಮೂಲ 3ಅನ್ನು ಒರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು 1ಕ್ಕೆ ಗುಣಿಸಲ್ಪಟ್ಟು 1 ಗುಣಿಸು 5 ವರ್ಗಮೂಲ 3 ಅಂದರೆ 5 ವರ್ಗಮೂಲ 3 ಆಗುತ್ತದೆ. ಭಾಗಿಸು ಛೇದದಲ್ಲಿರುವ ವರ್ಗಮೂಲ 3ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ವರ್ಗಮೂಲ 3 ಕ್ಯಾನ್ಸಲ್ ಆದಾಗ ಇಲ್ಲಿ BCಯ ಅಳತೆಯು 5 ಮೀಟರ್ ಆಗುತ್ತದೆ. ಆದ್ದರಿಂದ ಇಲ್ಲಿ BC ಅಭಿಮುಖ ಬಾಹುವಿನ ಅಳತೆಯು 5 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು BC ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ CE ಅಳತೆಯನ್ನು ಕಂಡುಹಿಡಿಯೋಣ. ಯಾಕೆಂದರೆ ಈ CE ಅಳತೆಯು ಕಟ್ಟಡದ ಎತ್ತರ AD ಅಳತೆಗೆ ಸಮನಾಗಿರೋದ್ರಿಂದ ಈ CE ಅಳತೆಯನ್ನು ಕಂಡುಹಿಡಿದ್ರೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಕಟ್ಟಡದ ಎತ್ತರ ADಯನ್ನು ಕಂಡುಹಿಡಿದಂಗೆ ಆಗ್ತದೆ. ಸೊ ಇಲ್ಲಿ ನಾವು CEಯನ್ನು ಕಂಡುಹಿಡಿಬೇಕಾದ್ರೆ BE ಅಳತೆಯಲ್ಲಿ ಅಂದರೆ ಗೋಪುರದ ಎತ್ತರದ ಅಳತೆಯಲ್ಲಿ BC ಅಳತೆಯನ್ನು ಕಳಿಬೇಕಾಗ್ತದೆ. ಆದ್ದರಿಂದ ನಾನಿಲ್ಲಿ CE ಈಸ್ ಈಕ್ವಲ್ಸ್ ಟು BE ಮೈನಸ್ BC ಅಂತ ಬರೆದುಕೊಂಡಿದ್ದೇನೆ.
ಬಿ ಅಂದರೆ ಗೋಪುರದ ಎತ್ತರ ಎಷ್ಟು ಬಂದಿದೆ ಹೇಳ್ರಿ, 15 ಮೀಟರ್ ಬಂದಿದೆ. 15 ನಾವಿಲ್ಲಿ ಬರೆದುಕೊಳ್ಳೋಣ. ಮೈನಸ್ ಬಿ ಸಿಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ, ಎಷ್ಟು ಬಂದಿದೆ, 5 ಮೀಟರ್ ಬಂದಿದೆ. 5 ಬರೆದುಕೊಳ್ಳೋಣ. 15 - 5 ಅಂದರೆ 10 ಆಗುವುದರಿಂದ ಇಲ್ಲಿ ಸಿ ಅಳತೆಯು 10 ಮೀಟರ್ ಆಗ್ತದೆ. ಆದರೆ ಇಲ್ಲಿ ಸಿ ಯಾವಾಗ ಸಮನಾಗಿದೆ, ಎ ಡಿ ಕಟ್ಟಡದ ಎತ್ತರಕ್ಕೆ ಸಮನಾಗಿರೋದ್ರಿಂದ ನಾನು ಇಲ್ಲಿ ಸಿ = 10 ಮೀಟರ್ ಕಟ್ಟಡದ ಎತ್ತರ ಎ ಡಿ ಅಂತ ಬರೆದುಕೊಂಡಿದ್ದೇನೆ. ಸೊ ಆದ್ದರಿಂದ ಇಲ್ಲಿ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವ ಕಟ್ಟಡದ ಎತ್ತರ ಎ ಡಿ ಅಳತೆಯು 10 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವಂತ ಕಟ್ಟಡದ ಎತ್ತರ, ಗೋಪುರದ ಎತ್ತರ ಹಾಗೂ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರವನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವಂತ ಡ್ರೋನ್ನ ಜವವನ್ನು ಕಂಡುಹಿಡಿಯೋಣ. ಈ ಡ್ರೋನ್ನ ಜವವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಕಟ್ಟಡದ ಮೇಲ್ತುದಿ ಎ ಹಾಗೆ ಗೋಪುರದ ಮೇಲ್ತುದಿ ಬಿ ಇರುವ ದೂರ ಎ ಬಿ ಅಳತೆಯನ್ನು ಕಂಡುಹಿಡ್ಕೊಳ್ಬೇಕು. ಈ ಎ ಬಿಯು ತ್ರಿಭುಜ ಎ ಬಿ ಸಿಯಲ್ಲಿ ವಿಕರ್ಣವಾಗಿದೆ. ಹಾಗಾಗಿ ತ್ರಿಭುಜ ಎ ಬಿ ಸಿಯಲ್ಲಿ ನಾವು ವಿಕರ್ಣದ ಅಳತೆಯನ್ನು ಕಂಡುಹಿಡಿದ್ರೆ ನಮ್ಗೇನು ಸಿಗ್ತದೆ ಅಂದ್ರೆ ಎ ಬಿ ಅಳತೆ ಸಿಗುತ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಅ ವಿ ಅಥವಾ ಅಭಿಮುಖ ಬಾಹು ಭಾಗಿಸು ವಿಕರ್ಣವನ್ನು ಅನುಪಾತವಾಗಿ ಹೊಂದಿರುವಂಥ ಸೈನ್ ತ್ರಿಕೋನಮಿತಿ ಅನುಪಾತವನ್ನು ತೆಗೆದುಕೊಂಡು ವಿಕರ್ಣದ ಅಳತೆಯನ್ನು ಕಂಡುಹಿಡಿತಾ ಇದ್ದೇನೆ. ಅದಕ್ಕೋಸ್ಕರ ನಾನಿಲ್ಲಿ ಸೈನ್ ಲಘುಕೋನ 30 ಡಿಗ್ರಿ ಅಭಿಮುಖ ಬಾಹು ಬಿ ಸಿ ಭಾಗಿಸು ವಿಕರ್ಣ ಎ ಬಿ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಸೈನ್ 30 ಡಿಗ್ರಿಯ ಬೆಲೆ 1/2 ಆಗಿರೋದ್ರಿಂದ ನಾವಿಲ್ಲಿ 1/2 ಬರೆದುಕೊಳ್ಳೋಣ. ಬಿ ಸಿ ಅಳತೆ ಎಷ್ಟಿದೆ, 5 ಇದೆ, 5 ಬರೆದುಕೊಳ್ಳೋಣ. ಭಾಗಿಸು ಎ ಬಿ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ, ವಿಕರ್ಣದ ಅಳತೆ ಆಗಿದೆ. ಸೊ ಮುಂದಿನ ಹಂತದಲ್ಲಿ ಅಲ್ಲಿ ಎ ಬಿಯನ್ನು ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಎ ಬಿಯು 1ಕ್ಕೆ ಗುಣಿಸಲ್ಪಟ್ಟು ಎಡಭಾಗವು ಎ ಬಿ ಆಗುತ್ತದೆ. ಈ 2 ಓರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಈ 2 5ಕ್ಕೆ ಗುಣಿಸಲ್ಪಟ್ಟು 2 10 ಆಗುತ್ತದೆ. ಆದ್ದರಿಂದ ಇಲ್ಲಿ ವಿಕರ್ಣ ಎ ಬಿ ಅಳತೆಯು 10 ಮೀಟರ್ ಆಗುತ್ತದೆ. ಹೀಗೆ ನಾವು ಈ ಲಂಬಕೋನ ತ್ರಿಭುಜದ ವಿಕರ್ಣದ ಅಳತೆ ಎ ಬಿ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವ ಡ್ರೋನ್ನ ಜವವನ್ನು ಕಂಡುಹಿಡಿಯೋಣ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಜವ = ದೂರ ಭಾಗಿಸು ಕಾಲವಾಗಿದೆ. ಹಾಗಾಗಿ ನಾನು ಇಲ್ಲಿ ಡ್ರೋನ್ನ ಜವ = ಡ್ರೋನ್ ಚಲಿಸಿದ ದೂರ ಭಾಗಿಸು ತೆಗೆದುಕೊಂಡ ಸಮಯ ಅಂತ ಬರೆದುಕೊಂಡಿದ್ದೇನೆ. ಸೊ ಇಲ್ಲಿ ಡ್ರೋನ್ ಚಲಿಸಿದ ದೂರ ಏನಾಗಿದೆ ಅಂದರೆ ಎ ಬಿ ಆಗಿದೆ. ಇದರ ಅಳತೆ ಎಷ್ಟು ಬಂದಿದೆ, ಇಲ್ಲಿ 10 ಮೀಟರ್ ಬಂದಿರೋದ್ರಿಂದ ನಾವಿಲ್ಲಿ ದೂರ 10 ಅಂತ ಬರೆದುಕೊಳ್ಳೋಣ. ಭಾಗಿಸು ಈ ದೂರವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂದರೆ ಡ್ರೋನ್ 10 ಸೆಕೆಂಡ್ ಆಗಿದೆ. ಹಾಗಾಗಿ ಛೇದದಲ್ಲಿ ಕಾಲವನ್ನು 10 ಅಂತ ಬರೆದುಕೊಳ್ಳೋಣ. ಸೊ 10/10 ಅಂದರೆ 1 ಆಗುತ್ತದೆ. ಆದ್ದರಿಂದ ಡ್ರೋನ್ನ ಜವ ಇಲ್ಲಿ 1 ಮೀಟರ್ ಪರ್ ಸೆಕೆಂಡ್ ಆಗುತ್ತದೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಎಲ್ಲ 4 ಉಪಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು. ಸೊ ಹಾಗೆ ನಾವೀಗ ಈ ವರ್ಷದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2ರಲ್ಲಿ ಬಂದಿರುವಂಥ ಒಂದು ಇಂಪಾರ್ಟೆಂಟ್ 4 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಮತಟ್ಟಾದ ನೆಲದ ಮೇಲೆ ಒಂದು ಕಟ್ಟಡ ಮತ್ತು ಒಂದು ಗೋಪುರ ನೇರವಾಗಿ ನಿಂತಿವೆ. ಅದೇ ನೆಲದ ಮೇಲಿನ ಒಂದು ಬಿಂದುವಿನಿಂದ ಇಲ್ಲಿ ಎ ಅಂತ ಕೊಟ್ಟಿದ್ದಾರೆ. ಕಟ್ಟಡದ ಒಂದು ಕಿಟಕಿಗೆ ಮತ್ತು ಗೋಪುರದ ತುದಿಗೆ ಇರುವ ಉನ್ನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿವೆ ಅಂತ ಕೊಟ್ಟಿದ್ದಾರೆ. ಗೋಪುರದ ಮೇಲೆ ಕುಳಿತಿರುವ ಒಂದು ಪಕ್ಷಿಯು ಬೀಡಿಯ ನೇರದಲ್ಲಿ ಕಟ್ಟಡದ ತುದಿಗೆ ಹಾರುತ್ತದೆ. ಗೋಪುರದ ಪಾದ ಮತ್ತು ಬಿಂದುವಿನ ನಡುವಿನ ದೂರವು 30 ಮೀಟರ್ ಹಾಗೂ ಕೋನ ಎ ಬಿ ಡಿ = 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆದರೆ ಪಕ್ಷಿಯು ಚಲಿಸಿದ ದೂರ ಮತ್ತು ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿರುವ ಹಾಗೂ ಚಿತ್ರದಲ್ಲಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಸೊ ಚಿತ್ರದಲ್ಲಿ ಡಿ ಎಫ್ ಕಟ್ಟಡದ ಎತ್ತರವಾಗಿದೆ. ಈ ಕಟ್ಟಡದ ಎತ್ತರವನ್ನು ನಮಗೆ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವಿಲ್ಲಿ ಕಟ್ಟಡದ ಎತ್ತರ ಡಿ ಎಫ್ = ಎಂದು ಬರೆದುಕೊಳ್ಳೋಣ. ಅದೇ ರೀತಿ ಚಿತ್ರದಲ್ಲಿ ಬಿ ಗೋಪುರವಾಗಿದೆ. ಈ ಗೋಪುರದ ಎತ್ತರವನ್ನು ನಮಗೆ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳದಿದ್ದರೂ ಸಹ ಈ ಕಟ್ಟಡದ ಎತ್ತರವನ್ನು ಕಂಡುಹಿಡಲಿಕ್ಕೆ ನಮಗೆ ಗೋಪುರದ ಎತ್ತರ ಬಿ ಯ ಅಗತ್ಯ ಇದೆ. ಹಾಗಾಗಿ ನಾವಿಲ್ಲಿ ಗೋಪುರದ ಎತ್ತರ ಬಿ = ಎಂದು ಬರೆದುಕೊಳ್ಳೋಣ. ಯಾಕಂದರೆ ನಾವು ಈ ಗೋಪುರದ ಎತ್ತರವನ್ನು ಸಹ ಕಂಡುಹಿಡ್ಕೊಳ್ಬೇಕು. ಸೊ ಅದಾದ ನಂತರ ಪ್ರಶ್ನೆಯನ್ನು ನೀವು ಗಮನಿಸಿದಾಗ ಪ್ರಶ್ನೆಯಲ್ಲಿ ಗೋಪುರದ ಮೇಲೆ ಕುಳಿತಿರುವ ಒಂದು ಪಕ್ಷಿ ಅಂತ ಕೊಟ್ಟಿದ್ದಾರೆ. ಗೋಪುರ ಯಾವುದು, ಬಿ. ಇದರ ಮೇಲೆ ಕುಳಿತಿರುವ ಪಕ್ಷಿ ಅಂದರೆ ಬಿ ಮೇಲೆ ಕುಳಿತಿರುವ ಒಂದು ಪಕ್ಷಿಯು ಬಿಡಿಯ ನೇರವಾಗಿ ಹಾರಿ ಕಟ್ಟಡದ ತುದಿ ಡಿ ಅನ್ನು ತಲುಪ್ತದೆ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಪಕ್ಷಿಯು ಚಲಿಸಿದ ದೂರ ಅಂದರೆ ಬಿಡಿಯ ಅಳತೆಯನ್ನು ನಮಗೆ ಚಿತ್ರದಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಪಕ್ಷಿಯು ಚಲಿಸಿದ ದೂರ = BD = ಅಂತ ಬರೆದುಕೊಳ್ಳೋಣ. ನಾವಿಲ್ಲಿ ಬಿಡಿಯನ್ನು ಕಂಡುಹಿಡಿಯಬೇಕು. ಜೊತೆಗೆ ನೀವು ಚಿತ್ರವನ್ನು ಗಮನಿಸಿದಾಗ ಚಿತ್ರದಲ್ಲಿ ಕಟ್ಟಡದ ಪಾದದಿಂದ ಎ ಬಿಂದುವಿಗಿರುವ ದೂರವನ್ನು 30 ಮೀಟರ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಈ ಎ ಬಿಂದುವಿನಿಂದ ಕಟ್ಟಡದ ಒಂದು ಕಿಟಕಿಗೆ ಇರುವಂಥ ಉನ್ನತ ಕೋನ 30 ಡಿಗ್ರಿಯಾಗಿ ಕೊಟ್ಟಿದ್ದಾರೆ. ಹಾಗೆ ಇದೇ ಬಿಂದುವಿನಿಂದ ಈ ಗೋಪುರದ ಮೇಲ್ತುದಿ ಬಿಗಿರುವಂಥ ಉನ್ನತ ಕೋನವನ್ನು ನಮಗೆ 60 ಡಿಗ್ರಿಯಾಗಿ ಕೊಟ್ಟಿದ್ದಾರೆ.
ಅದರ ಜೊತೆಗೆ ಕೋನ ABD ಅಳತೆಯನ್ನು ನಮಗೆ 90 ಡಿಗ್ರಿಯಾಗಿ ಕೊಟ್ಟಿದ್ದಾರೆ. ಸೊ ಇಷ್ಟು ದತ್ತಾಂಶವನ್ನು ತಿಳಿದುಕೊಂಡ ನಂತರ ನಾವೀಗ ಚಿತ್ರದಲ್ಲಿರುವ ಲಂಬಕೋನ ತ್ರಿಭುಜ AEB ಅನ್ನು ತೆಗೆದುಕೊಳ್ಳೋಣ. ಯಾಕೆಂದರೆ ಈ ಲಂಬಕೋನ ತ್ರಿಭುಜದಲ್ಲಿ ಲಘು ಕೋನದ ಅಳತೆ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಜೊತೆಗೆ ಇದರ ಒಂದು ಬಾವಿನ ಅಳತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದಕ್ಕೆ ಸೂಕ್ತವಾದ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು BE ಅಳತೆಯನ್ನು ಕಂಡುಹಿಡ್ಕೊಳ್ಳೋಣ. ಅಂದರೆ ಗೋಪುರದ ಅಳತೆಯನ್ನು ಕಂಡುಹಿಡ್ಕೊಳ್ಳೋಣ. ಈ ಗೋಪುರದ ಅಳತೆಯನ್ನು ಕಂಡುಹಿಡಿಯೋದ್ರಿಂದ ನಮಗೆ ಈ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯೋದು ಸುಲಭ ಆಗ್ತದೆ. ಯಾಕಂದರೆ BE CF ಏನಾಗಿರ್ತದೆ, ಸಮನಾಗಿರ್ತದೆ. ಹಾಗಾಗಿ ನಾನಿಲ್ಲಿ ಲಂಬಕೋನ ತ್ರಿಭುಜ AEB ಅನ್ನು ತೆಗೆದುಕೊಳ್ತಾ ಇದ್ದೇನೆ. ನಾವೀಗ ಈ ಲಘುಕೋನ 60 ಡಿಗ್ರಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಬಾಹುಗಳನ್ನು ಹೆಸರಿಸಿಕೊಳ್ಳೋಣ. ಈ ಲಘುಕೋನ 60 ಡಿಗ್ರಿಗೆ ಅಭಿಮುಖವಾಗಿರುವ ಬಾಹು BE ಆಗಿರೋದ್ರಿಂದ BE ಅಭಿಮುಖ ಬಾಹು ಆಗ್ತದೆ. ಇದರ ಅಳತೆಯನ್ನು ನಾವು ಕಂಡುಹಿಡಿಬೇಕಾಗುತ್ತದೆ. ಸೊ ಅದೇ ರೀತಿ ಇಲ್ಲಿ ಪಾರ್ಶ್ವ ಬಾಹು AE ಆಗಿದೆ, ಇದು ಪಾರ್ಶ್ವ ಬಾಹು. ಸೊ ನಾವೀಗ ಅಥವಾ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವ ಬಾಹುವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ತೆಗೆದುಕೊಂಡು ಅಭಿಮುಖ ಬಾಹು BE ಅಳತೆಯನ್ನು ಕಂಡುಹಿಡಿಯೋಣ. ಯಾಕಂದರೆ ನಮಗೆ ಪಾರ್ಶ್ವ ಬಾಹುವಿನ ಅಳತೆಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ಅಭಿಮುಖ ಬಾಹುವಿನ ಅಳತೆಯನ್ನು ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಕಂಡುಹಿಡಿಯೋದು ಸುಲಭ ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ ಲಘುಕೋನ 60 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು BE ಭಾಗಿಸು ಪಾರ್ಶ್ವ ಬಾಹು AE ಅಂತ ಬರ್ತ್ಕೊಂಡಿದ್ದೇನೆ. ಟ್ಯಾನ್ 60 ಡಿಗ್ರಿಯ ಬೆಲೆಯು ವರ್ಗಮೂಲ 3 ಆಗಿರೋದ್ರಿಂದ ಟ್ಯಾನ್ 60 ಡಿಗ್ರಿಯ ಸ್ಥಾನದಲ್ಲಿ ವರ್ಗಮೂಲ 3 ಅಂತ ಬರೆದುಕೊಳ್ಳೋಣ. ಅದೇ ರೀತಿ BE ಗೋಪುರದ ಎತ್ತರವಾಗಿದೆ, ಇದರ ಅಳತೆ ನಮಗೆ ತಿಳಿದಿಲ್ಲ, ಇದು ಹಾಗೆ ಬರೆದುಕೊಳ್ಳೋಣ. ಭಾಗಿಸು AE ಅಳತೆ 30 ಮೀಟರ್ ಆಗಿರೋದ್ರಿಂದ ಛೇದದಲ್ಲಿ 30 ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಬಲಭಾಗದಲ್ಲಿರುವ BE ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಈ ಛೇದದಲ್ಲಿರುವ 30 ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು ವರ್ಗಮೂಲ 3ಕ್ಕೆ ಗುಣಿಸಲ್ಪಟ್ಟು ಇಲ್ಲಿ BE ಅಳತೆಯು 30 ವರ್ಗಮೂಲ 3 ಮೀಟರ್ ಆಗ್ತದೆ. ಆದ್ದರಿಂದ ಇಲ್ಲಿ BE ಅಂದರೆ ಗೋಪುರದ ಎತ್ತರವು 30 ವರ್ಗಮೂಲ 3 ಮೀಟರ್ ಆಗ್ತದೆ. ಆದರೆ ಈ BE ಯಾವ್ದು ಸಮನಾಗಿದೆ ಹೇಳ್ರಿ? ಚಿತ್ರದಲ್ಲಿ CFಗೆ ಸಮನಾಗಿರೋದ್ರಿಂದ CFನ ಅಳತೆಯು ಸಹ ಇಲ್ಲಿ 30 ವರ್ಗಮೂಲ 3 ಮೀಟರ್ ಆಗುತ್ತದೆ. ಹೀಗೆ ನಾವು BE ಅಥವಾ CFನ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಇಲ್ಲಿರುವ ಮತ್ತೊಂದು ಲಂಬಕೋನ ತ್ರಿಭುಜ AFC ಅನ್ನು ತೆಗೆದುಕೊಂಡು ಇದಕ್ಕೆ ಸೂಕ್ತವಾದ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು AF ಬಾವಿನ ಅಳತೆಯನ್ನು ಕಂಡುಹಿಡ್ಕೊಳ್ಳೋಣ. ಯಾಕಂದರೆ ನಮಗೆ ಈ ಲಂಬಕೋನ ತ್ರಿಭುಜದಲ್ಲಿ ಲಘುಕೋನ 30 ಡಿಗ್ರಿ ಗೊತ್ತಿದೆ, ಜೊತೆಗೆ ಒಂದು ಬಾವು CFನ ಅಳತೆ ತಿಳಿದಿದೆ. ಹಾಗಾಗಿ ನಾನಿಲ್ಲಿ ಲಂಬಕೋನ ತ್ರಿಭುಜ ACF ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನಿಲ್ಲಿ ಲಂಬಕೋನ ತ್ರಿಭುಜ ACFL ಅಂತ ಬರೆದುಕೊಳ್ತಾ ಇದ್ದೇನೆ. ಸೊ ಮೊದಲಿಗೆ ನಾವು ಈ ಲಂಬಕೋನ ತ್ರಿಭುಜದ ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ ಬಾಹುಗಳನ್ನು ಹೆಸರಿಸಿಕೊಳ್ಳೋಣ. ಇಲ್ಲಿ CF ಏನಾಗ್ತದೆ ಅಂದರೆ ಅಭಿಮುಖ ಬಾಹು ಆಗ್ತದೆ. ಅದೇ ರೀತಿ AF ಪಾರ್ಶ್ವ ಬಾಹುವಾಗಿದೆ. ಈ ತ್ರಿಭುಜದಲ್ಲಿ ನಾವು ಪಾರ್ಶ್ವ ಬಾಹು AFನ ಅಳತೆಯನ್ನು ಕಂಡುಹಿಡ್ಕೊಳ್ಬೇಕು. ಯಾಕಂದರೆ ಪಾರ್ಶ್ವ ಬಾಹು AFನ ಅಳತೆ ಸಿಕ್ಕಿದ್ರೆ ನಮಗೆ EFನ ಅಳತೆ ಸಿಗ್ತದೆ. ಈ EFನ ಅಳತೆಯ ಸಹಾಯದಿಂದ ನಾವು BC ಅಳತೆಯನ್ನು ಬರೀಬಹುದು. ಅದಕ್ಕೋಸ್ಕರ ನಾನಿಲ್ಲಿ ಲಂಬಕೋನ ತ್ರಿಭುಜ ACFL ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಅಥವಾ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವ ಬಾಹುವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನೇ ಬಳಸಿಕೊಂಡು ಪಾರ್ಶ್ವ ಬಾಹು AFನ ಅಳತೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು CF ಭಾಗಿಸು ಪಾರ್ಶ್ವ ಬಾಹು AF ಅಂತ ಬರೆದುಕೊಂಡಿದ್ದೇನೆ. ಮುಂದಿನ ಹಂತವನ್ನು ನಾನಿಲ್ಲಿ ಬರೀತೇನೆ. ಟ್ಯಾನ್ 30 ಡಿಗ್ರಿಯ ಬೆಲೆಯು 1 ವರ್ಗಮೂಲ 3 ಆಗಿರೋದ್ರಿಂದ ನಾವು ಟ್ಯಾನ್ 30 ಡಿಗ್ರಿಯ ಸ್ಥಾನದಲ್ಲಿ 1 ವರ್ಗಮೂಲ 3 ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು CFನ ಅಳತೆ ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಎಷ್ಟು ಬಂದಿದೆ? 30 ವರ್ಗಮೂಲ 3 ಬಂದಿದೆ. ಭಾಗಿಸು AFನ ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಹಾಗಾಗಿ AFನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಛೇದದಲ್ಲಿ. ಮುಂದಿನ ಹಂತದಲ್ಲಿ ಓರೆ ಗುಣಾಕಾರ ಮಾಡಿ ಈ AFನ್ನು ಎಡಭಾಗಕ್ಕೆ ತಂದಾಗ ಈ AF 1ಕ್ಕೆ ಗುಣಿಸಲ್ಪಟ್ಟು ಎಡಭಾಗವು AF ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಈ ವರ್ಗಮೂಲ 3 ಓರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಈ ವರ್ಗಮೂಲ 30 ವರ್ಗಮೂಲ 3ಕ್ಕೆ ಗುಣಿಸಲ್ಪಟ್ಟು ಬಲಭಾಗವು ಇಲ್ಲಿ 30 ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಇಲ್ಲಿ AF ಈಸ್ ಈಕ್ವಲ್ಸ್ ಟು 30 ಇಂಟು ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದರೆ ವರ್ಗಮೂಲ 9 ಆಗುತ್ತದೆ. ವರ್ಗಮೂಲ 9ರ ಬೆಲೆ 3 ಆಗೋದ್ರಿಂದ ನಾನಿಲ್ಲಿ 3 ಅಂತ ಬರೆದುಕೊಳ್ತಾ ಇದ್ದೇನೆ. 30 ಗುಣಿಸು 3 ಅಂದರೆ 90 ಆಗೋದ್ರಿಂದ ಇಲ್ಲಿ AFನ ಅಳತೆಯು 90 ಮೀಟರ್ ಆಗ್ತದೆ. ಅಂದರೆ AF ಇಲ್ಲಿ 90 ಮೀಟರ್ ಆಯಿತು. ಈ AFನ ಅಳತೆಯ ಸಹಾಯದಿಂದ ನಾವೀಗ EFನ ಅಳತೆಯನ್ನು ಕಂಡುಹಿಡ್ಕೊಳ್ಳೋಣ. ಆದರೆ ಈ EF AE ಪ್ಲಸ್ AFಗೆ ಸಮನಾಗಿದೆ. ಆದ್ದರಿಂದ ನಾನಿಲ್ಲಿ EF ಈಸ್ ಈಕ್ವಲ್ಸ್ ಟು AE ಪ್ಲಸ್ AF ಅಂತ ಬರೆದುಕೊಂಡಿದ್ದೇನೆ. AE ಅಳತೆ ನಮಗೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 30 ಮೀಟರ್ ಅಂದ್ಕೊಂಡು ಚಿತ್ರದಲ್ಲಿ ಪ್ಲಸ್ AF ಅಂದರೆ 90 ಬಂದಿರೋದ್ರಿಂದ AFನ ಸ್ಥಾನದಲ್ಲಿ 90 ಬರೆದುಕೊಳ್ಳೋಣ. 30 ಪ್ಲಸ್ 90 ಅಂದರೆ 120 ಆಗುವುದರಿಂದ ಇಲ್ಲಿ EFನ ಅಳತೆ ಎಷ್ಟಾಗ್ತದೆ ಅಂದರೆ
120 ಮೀಟರ್ ಆಗ್ತದೆ. ಆದರೆ ಈ ಎಫ್ ಯಾವ ಸಮನಾಗಿದೆ, ಬಿ ಸಿಗೆ ಸಮನಾಗಿರೋದ್ರಿಂದ ನಾವಿಲ್ಲಿ ಬಿ ಸಿ ಅಂತ ಬರೆದುಕೊಳ್ಳೋಣ. ಯಾಕಂದರೆ ಇಲ್ಲಿ ಇ ಎಫ್ ಮತ್ತು ಬಿ ಸಿ ಅಳತೆಗಳು ಸಮನಾಗಿರೋದ್ರಿಂದ ಇ ಎಫ್ನ ಅಳತೆ 120 ಮೀಟರ್ ಆಗಿರೋದ್ರಿಂದ ಬಿ ಸಿ ಅಳತೆ ಏನಾಗ್ತದೆ ಅಂದರೆ 120 ಮೀಟರ್ ಆಗ್ತದೆ. ಹೀಗೆ ನಾವು ಬಿ ಸಿಯ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಲಂಬಕೋನ ತ್ರಿಭುಜ ಸಿ ಬಿ ಡಿಯನ್ನು ತೆಗೆದುಕೊಂಡು ಈ ತ್ರಿಭುಜದ ಸಹಾಯದಿಂದ ಡಿ ಸಿ ಅಳತೆಯನ್ನು ಕಂಡುಹಿಡಿದು ತದನಂತರ ಕಟ್ಟಡದ ಎತ್ತರ ಡಿ ಎಫ್ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ಕೋನ ಎ ಬಿ ಡಿಯ ಅಳತೆಯನ್ನು 90 ಡಿಗ್ರಿಯಾಗಿ ಕೊಟ್ಟಿದ್ದಾರೆ. ಆದರೆ ನಮಗೆ ಸಿ ಬಿ ಡಿ ಲಂಬಕೋನ ತ್ರಿಭುಜದಲ್ಲಿ ಲಘುಕೋನ ಸಿ ಬಿ ಡಿಯ ಅಳತೆ ತಿಳಿದಿರಬೇಕು. ಹಾಗಾಗಿ ನಾನಿಲ್ಲಿ ಸಿ ಬಿ ಡಿ ಅಳತೆಯನ್ನು ಕೊಟ್ಟಿರುವ ದತ್ತಾಂಶದ ಸಹಾಯದಿಂದ ಕಂಡುಹಿಡಿತಾ ಇದ್ದೇನೆ. ಇಲ್ಲಿ ಕೋನ ಎ ಬಿ ಡಿ ಅಳತೆ ಎಷ್ಟಿದೆ, 90 ಡಿಗ್ರಿ ಇದೆ. ನೀವು ಇಲ್ಲಿ ಚಿತ್ರವನ್ನು ಗಮನಿಸಿದಾಗ ಬಿ ಸಿ ಮತ್ತು ಇ ಎಫ್ಗಳು ಸಮಾಂತರ ರೇಖೆಗಳಾಗಿವೆ. ಇವುಗಳನ್ನು ಛೇದಿಸುವ ರೇಖೆ ಯಾವುದು, ಎ ಬಿ ಆಗಿದೆ. ಈ ಛೇದಕ ರೇಖೆ ಈ ಸಮಾಂತರ ರೇಖೆಗಳ ನಡುವೆ ಪರ್ಯಾಯ ಕೋನಗಳನ್ನು ಅಥವಾ ಜಡ್ ಕೋನವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಬಿ ಎ ಇ ಮತ್ತು ಸಿ ಬಿ ಎಗಳು ಪರ್ಯಾಯ ಕೋನಗಳಾಗಿವೆ. ಇವೆರಡೂ ಕೋನಗಳು ಅಂದರೆ ಜಡ್ ಕೋನಗಳು ಯಾವಾಗಲೂ ಸಮನಾಗಿರ್ತವೆ. ಇಲ್ಲಿ ಬಿ ಎ ಇ ಕೋನವನ್ನು 60 ಡಿಗ್ರಿಯಾಗಿ ಕೊಟ್ಟಿರೋದ್ರಿಂದ ಎ ಬಿ ಸಿ ಕೋನವು ಸಹ ಏನಾಗಿರುತ್ತೆ ಅಂದರೆ 60 ಡಿಗ್ರಿ ಆಗಿರುತ್ತದೆ. ಸೊ ಆದ್ದರಿಂದ ಇಲ್ಲಿ ಎ ಬಿ ಸಿ ಕೋನ 60 ಡಿಗ್ರಿ ಆಗಿದೆ. ಆದರೆ ಈ ಲಂಬಕೋನ ತ್ರಿಭುಜದಲ್ಲಿ ನಮಗೆ ಬೇಕಾಗಿದ್ದ ಲಘು ಕೋನ ಸಿ ಬಿ ಡಿ ಆಗಿದೆ. ಈ ಸಿ ಬಿ ಡಿ ಅಳತೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ಲಂಬಕೋನ ತ್ರಿಭುಜ ಎ ಬಿ ಡಿ ಅಳತೆ ಅಂದರೆ 90 ಡಿಗ್ರಿಯಲ್ಲಿ ಏನನ್ನು ಕಳಿಬೇಕು, ಈ ಲಘು ಕೋನ ಎ ಬಿ ಸಿಯನ್ನು ಕಳಿಬೇಕು, ಅಂದರೆ 60 ಡಿಗ್ರಿಯನ್ನು ಕಳಿಬೇಕು. ಹಾಗಾಗಿ ಸಿ ಬಿ ಡಿ ಕೋನ ಈಸ್ ಈಕ್ವಲ್ಸ್ ಟು ಎ ಬಿ ಡಿ ಕೋನ ಅಂದರೆ 90 ಡಿಗ್ರಿ ಮೈನಸ್ ಎ ಬಿ ಸಿ ಕೋನ. ಎ ಬಿ ಸಿ ಕೋನ ಎಷ್ಟಿದೆ, 60 ಡಿಗ್ರಿ ಇದೆ. ಸೊ 90 ಮೈನಸ್ 60 ಅಂದರೆ 30 ಡಿಗ್ರಿ ಆಗೋದ್ರಿಂದ ಇಲ್ಲಿ ಸಿ ಬಿ ಡಿ ಕೋನವು 30 ಡಿಗ್ರಿ ಆಗುತ್ತದೆ. ಹೀಗೆ ನಾವು ಈ ಲಂಬಕೋನ ತ್ರಿಭುಜದ ಲಘು ಕೋನ ಬಿ ಕೋನದ ಅಳತೆ ಅಂದರೆ ಸಿ ಬಿ ಡಿ ಕೋನದ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ ಲಂಬಕೋನ ತ್ರಿಭುಜಕ್ಕೆ ಸೂಕ್ತವಾದ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಸಿ ಡಿ ಅಳತೆಯನ್ನು ಕಂಡುಹಿಡಿಯೋಣ. ಮೊದಲಿಗೆ ಈ 30 ಡಿಗ್ರಿಗೆ ಸಂಬಂಧಿಸಿದಂತೆ ಬಾಹುಗಳನ್ನು ಹೆಸರಿಸಿಕೊಳ್ಳೋಣ. 30 ಡಿಗ್ರಿಗೆ ಎದುರಿರುವ ಬಾಹು ಡಿ ಸಿ, ಇದು ಅಭಿಮುಖ ಬಾಹುವಾಗಿದೆ. ಅದೇ ರೀತಿ ಇದು ಪಾರ್ಶ್ವ ಬಾಹುವಾಗಿದೆ. ಪಾರ್ಶ್ವ ಬಾಹು ಅಥವಾ ಬಿ ಸಿ ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಎಷ್ಟು ಬಂದಿದೆ, 120 ಮೀಟರ್ ಬಂದಿದೆ. ಹಾಗಾಗಿ ನಾವಿಲ್ಲಿ ಈ ಲಂಬಕೋನ ತ್ರಿಭುಜಕ್ಕೆ ಅಪ ಅಥವಾ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವ ಬಾಹುವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಡಿ ಸಿ ಅಥವಾ ಸಿ ಡಿ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಲಂಬಕೋನ ತ್ರಿಭುಜ ಸಿ ಬಿ ಡಿ ಎಲ್ ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ ಕೋನ ಸಿ ಬಿ ಡಿ ಅಳತೆ ನಾವು ಈಗಾಗಲೇ ಕಂಡುಹಿಡಿದೇವೆ. ಎಷ್ಟು ಬಂದಿದೆ, 30 ಡಿಗ್ರಿ ಬಂದಿದೆ. ಸೊ ಆದ್ದರಿಂದ ನಾನಿಲ್ಲಿ ಕೋನ ಸಿ ಬಿ ಡಿ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ ಅಂತ ಬರೆದುಕೊಂಡಿದ್ದೇನೆ. ಸೊ ನಾನೀಗ ಈ ಲಂಬಕೋನ ತ್ರಿಭುಜಕ್ಕೆ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಸಿ ಡಿಯ ಅಳತೆಯನ್ನು ಕಂಡುಹಿಡಿತಾ ಇದ್ದೇನೆ. ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಸಿ ಡಿ ಭಾಗಿಸು ಪಾರ್ಶ್ವ ಬಾಹು ಬಿ ಸಿ ಅಂತ ಬರೆದುಕೊಂಡಿದ್ದೇನೆ. ಟ್ಯಾನ್ 30 ಡಿಗ್ರಿಯ ಬೆಲೆ 1 ಭಾಗಿಸು ವರ್ಗಮೂಲ 3 ಆಗಿದೆ. ಈಸ್ ಈಕ್ವಲ್ಸ್ ಟು ಸಿ ಡಿ ಅಳತೆ ನಮಗೆ ತಿಳಿದಿಲ್ಲ, ಅದನ್ನು ಕಂಡುಹಿಡಿಯಬೇಕು. ಸಿ ಡಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಭಾಗಿಸು ಬಿ ಸಿ ಅಳತೆ ಎಷ್ಟು ಬಂದಿದೆ, 120 ಬಂದಿದೆ. ಛೇದದಲ್ಲಿ 120 ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಇಲ್ಲಿ ಛೇದದಲ್ಲಿರುವ 120 ಒರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು ಅಂಶದಲ್ಲಿರುವ 1ಕ್ಕೆ ಗುಣಿಸಲ್ಪಟ್ಟು ಅಂಶವು ಇಲ್ಲಿ 1 × 120 120 ಆಗುತ್ತದೆ. ಭಾಗಿಸು ವರ್ಗಮೂಲ 3 ಇದ್ದಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು ಸಿ ಡಿ. ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. ಸೊ ಸಿ ಡಿ ಈಸ್ ಈಕ್ವಲ್ಸ್ ಟು 120 ನಾವು 40 × 3 ಆಗಿ ಬರೆದುಕೊಳ್ಳೋಣ. ಯಾಕೆಂದರೆ ಛೇದದಲ್ಲಿ ವರ್ಗಮೂಲ 3 ಇರೋದ್ರಿಂದ ಎ ಭಾಗಿಸು ವರ್ಗಮೂಲ ಎ ಅಂದರೆ ವರ್ಗಮೂಲ ಎ ಆಗೋದ್ರಿಂದ ಇಲ್ಲಿ 3 ಭಾಗಿಸು ವರ್ಗಮೂಲ 3 ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಇಲ್ಲಿ ಸಿ ಡಿಯ ಅಳತೆಯು 40 3 ಭಾಗಿಸು ವರ್ಗಮೂಲ 3 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಈ ಸಿ ಡಿಯ ಅಳತೆ 40 ವರ್ಗಮೂಲ 3 ಅಂತ ಕಂಡುಹಿಡಿದ ನಂತರ ನಾವೀಗ ಕಟ್ಟಡದ ಎತ್ತರ ಡಿ ಎಫ್ನ ಅಳತೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಕಟ್ಟಡದ ಎತ್ತರ ಡಿ ಎಫ್ ಸಿ ಡಿ ಪ್ಲಸ್ ಸಿ ಎಫ್ ಆಗಿರೋದ್ರಿಂದ ನಾನಿಲ್ಲಿ ಕಟ್ಟಡದ ಎತ್ತರ ಡಿ ಎಫ್ ಈಸ್ ಈಕ್ವಲ್ಸ್ ಟು ಸಿ ಡಿ ಪ್ಲಸ್ ಸಿ ಎಫ್ ಅಂತ ಬರೆದುಕೊಂಡಿದ್ದೇನೆ. ಸಿ ಡಿ ಅಳತೆ ಎಷ್ಟು ಬಂದಿದೆ ಹೇಳ್ರಿ, 40 ವರ್ಗಮೂಲ 3 ಬಂದಿದೆ. ಪ್ಲಸ್ ಸಿ ಎಫ್ನ ಅಳತೆ ಎಷ್ಟಿದೆ, 30 ವರ್ಗಮೂಲ 3 ಇರೋದ್ರಿಂದ ಸಿ ಎಫ್ನ ಸ್ಥಾನದಲ್ಲಿ 30 ವರ್ಗಮೂಲ 3 ಅಂತ ಬರೆದುಕೊಳ್ಳೋಣ. ಸೊ 40 ವರ್ಗಮೂಲ 3 ಪ್ಲಸ್ 30 ವರ್ಗಮೂಲ 3 ಅಂದರೆ 70 ವರ್ಗಮೂಲ 3 ಆಗುವುದರಿಂದ ಕಟ್ಟಡದ ಎತ್ತರ ಡಿ ಎಫ್ನ ಅಳತೆಯು 70 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಕಟ್ಟಡದ ಎತ್ತರ ಡಿ ಎಫ್ನ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಇದೇ ಲಂಬಕೋನ ತ್ರಿಭುಜವನ್ನು ಬಳಸಿಕೊಂಡು ಪಕ್ಷಿಯು ಚಲಿಸಿದ ದೂರ ಬಿ ಡಿ ಅಳತೆಯನ್ನು ಕಂಡುಹಿಡಿಯೋಣ. ಯಾಕಂದರೆ ಈ ಲಂಬಕೋನ ತ್ರಿಭುಜ ಸಿ ಬಿ ಡಿಯಲ್ಲಿ
ಪಕ್ಷಿಯು ಚಲಿಸಿದ ದೂರ BDಯ ಅಳತೆಯು ವಿಕರ್ಣವಾಗಿದೆ. ಸೊ ಹಾಗಾಗಿ ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಅಳತೆಯನ್ನು ಕಂಡುಹಿಡಿದರೆ ನಾವು ಪಕ್ಷಿಯು ಚಲಿಸಿದ ದೂರ BDಯ ಅಳತೆ ಸಿಗುತ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಲಂಬಕೋನ ತ್ರಿಭುಜ CBDಯಲ್ಲಿ ಅಂತ ಬರೆದುಕೊಳ್ತಾ ಇದ್ದೇನೆ. ನಾವಿಲ್ಲಿ ವಿಕರ್ಣವನ್ನು ಅನುಪಾತದಲ್ಲಿ ಹೊಂದಿರುವಂಥ ಯಾವುದೇ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಪಕ್ಷಿಯು ಚಲಿಸಿದ ದೂರ ಅಂದರೆ ವಿಕರ್ಣ BDಯ ಅಳತೆಯನ್ನು ಕಂಡುಹಿಡಿಯಬೇಕು. ಹಾಗಾಗಿ ನಾನಿಲ್ಲಿ ಸೈನ್ ಅನುಪಾತವನ್ನು ಬಳಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಸೈನ್ ಅನುಪಾತ ವಿ ಅಥವಾ ಅಭಿಮುಖ ಭಾವ ಭಾಗಿಸು ವಿಕರ್ಣ ಆಗಿರೋದ್ರಿಂದ ಇದು ವಿಕರ್ಣವನ್ನು ಹೊಂದಿರುವ ಅನುಪಾತವಾಗಿರೋದ್ರಿಂದ ಸೈನ್ ಅನುಪಾತವನ್ನು ಬಳಸಿಕೊಂಡು ವಿಕರ್ಣ BDಯ ಅಳತೆಯನ್ನು ಕಂಡುಹಿಡಿತಾ ಇದ್ದೇನೆ. ಹಾಗಾಗಿ ನಾನಿಲ್ಲಿ ಸೈನ್ ಲಘುಕೋನ 30 ಡಿಗ್ರಿ = ಅಭಿಮುಖ ಬಾಹು CD ಭಾಗಿಸು ವಿಕರ್ಣ BD ಅಂತ ಬರೆದುಕೊಂಡಿದ್ದೇನೆ. ಸೈನ್ 30 ಡಿಗ್ರಿಯ ಬೆಲೆ 1/2 ಆಗಿರೋದ್ರಿಂದ 1/2 ಬರೆದುಕೊಂಡಿದ್ದೇನೆ. CDಯ ಅಳತೆ ಎಷ್ಟಿದೆ ಅಂದರೆ 40 ವರ್ಗಮೂಲ 3 ಆಗಿದೆ ಭಾಗಿಸು BD ಪಕ್ಷಿಯು ಚಲಿಸಿದ ದೂರ ಅಥವಾ ವಿಕರ್ಣ ನಮಗೆ ತಿಳಿದಿಲ್ಲ. ಹಾಗಾಗಿ ಇದನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ BDಯನ್ನು ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತರೋಣ. ಅದೇ ರೀತಿ 2ಅನ್ನು ಓರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಈ 2 40 ವರ್ಗಮೂಲ 3ಕ್ಕೆ ಗುಣಿಸಲ್ಪಟ್ಟು 2 × 40 80 ಆಗೋದ್ರಿಂದ ಇಲ್ಲಿ ಪಕ್ಷಿಯು ಚಲಿಸಿದ ದೂರ ಅಥವಾ BDಯ ಅಳತೆಯು 80 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಹಾಗೆ ನಾವೀಗ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲಿರುವಂಥ ಮತ್ತೊಂದು 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಗೋಪುರ ಹಾಗೂ ಒಂದು ಕಟ್ಟಡ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಕಟ್ಟಡದ ಪಾದದಿಂದ 20 ಮೀಟರ್ ಎತ್ತರದಲ್ಲಿರುವ ಕಿಟಕಿಗೆ ಗೋಪುರದ ಪಾದದಿಂದ ಇರುವ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಹಾಗೆಯೇ ಅದೇ ಕಿಟಕಿಯಿಂದ ಗೋಪುರದ ತುದಿಗಿರುವ ಉನ್ನತ ಕೋನವು 60 ಡಿಗ್ರಿ ಆಗಿದೆ ಮತ್ತು ಕಟ್ಟಡದ ತುದಿಯಿಂದ ಗೋಪುರದ ಪಾದಕ್ಕಿರುವ ಅವನತ ಕೋನವು 45 ಡಿಗ್ರಿ ಆಗಿದೆ. ಹಾಗಾದರೆ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ, ಕಟ್ಟಡದ ಎತ್ತರ, ಗೋಪುರದ ಎತ್ತರ ಹಾಗೂ ಕಟ್ಟಡದ ತುದಿಯಿಂದ ಗೋಪುರದ ಪಾದಕ್ಕಿರುವ ದೂರವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಚಿತ್ರದಲ್ಲಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಚಿತ್ರದಲ್ಲಿ CD ಕಟ್ಟಡವಾಗಿದೆ. ಇದರ ಎತ್ತರವನ್ನು ನಮಗೆ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವಿಲ್ಲಿ ಕಟ್ಟಡದ ಎತ್ತರ CD = ಎಂದು ಬರೆದುಕೊಳ್ಳೋಣ. ಅದೇ ರೀತಿ AB ಗೋಪುರದ ಎತ್ತರವಾಗಿದೆ. ಇದರ ಎತ್ತರವನ್ನು ಸಹ ನಾವು ಕಂಡುಹಿಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಗೋಪುರದ ಎತ್ತರ AB = ಅಂತ ಬರೆದುಕೊಂಡಿದ್ದೇನೆ. ಹಾಗೆ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ DE ಅಳತೆಯು AF ಅಳತೆಗೆ ಸಮನಾಗಿದೆ. ಅಂದರೆ DE 20 ಮೀಟರ್ ಆಗಿರೋದ್ರಿಂದ AF ಅಳತೆಯು ಏನಾಗಿರ್ತದೆ ಅಂದರೆ 20 ಮೀಟರ್ ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ DE AF 20 ಮೀಟರ್ ಅಂತ ಬರೆದುಕೊಂಡಿದ್ದೇನೆ. ಸೊ ಇಷ್ಟು ದತ್ತಾಂಶವನ್ನು ತಿಳಿದುಕೊಂಡ ನಂತರ ನಾವೀಗ ಈ ಚಿತ್ರದಲ್ಲಿರುವ ಲಂಬಕೋನ ತ್ರಿಭುಜ ADE ಅನ್ನು ತೆಗೆದುಕೊಂಡು ಪ್ರಶ್ನೆಯಲ್ಲಿ ಕಂಡುಹಿಡಲಿಕ್ಕೆ ಹೇಳಿರುವ ಕಟ್ಟಡ ಹಾಗೂ ಗೋಪುರಗಳ ನಡುವಿನ ದೂರ ADಯ ಅಳತೆಯನ್ನು ಕಂಡುಹಿಡಿಯೋಣ. ಏಕೆಂದರೆ ಈ AD ಈ ಲಂಬಕೋನ ತ್ರಿಭುಜದ ಒಂದು ಭಾವವಾಗಿದೆ. ಈ ಲಂಬಕೋನ ತ್ರಿಭುಜದಲ್ಲಿ DE ಅಳತೆಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಒಂದು ಲಘುಕೋನದ ಅಳತೆಯನ್ನು ಕೊಟ್ಟಿರೋದ್ರಿಂದ ನಾವಿಲ್ಲಿ ಸೂಕ್ತವಾದ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಲಿಕ್ಕೆ ಹೇಳಿರುವಂಥ ಕಟ್ಟಡ ಹಾಗೂ ಗೋಪುರಗಳ ನಡುವಿನ ದೂರ AD ಅಳತೆಯನ್ನು ಕಂಡುಹಿಡಿಯೋಣ. ಸೊ ಅದಕ್ಕಿಂತ ಪೂರ್ವದಲ್ಲಿ ನಾವು ಈ ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜ ADEಯ ಭಾವಗಳನ್ನು ಹೆಸರಿಸಿಕೊಳ್ಳೋಣ. ಸೊ ಲಘುಕೋನ 30 ಡಿಗ್ರಿಗೆ ಎದುರಿರುವ ಬಾವು DE, ಇದು ಅಭಿಮುಖ ಭಾವವಾಗಿದೆ. ಅದೇ ರೀತಿ AD ಪಾರ್ಶ್ವ ಭಾವವಾಗುತ್ತದೆ. ಸೊ ಇಷ್ಟು ದತ್ತಾಂಶವನ್ನು ತೆಗೆದುಕೊಂಡ ನಂತರ ನಾವೀಗ ತ್ರಿಭುಜ ADEಯಲ್ಲಿ ಅಂತ ಬರೆದುಕೊಳ್ಳೋಣ. ಇದೇ ತ್ರಿಭುಜವನ್ನು ತೆಗೆದುಕೊಳ್ಳಬೇಕಾಗಿದ್ದಲ್ಲ, ಹಾಗಾಗಿ ನಾವಿಲ್ಲಿ ತ್ರಿಭುಜ ADEಯಲ್ಲಿ ಅಂತ ಬರೆದುಕೊಳ್ಳೋಣ. ತದನಂತರ ನಾವಿಲ್ಲಿ ಕಟ್ಟಡ ಹಾಗೂ ಗೋಪುರಗಳ ನಡುವಿನ ದೂರ ADಯ ಅಳತೆ ಅಂದರೆ ಪಾರ್ಶ್ವಭಾವಿನ ಅಳತೆಯನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ನಾವಿಲ್ಲಿ ಅಥವಾ ಅಭಿಮುಖ ಭಾವ ಭಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ADಯ ಅಳತೆ ಅಂದರೆ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ ADಯ ಅಳತೆ ಅಂದರೆ ಪಾರ್ಶ್ವಭಾವಿನ ಅಳತೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ ಲಘುಕೋನ 30 ಡಿಗ್ರಿ ಅಭಿಮುಖ ಬಾವು DE ಭಾಗಿಸು ಪಾರ್ಶ್ವಭಾವು AD ಅಂತ ಬರೆದುಕೊಂಡಿದ್ದೇನೆ. ಸೊ ನಾವೀಗ ಟ್ಯಾನ್ 30 ಡಿಗ್ರಿಯ ಬೆಲೆಯನ್ನು ಇಲ್ಲಿ ಆದೇಶಿಸೋಣ. ಟ್ಯಾನ್ 30 ಡಿಗ್ರಿ ಅಂದರೆ 1/3 ಆಗಿದೆ. DE ಅಳತೆ ಅಂದರೆ ಅಭಿಮುಖ ಭಾವಿನ ಅಳತೆ ಎಷ್ಟು ಬಂದಿದೆ 20 ಮೀಟರ್ ಆಗಿದೆ ಭಾಗಿಸು AD ಅಳತೆ ಪಾರ್ಶ್ವಭಾವಿನ ಅಳತೆ ನಾವು ಕಂಡುಹಿಡಿಯಬೇಕು. ಇದನ್ನು ಇದ್ದಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ADಯನ್ನು ಒರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು ಅಂಶಕ್ಕೆ ಹೋಗಿ 1ಕ್ಕೆ ಗುಣಿಸಲ್ಪಟ್ಟು ಎಡಭಾಗವು AD ಆಗುತ್ತದೆ. ಅದೇ ರೀತಿ ಛೇದದಲ್ಲಿರುವ ವರ್ಗಮೂಲ 3ಅನ್ನು ಒರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಇದು 20ಕ್ಕೆ ಗುಣಿಸಲ್ಪಟ್ಟು ಬಲಭಾಗವು 20 × ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಇಲ್ಲಿ ADಯ ಅಳತೆಯು 20
20 ವರ್ಗಮೂಲ 3 ಮೀಟರ್ ಆಗುತ್ತದೆ. ಆದರೆ ಈ AD ಅಳತೆಯು EFನ ಅಳತೆಗೆ ಸಮನಾಗಿರೋದ್ರಿಂದ ಇಲ್ಲಿ AD 20 ವರ್ಗಮೂಲ 3 ಮೀಟರ್ ಆದರೆ EFನ ಅಳತೆಯು 20 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಹಾಗಾಗಿ ನಾವಿಲ್ಲಿ AD = 20 ವರ್ಗಮೂಲ 3 EF ಎಂದು ಬರೆದುಕೊಳ್ಳೋಣ. ಸೊ ಹಾಗಾಗಿ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಈ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ ADಯ ಅಳತೆ 20 ವರ್ಗಮೂಲ 3 ಮೀಟರ್ ಆಗುತ್ತದೆ. ಹೀಗೆ ನಾವು ಮೊದಲನೇ ಉಪಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು. ಸೊ ಇದಾದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಗೋಪುರದ ಎತ್ತರ AB ಅಳತೆಯನ್ನು ಕಂಡುಹಿಡಿದುಕೊಳ್ಳೋಣ. ಸೊ ಈ AB ಅಳತೆಯನ್ನು ಕಂಡುಹಿಡಿಬೇಕಾದ್ರೆ ನಮಗೆ BFನ ಅಳತೆಯ ಅಗತ್ಯ ಇದೆ. ಯಾಕಂದರೆ AFನ ಅಳತೆ ಆಲ್ರೆಡಿ ನಮಗೆ ತಿಳಿದಿದೆ, ಇಲ್ಲಿ ಕೊಟ್ಟಿದ್ದಾರೆ. ಈ BFನ ಅಳತೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ತೆಗೆದುಕೊಳ್ಳಬೇಕಾದ ಲಂಬಕೋನ ತ್ರಿಭುಜ ಅಂದರೆ ಅದು BFE. ಯಾಕಂದರೆ ಈ ಲಂಬಕೋನ ತ್ರಿಭುಜದಲ್ಲಿ ಲಘುಕೋನ 60 ಡಿಗ್ರಿಗೆ ಸಂಬಂಧಿಸಿದಂತೆ ಶುಭಾವು EFನ ಅಳತೆ ನಮಗೆ ತಿಳಿದಿದೆ. ಇದು 20 ವರ್ಗಮೂಲ 3 ಮೀಟರ್ ಆಗಿದೆ. ಅದೇ ರೀತಿ ನಾವಿಲ್ಲಿ ಅಭಿಮುಖ ಬಾಹು BFನ ಅಳತೆಯನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ನಾವಿಲ್ಲಿ ಅಪ ಅಥವಾ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಅಭಿಮುಖ ಬಾಹು BFನ ಅಳತೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಲಂಬಕೋನ ತ್ರಿಭುಜ BFEL ಅಂತ ಬರೆದುಕೊಂಡಿದ್ದೇನೆ. ಸೊ ನಾನೀಗ ಲಂಬಕೋನ ತ್ರಿಭುಜಕ್ಕೆ ಟ್ಯಾನ್ ಅನುಪಾತವನ್ನು ಬಳಸ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ 60 ಡಿಗ್ರಿ ಅಂತ ಬರೆದುಕೊಂಡಿದ್ದೇನೆ. ಟ್ಯಾನ್ ಅನುಪಾತ ಅಪ ಅಥವಾ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಭಾವ ಆಗಿರೋದ್ರಿಂದ ಅಭಿಮುಖ ಬಾಹು BF ಭಾಗಿಸು ಪಾರ್ಶ್ವಭಾವು EF ಅಂತ ಬರೆದುಕೊಂಡಿದ್ದೇನೆ. ಟ್ಯಾನ್ 60 ಡಿಗ್ರಿಯ ಬೆಲೆಯು ವರ್ಗಮೂಲ 3 ಆಗಿರೋದ್ರಿಂದ ವರ್ಗಮೂಲ 3 ಬರೆದುಕೊಂಡಿದ್ದೇನೆ. BFನ ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಇದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಭಾಗಿಸು EFನ ಅಳತೆ ಎಷ್ಟಿದೆ? 20 ವರ್ಗಮೂಲ 3 ಇದೆ. ಇದನ್ನು ಛೇದದಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಬಲಭಾಗದಲ್ಲಿ BF ಅನ್ನು ಇದ್ದಾಗಿಟ್ಕೊಂಡು ಬಲಭಾಗದ ಛೇದದಲ್ಲಿರುವ 20 ವರ್ಗಮೂಲ 3 ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಎಡಭಾಗವು 20 ಗುಣಿಸು ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಆಗುತ್ತದೆ. ಆದರೆ ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದರೆ ವರ್ಗಮೂಲ 9 ಆಗುತ್ತದೆ. ವರ್ಗಮೂಲ 9ರ ಬೆಲೆ 3 ಆಗುವುದರಿಂದ ಇಲ್ಲಿ BFನ ಅಳತೆಯು 20 ಗುಣಿಸು ವರ್ಗಮೂಲ 3 ಗುಣಿಸು ವರ್ಗಮೂಲ 3 ವರ್ಗಮೂಲ 9. ವರ್ಗಮೂಲ 9ರ ಬೆಲೆ ಎಷ್ಟು? 3 ಆಗುತ್ತದೆ. ಆದ್ದರಿಂದ ಇಲ್ಲಿ BF = 20 ಗುಣಿಸು 3 ಆಗುತ್ತದೆ. ಸೊ 20 ಗುಣಿಸು 3 ಅಂದರೆ 60 ಆಗುವುದರಿಂದ ಇಲ್ಲಿ BFನ ಅಳತೆಯು 60 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಈ BFನ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಗೋಪುರದ ಎತ್ತರ AB ಅಳತೆಯನ್ನು ಕಂಡುಹಿಡಿಯೋಣ. ಈ ಗೋಪುರದ ಎತ್ತರ AB ಅಳತೆಯನ್ನು ಕಂಡುಹಿಡಿಯಬೇಕಾದ್ರೆ ನಾವು BF ಮತ್ತು AFನ ಅಳತೆಗಳನ್ನು ಕೂಡಿಸ್ಕೊಳ್ಬೇಕು. ಆದ್ದರಿಂದ ನಾನಿಲ್ಲಿ ಗೋಪುರದ ಎತ್ತರ AB = BF + AF ಅಂತ ಬರೆದುಕೊಂಡಿದ್ದೇನೆ. BFನ ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಎಷ್ಟು ಬಂದಿದೆ? 60 ಮೀಟರ್ ಬಂದಿದೆ. ಇಲ್ಲಿ ಬರೆದುಕೊಳ್ಳೋಣ. ಪ್ಲಸ್ AFನ ಅಳತೆ 20 ಮೀಟರ್ ಆಗಿದೆ. ಹಾಗಾಗಿ 20 ಬರೆದುಕೊಳ್ಳೋಣ. 60 + 20 ಅಂದರೆ 80 ಆಗುವುದರಿಂದ ಇಲ್ಲಿ ಗೋಪುರದ ಎತ್ತರ AB ಅಳತೆಯು ಎಷ್ಟಾಗ್ತದೆ ಅಂದರೆ 80 ಮೀಟರ್ ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಗೋಪುರದ ಎತ್ತರವು 80 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಗೋಪುರದ ಎತ್ತರವನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವ ಈ ಕಟ್ಟಡದ ಎತ್ತರ CD ಅಳತೆಯನ್ನು ಕಂಡುಹಿಡಿಯೋಣ. ಚಿತ್ರದಲ್ಲಿರುವ ಈ ಕಟ್ಟಡದ ಎತ್ತರ CD ಅಳತೆಯನ್ನು ನಾವು ಕಂಡುಹಿಡಿಯಬೇಕಾದ್ರೆ ನಾವಿಲ್ಲಿ ತೆಗೆದುಕೊಳ್ಳಬೇಕಾದ ಲಂಬಕೋನ ತ್ರಿಭುಜ ADC ಆಗಿದೆ. ಅದಕ್ಕೋಸ್ಕರ ನಾನಿಲ್ಲಿ ಲಂಬಕೋನ ತ್ರಿಭುಜ ADCL ಅಂತ ಬರೆದುಕೊಂಡಿದ್ದೇನೆ. ಯಾಕಂದರೆ ಈ ಲಂಬಕೋನ ತ್ರಿಭುಜದಲ್ಲಿ ನಮಗೆ AD ಅಳತೆ ತಿಳಿದಿದೆ. ನಾವು ಕಂಡುಹಿಡಿಯಬೇಕಾಗಿದ್ದು CD ಅಳತೆ ಅಂದರೆ ಕಟ್ಟಡದ ಎತ್ತರ. ಈ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಅದರ ಜೊತೆಗೆ ನಮಗೆ ಇಲ್ಲೊಂದು ಲಘುಕೋನ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಲಂಬಕೋನ ತ್ರಿಭುಜದ ಸಹಾಯದಿಂದ ನಾವು ಕಟ್ಟಡದ ಎತ್ತರ CD ಅಳತೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಅದಕ್ಕಿಂತ ಪೂರ್ವದಲ್ಲಿ ನಾವು ಈ ಲಘುಕೋನ Cಗೆ ಸಂಬಂಧಿಸಿದಂತೆ ಅಂದರೆ 45 ಡಿಗ್ರಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಬಾಹುಗಳನ್ನು ಹೆಸರಿಸಿಕೊಳ್ಳೋಣ. ಈ ಲಘುಕೋನ 40 ಡಿಗ್ರಿಗೆ ಅಭಿಮುಖ ಅಥವಾ ಎದುರಿರುವ ಬಾಹು AD ಏನಾಗಿದೆ ಅಂದರೆ ಅಭಿಮುಖ ಬಾಹು ಆಗ್ತದೆ. ಹಾಗೆ ನಾವು ಕಂಡುಹಿಡಿಯಬೇಕಾಗಿದ್ದ ಕಟ್ಟಡದ ಎತ್ತರ CD ಅಳತೆ ಪಾರ್ಶ್ವ ಬಾಹು ಆಗ್ತದೆ. ಸೊ ನಾವೀಗ ಅಪ ಅಥವಾ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಇಲ್ಲಿ ಕಟ್ಟಡದ ಎತ್ತರ CD ಅಳತೆಯನ್ನು ಕಂಡುಹಿಡಿಯೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ ಲಘುಕೋನ 45 ಡಿಗ್ರಿ = ಅಭಿಮುಖ ಬಾಹು. ಈ 45 ಡಿಗ್ರಿಗೆ ಅಭಿಮುಖವಾಗಿರೋ ಬಾಹು AD, ಅಭಿಮುಖ ಬಾಹು AD ಭಾಗಿಸು ಪಾರ್ಶ್ವಭಾವು CD. ಇದು ಕಟ್ಟಡದ ಎತ್ತರವಾಗಿದೆ. ಇದರ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಭಾಗಿಸು CD ಅಂತ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಟ್ಯಾನ್ 45 ಡಿಗ್ರಿಯ ಬೆಲೆ ನಿಮಗೆಲ್ಲ ತಿಳಿದಿದೆ. = 1. AD ಅಳತೆ ಎಷ್ಟಿದೆ? 20 ವರ್ಗಮೂಲ 3 ಇದೆ. ಇದನ್ನು ಇಲ್ಲಿ ಬರೆದುಕೊಳ್ಳೋಣ. ಭಾಗಿಸು ಛೇದದಲ್ಲಿರುವ ಕಟ್ಟಡದ ಎತ್ತರ CD ಅಳತೆಯನ್ನು ಇದ್ದಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ CD ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು 1ಕ್ಕೆ ಗುಣಿಸಲ್ಪಟ್ಟು ಎಡಭಾಗವು CD ಆಗುತ್ತದೆ. = ಬಲಭಾಗದಲ್ಲಿ 20 ವರ್ಗಮೂಲ 3 ಮೀಟರ್
ಇದೆ. ಸೊ ಆದ್ದರಿಂದ ಇಲ್ಲಿ ಕಟ್ಟಡದ ಎತ್ತರ ಸಿ ಡಿ ಅಂದರೆ ಕಟ್ಟಡದ ಎತ್ತರ ಸಿ ಡಿಯು 20 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಅದನ್ನೇ ನಾವು ವಾಕ್ಯದಲ್ಲಿ ಬರೆದುಕೊಳ್ಳೋಣ. ಸೊ ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವಂಥ ಕಟ್ಟಡದ ಎತ್ತರವು 20 ವರ್ಗಮೂಲ 3 ಮೀಟರ್ ಅಂತ ಬರೆಯೋಣ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವಂಥ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ, ಹಾಗೆ ಗೋಪುರದ ಎತ್ತರ, ಅದೇ ರೀತಿ ಕಟ್ಟಡದ ಎತ್ತರವನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಕಟ್ಟಡದ ತುದಿ ಸಿ ಇಂದ ಗೋಪುರದ ಪಾದ ಎಗಿರುವಂಥ ದೂರ ಎ ಸಿ ಅಳತೆಯನ್ನು ಕಂಡುಹಿಡಿಯೋಣ. ಈ ಎ ಸಿ ಅಳತೆಯನ್ನು ಕಂಡುಹಿಡಿಬೇಕಾದರೂ ಸಹ ನಾವು ತೆಗೆದುಕೊಳ್ಳಬೇಕಾದ ಲಂಬಕೋನ ತ್ರಿಭುಜ ಯಾವುದಾಗಿದೆ? ಎ ಡಿ ಸಿನೇ ಆಗಿದೆ. ಸೊ ಯಾಕಂದರೆ ಈ ಎ ಡಿ ಸಿ ತ್ರಿಭುಜದ ವಿಕರ್ಣ ಯಾವುದಾಗಿದೆ ಅಂದರೆ ಇಲ್ಲಿ ಎ ಸಿ ಆಗಿದೆ. ಹಾಗಾಗಿ ಈ ವಿಕರ್ಣದ ಅಳತೆಯನ್ನು ಕಂಡುಹಿಡಿದ್ರೆ ನಾವು ಈ ಕಟ್ಟಡದ ತುದಿಯಿಂದ ಗೋಪುರದ ಪಾದಕ್ಕಿರುವ ದೂರ ಎ ಸಿ ಅಳತೆ ಸಿಗುತ್ತದೆ. ಯಾಕಂದರೆ ಈ ಎ ಸಿ ಈ ಲಂಬಕೋನ ತ್ರಿಭುಜದ ವಿಕರ್ಣವಾಗಿದೆ. ಸೊ ಹಾಗಾಗಿ ನಾವಿಲ್ಲಿ ಇದೇ ಲಂಬಕೋನ ತ್ರಿಭುಜದಲ್ಲಿ ಇದೇ ಲಘುಕೋನಕ್ಕೆ ಸಂಬಂಧಿಸಿದಂತೆ ಭಾವಗಳನ್ನು ಹೆಸರಿಸಿಕೊಂಡಾಗ ಇಲ್ಲಿ ಎ ಡಿ ಅಭಿಮುಖ ಭಾವ ಆದರೆ ಸಿ ಡಿ ಪಾರ್ಶ್ವ ಭಾವ ಆಗುತ್ತದೆ. ಸೊ ನಮ್ಗೆ ಈಗಾಗಲೇ ಅಭಿಮುಖ ಭಾವ ಎ ಡಿ ಅಳತೆ ತಿಳಿದಿದೆ, ಅದರ ಜೊತೆಗೆ ಪಾರ್ಶ್ವಭಾವು ಸಿ ಡಿ ಅಳತೆಯು ಈಗಾಗಲೇ ನಾವು ಕಂಡುಹಿಡಿದಿದ್ದೇವೆ. ಅದಕ್ಕೋಸ್ಕರ ವಿಕರ್ಣವನ್ನು ಅನುಪಾತದಲ್ಲಿ ಕಂಪಲ್ಸರಿಯಾಗಿ ಹೊಂದಿರುವ, ಅದೇ ರೀತಿ ಅಭಿಮುಖ ಭಾವ ಅಥವಾ ಪಾರ್ಶ್ವಭಾವು ಯಾವುದಾದ್ರೂ ಒಂದನ್ನು ಅನುಪಾತದಲ್ಲಿ ಹೊಂದಿರುವ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ವಿಕರ್ಣ ಎ ಸಿ ಅಳತೆಯನ್ನು ಕಂಡುಹಿಡಿದುಕೊಳ್ಳೋಣ. ಸೊ ನಾನಿಲ್ಲಿ ವಿಕರ್ಣವನ್ನು ಅನುಪಾತದಲ್ಲಿ ಹೊಂದಿರುವಂಥ ಸೈನ್ ಅನುಪಾತವನ್ನು ಬಳಸಿಕೊಂಡು ವಿಕರ್ಣ ಎ ಸಿ ಅಳತೆಯನ್ನು ಕಂಡುಹಿಡಿತೇನೆ. ಯಾಕಂದರೆ ಸೈನ್ ಅನುಪಾತವು ವಿ ಆಗಿರೋದ್ರಿಂದ ಅಭಿಮುಖ ಭಾವು ಎ ಡಿ ಅಳತೆ ನಮಗೆ ತಿಳಿದಿರೋದ್ರಿಂದ ನಾವಿಲ್ಲಿ ಸುಲಭವಾಗಿ ವಿಕರ್ಣ ಎ ಸಿ ಅಳತೆಯನ್ನು ಕಂಡುಹಿಡಿಯಬಹುದು. ಅದಕ್ಕೋಸ್ಕರ ನಾನಿಲ್ಲಿ ಸೈನ್ 45 ಡಿಗ್ರಿ = ಅಭಿಮುಖ ಭಾವು ಎ ಡಿ ಭಾಗಿಸು ವಿಕರ್ಣ ಎ ಸಿ ಅಂತ ಬರೆದುಕೊಂಡಿದ್ದೇನೆ. ಸೈನ್ 45 ಡಿಗ್ರಿಯ ಬೆಲೆ 1 ವರ್ಗಮೂಲ 2 ಆಗಿದೆ. ಅದನ್ನು ಇಲ್ಲಿ ಬರೆದುಕೊಳ್ಳೋಣ. ಸೊ ಎ ಡಿ ಅಳತೆ 20 ವರ್ಗಮೂಲ 3, ಇಲ್ಲಿ ಅದನ್ನು ಬರೆದುಕೊಳ್ಳೋಣ. ಭಾಗಿಸು ಎ ಸಿ ವಿಕರ್ಣದ ಅಳತೆ ನಮಗೆ ತಿಳಿದಿಲ್ಲ, ಇದು ಕಟ್ಟಡದ ತುದಿಯಿಂದ ಗೋಪುರದ ಪಾದಕ್ಕಿರುವ ದೂರವಾಗಿದೆ. ಎ ಸಿಯನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಎ ಸಿಯನ್ನು ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತರೋಣ. ಅದೇ ರೀತಿ ವರ್ಗಮೂಲ 2 ಓರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಇದು 20 ವರ್ಗಮೂಲ 3ಕ್ಕೆ ಗುಣಿಸಲ್ಪಟ್ಟು ಬಲಭಾಗವು 20 ವರ್ಗಮೂಲ 3 ಗುಣಿಸು ವರ್ಗಮೂಲ 2 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 20ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ವರ್ಗಮೂಲ 3 ಗುಣಿಸು ವರ್ಗಮೂಲ 2 ಅಂದರೆ ವರ್ಗಮೂಲ 6 ಆಗುತ್ತದೆ. ಸೊ ಆದ್ದರಿಂದ ಕಟ್ಟಡದ ತುದಿಯಿಂದ ಗೋಪುರದ ಪಾದ ಹೇಗಿರುವ ದೂರ ಎ ಸಿ ಅಳತೆಯು ಇಲ್ಲಿ 20 ವರ್ಗಮೂಲ 6 ಮೀಟರ್ ಆಗುತ್ತದೆ. ಹೀಗೆ ನಾವು ಈ ಪ್ರಶ್ನೆಯನ್ನು ಬಿಡಿಸಬೇಕು. ಸೊ ಹಾಗೆ ನಾವೀಗ ಈ ವರ್ಷದ ರಾಜ್ಯ ಮಟ್ಟದ ಪ್ರಿಪರೇಟರಿ ಎಕ್ಸಾಮ್ 3ರಲ್ಲಿ ಬಂದಿರುವಂಥ 4 ಮಾರ್ಕ್ಸಿನ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಒಂದು ಸಮತಟ್ಟಾದ ನೆಲದ ಮೇಲಿನ ಒಂದು ಗೂಟದಿಂದ ಅದೇ ನೆಲದ ಮೇಲಿನ ಒಂದು ಶಂಕುವಿನಾಕಾರದ ಡೇರಿಯ ತುದಿಗೆ 30 ಡಿಗ್ರಿ ಉನ್ನತ ಕೋನವು ಉಂಟಾಗುವಂತೆ ಒಂದು ಹಗ್ಗವನ್ನು ಬಿಗಿಯಾಗಿ ಎಳೆದು ಕಟ್ಟಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಡೇರೆಯ ಗೋಡೆಯು ಅದೇ ನೆಲದೊಂದಿಗೆ 60 ಡಿಗ್ರಿ ಕೋನದಲ್ಲಿ ಓರೆಯಾಗಿ ನಿಂತಿದೆ. ಈ ಗೋಡೆಯ ಎತ್ತರ ಎ ಸಿ ಅಳತೆ 8 ಮೀಟರ್ ಆಗಿದೆ. ಆದರೆ ಉಪಪ್ರಶ್ನೆ ಎದಲ್ಲಿ ನಮಗೆ ಡೇರೆಯ ಎತ್ತರ ಎ ಬಿ ಅಳತೆ, ಉಪಪ್ರಶ್ನೆ ಬಿ ದಲ್ಲಿ ನಮಗೆ ಡೇರೆಯ ಪಾದದ ತ್ರಿಜ್ಯ ಬಿ ಸಿ ಅಳತೆ, ಉಪಪ್ರಶ್ನೆ ಸಿ ದಲ್ಲಿ ನಮಗೆ ಹಗ್ಗದ ಉದ್ದ ಎ ಡಿ ಅಳತೆ ಮತ್ತು ಉಪಪ್ರಶ್ನೆ ಡಿ ಅಲ್ಲಿ ನಮಗೆ ಡೇರೆಯ ಗೋಡೆಯಿಂದ ಗೂಟಕ್ಕಿರುವ ದೂರ ಡಿ ಸಿ ಅಳತೆ. ಇವುಗಳನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಉಪಪ್ರಶ್ನೆ ಎ ದಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಡೇರೆಯ ಎತ್ತರ ಎ ಬಿ ಅಳತೆಯನ್ನು ಕಂಡುಹಿಡಿದುಕೊಳ್ಳೋಣ. ಸೊ ಈ ಡೇರೆಯ ಎತ್ತರ ಎ ಬಿ ಅಳತೆಯನ್ನು ಕಂಡುಹಿಡಿಬೇಕಾದ್ರೆ ಇಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಲಂಬಕೋನ ತ್ರಿಭುಜ ಎ ಬಿ ಸಿ ಆಗಿದೆ. ಅದಕ್ಕೋಸ್ಕರ ನಾನಿಲ್ಲಿ ಎ ಬಿ ಸಿ ಅಲ್ಲಿ ಅಂತ ಬರೆದುಕೊಂಡಿದ್ದೇನೆ. ಏಕೆಂದರೆ ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಅಳತೆ ಎ ಸಿ ಅಥವಾ ಡೇರೆಯ ಎ ಸಿ ಅಳತೆಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಒಂದು ಲಘುಕೋನದ ಅಳತೆಯನ್ನು ಕೊಟ್ಟಿದ್ದಾರೆ. ಸೊ ಇವುಗಳ ಸಹಾಯದಿಂದ ನಾವು ಈ ಲಂಬಕೋನ ತ್ರಿಭುಜದ ಎ ಬಿ ಅಳತೆಯನ್ನು ಕಂಡುಹಿಡಿಯಬಹುದು ಅಥವಾ ಈ ಡೇರೆಯ ಎತ್ತರ ಎ ಬಿ ಅಳತೆಯನ್ನು ಕಂಡುಹಿಡಿಯಬಹುದು. ಸೊ ಹಾಗಾಗಿ ನಾನಿಲ್ಲಿ ಮೊದಲಿಗೆ ಈ ಲಘುಕೋನ 60 ಡಿಗ್ರಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜ ಎ ಬಿ ಸಿ ಯಲ್ಲಿರುವ ಬಾಹುಗಳನ್ನು ಹೆಸರಿಸಿಕೊಳ್ತೇನೆ. ಈ ಲಘುಕೋನ 60 ಡಿಗ್ರಿಗೆ ಎದುರಿರುವ ಬಾಹು ಎ ಬಿ, ಇದು ಡೇರೆಯ ಎತ್ತರ ಅಭಿಮುಖ ಬಾಹು ಆಗಿದೆ. ಅದೇ ರೀತಿ ಬಿ ಸಿ ಏನಾಗಿದೆ ಅಂದರೆ ಪಾರ್ಶ್ವ ಬಾಹು ಆಗ್ತದೆ. ನಮಗೆ ಇಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಸಿಯ ವಿಕರ್ಣದ ಅಳತೆ ತಿಳಿದಿದೆ. ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಡೇರೆಯ ಎತ್ತರ ಎ ಬಿ ಅಳತೆಯನ್ನು. ಹಾಗಾಗಿ ವಿ ಅಥವಾ ಅಭಿಮುಖ ಬಾಹು ಭಾಗಿಸು ವಿಕರ್ಣವನ್ನು ಅನುಪಾತವಾಗಿ ಹೊಂದಿರುವ ಸೈನ್ ಅನುಪಾತವನ್ನು ಬಳಸಿಕೊಂಡು ಡೇರೆಯ ಎತ್ತರ ಅಥವಾ ಅಭಿಮುಖ ಬಾವಿನ ಅಳತೆ ಎ ಬಿ ಅಳತೆಯನ್ನು ಕಂಡುಹಿಡಿದುಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಸೈನ್
ಲಘುಕೋನ 60 ಡಿಗ್ರಿ ಇಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು AB ಭಾಗಿಸು ವಿಕರ್ಣ AC ಅಂತ ಬರೆದುಕೊಂಡಿದ್ದೇನೆ. ಸೈನ್ 60 ಡಿಗ್ರಿಯ ಬೆಲೆ ವರ್ಗಮೂಲ 3/2 ಆಗಿರೋದ್ರಿಂದ ಅದನ್ನು ಇಲ್ಲಿ ಬರೆದುಕೊಳ್ಳೋಣ. ಇಸ್ ಈಕ್ವಲ್ಸ್ ಟು AB ಅಳತೆ ಅಂದರೆ ಡೇರಿಯ ಎತ್ತರವನ್ನು ನಾವು ಕಂಡುಹಿಡಿಬೇಕು, ಅದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, ಭಾಗಿಸು AC ಡೇರಿಯ ಗೋಡೆಯ ಎತ್ತರ ಅಥವಾ ವಿಕರ್ಣದ ಅಳತೆ ಎಷ್ಟು ಕೊಟ್ಟಿದ್ದಾರೆ 8 ಮೀಟರ್ ಆಗಿ ಕೊಟ್ಟಿರೋದ್ರಿಂದ 8ಅನ್ನು ಇಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ABಯನ್ನು ಬಲಭಾಗದಲ್ಲಿ ಇಟ್ಕೊಳ್ಳೋಣ. 8ಅನ್ನು ಓರೆಗುಣಾಕಾರ ಮಾಡಿ ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ಅಂಶಕ್ಕೆ ಹೋಗಿ ಅಂಶದಲ್ಲಿರುವ ವರ್ಗಮೂಲ 3ಕ್ಕೆ ಗುಣಿಸಲ್ಪಟ್ಟು ಅಂಶವು ವರ್ಗಮೂಲ 3 ಗುಣಿಸು 8 ಆಗುತ್ತದೆ. ಭಾಗಿಸು 2ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. 2 1 2 2 4 8 ಆಗುವುದರಿಂದ ಇಲ್ಲಿ AB ಅಳತೆ ಅಂದರೆ ಡೇರಿಯ ಎತ್ತರದ ಅಳತೆಯು 4 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಈ ಶಂಕುವಿನಾಕಾರದ ಡೇರಿಯ ಎತ್ತರ AB ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಉಪಪ್ರಶ್ನೆ 2ರಲ್ಲಿ ಕೇಳಿರುವಂಥ ಡೇರಿಯ ಪಾದದ ತ್ರಿಜ್ಯ BC ಅಳತೆಯನ್ನು ಇದೇ ಲಂಬಕೋನ ತ್ರಿಭುಜವನ್ನು ಬಳಸಿಕೊಂಡು ಕಂಡುಹಿಡಿಯೋಣ. ಸೊ ಇಲ್ಲಿ ಡೇರಿಯ ಪಾದದ ತ್ರಿಜ್ಯ BCಯು ಈ ಲಂಬಕೋನ ತ್ರಿಭುಜ ABCಯಲ್ಲಿ ಲಘುಕೋನ 60 ಡಿಗ್ರಿಗೆ ಸಂಬಂಧಿಸಿದಂತೆ ಪಾರ್ಶ್ವಭಾವವಾಗಿದೆ. ಹಾಗಾಗಿ ನಾವಿಲ್ಲಿ ಪಾರ್ಶ್ವಭಾವವನ್ನು ಕಂಪಲ್ಸರಿಯಾಗಿ ಅನುಪಾತದಲ್ಲಿ ಹೊಂದಿರುವ ಜೊತೆಗೆ ವಿಕರ್ಣ ಅಥವಾ ಅಭಿಮುಖ ಭಾವವನ್ನು ಯಾವುದಾದ್ರೂ ಒಂದನ್ನು ಅನುಪಾತದಲ್ಲಿ ಹೊಂದಿರುವ ಯಾವುದೇ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಪಾರ್ಶ್ವಭಾವ ಅಥವಾ ಈ ಡೇರಿಯ ಪಾದದ ತ್ರಿಜ್ಯ BC ಅಳತೆಯನ್ನು ಕಂಡುಹಿಡಿಯಬಹುದು. ಸೊ ನಾನಿಲ್ಲಿ ಪಾವಿ ಅಥವಾ ಪಾರ್ಶ್ವಭಾವ ಭಾಗಿಸು ವಿಕರ್ಣವನ್ನು ಅನುಪಾತವಾಗಿ ಹೊಂದಿರುವ ಕಾಸ್ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಪಾರ್ಶ್ವಭಾವ BC ಅಳತೆ ಅಥವಾ ಈ ಶಂಕುವಿನಾಕಾರದ ಡೇರೆಯ ಪಾದದ ತ್ರಿಜ್ಯ BC ಅಳತೆಯನ್ನು ಕಂಡುಹಿಡಿಯುತ್ತೇನೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕಾಸ್ ಲಘುಕೋನ 60 ಡಿಗ್ರಿ ಇಸ್ ಈಕ್ವಲ್ಸ್ ಟು ಪಾರ್ಶ್ವಭಾವ BC ಭಾಗಿಸು ವಿಕರ್ಣ AC ಅಂತ ಬರೆದುಕೊಂಡಿದ್ದೇನೆ. ಕಾಸ್ 60 ಡಿಗ್ರಿಯ ಬೆಲೆ 1/2 ಆಗಿರೋದ್ರಿಂದ ನಾವು ಕಾಸ್ 60 ಡಿಗ್ರಿಯ ಸ್ಥಾನದಲ್ಲಿ 1/2 ಬರೆದುಕೊಳ್ಳೋಣ. ಅದೇ ರೀತಿ ಪಾರ್ಶ್ವಭಾವಿನ ಅಳತೆ ನಾವು ಕಂಡುಹಿಡಿಯಬೇಕಾಗಿದೆ, ಇದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಭಾಗಿಸು AC ಅಳತೆ, AC ಅಂದರೆ ಈ ಲಂಬಕೋನ ತ್ರಿಭುಜದ ವಿಕರ್ಣ ಎಷ್ಟಿದೆ ಅಂದರೆ 8 ಆಗಿದೆ, ಹಾಗಾಗಿ 8ಅನ್ನು ಇಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ 8ಅನ್ನು ಎಡಭಾಗಕ್ಕೆ ಒರೆ ಗುಣಾಕಾರ ಮಾಡಿದಾಗ 8 ಈ ಅಂಶದಲ್ಲಿರುವ 1ಕ್ಕೆ ಗುಣಿಸಲ್ಪಟ್ಟು 8 ಗುಣಿಸು 1 ಅಂದರೆ 8 ಆಗುತ್ತದೆ. ಭಾಗಿಸು 2ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿ BC ಉಳಿಯುತ್ತದೆ. ಆದ್ದರಿಂದ ಇಲ್ಲಿ BC ಈಸ್ ಈಕ್ವಲ್ಸ್ ಟು 2 1 2 2 4 8 ಆಗೋದ್ರಿಂದ BC ಅಳತೆಯು 4 ಸೆಂಟಿಮೀಟರ್ ಆಗುತ್ತದೆ. ಇಲ್ಲಿ BC ಅಂದರೆ ಈ ಶಂಕುವಿನಾಕಾರದ ಡೇರೆಯ ಪಾದದ ತ್ರಿಜ್ಯವಾಗಿರೋದ್ರಿಂದ ಇಲ್ಲಿ ಡೇರೆಯ ಪಾದದ ತ್ರಿಜ್ಯವು 4 ಸೆಂಟಿಮೀಟರ್ ಆಗುತ್ತದೆ. ಹೀಗೆ ನಾವು ಉಪಪ್ರಶ್ನೆ Bಗೆ ಉತ್ತರವನ್ನು ಕಂಡುಹಿಡಿದ ನಂತರ ನಾವೀಗ ಉಪಪ್ರಶ್ನೆ Cದಲ್ಲಿ ನೀಡಿರುವಂಥ ಹಗ್ಗದ ಉದ್ದ AD ಅಳತೆಯನ್ನು ಕಂಡುಹಿಡಿಯೋಣ. ಸೊ ಈ ಹಗ್ಗದ ಉದ್ದ AD ಅಳತೆಯು ಲಂಬಕೋನ ತ್ರಿಭುಜ ABDಯಲ್ಲಿ ವಿಕರ್ಣದ ಅಳತೆಯಾಗಿದೆ. ಹಾಗಾಗಿ ನಾವಿಲ್ಲಿ ಲಂಬಕೋನ ತ್ರಿಭುಜ ABDಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಲಂಬಕೋನ ತ್ರಿಭುಜ ABDಯಲ್ಲಿ ಅಂತ ಬರೆದುಕೊಂಡಿದ್ದೇನೆ. ಸೊ ಈ ಲಂಬಕೋನ ತ್ರಿಭುಜ ABDಯಲ್ಲಿ ಲಘುಕೋನ 30 ಡಿಗ್ರಿ ಆಗಿದೆ. ಈ ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ AB ಅಭಿಮುಖ ಭಾವವಾಗಿದ್ದರೆ BD ಪಾರ್ಶ್ವ ಭಾವವಾಗಿದೆ. ಸೊ ನಮಗೆ ಈಗಾಗಲೇ ಈ ಲಂಬಕೋನ ತ್ರಿಭುಜದ ಅಭಿಮುಖ ಬಾಹು AB ಅಳತೆ ತಿಳಿದಿದೆ. ವಿಕರ್ಣದ ಅಳತೆ AD ಅಂದರೆ ಹಗ್ಗದ ಉದ್ದವನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ನಾವಿಲ್ಲಿ ಅವಿ ಅಥವಾ ಅಭಿಮುಖ ಬಾಹು ಭಾಗಿಸು ವಿಕರ್ಣವನ್ನು ಅನುಪಾತವಾಗಿ ಹೊಂದಿರುವಂತಹ ಸೈನ್ ಅನುಪಾತವನ್ನು ತೆಗೆದುಕೊಂಡು ಈ ಹಗ್ಗದ ಉದ್ದ AD ಅಥವಾ ವಿಕರ್ಣದ ಅಳತೆ AD ಅಳತೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಸೈನ್ ಲಘುಕೋನ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು AB ಭಾಗಿಸು ವಿಕರ್ಣ AD ಅಂತ ಬರೆದುಕೊಂಡಿದ್ದೇನೆ. ಮುಂದಿನ ಹಂತದಲ್ಲಿ ಸೈನ್ 30 ಡಿಗ್ರಿಯ ಬೆಲೆ 1/2 ಆಗಿರೋದ್ರಿಂದ ನಾವು ಇದನ್ನು ಇಲ್ಲಿ ಬರೆದುಕೊಳ್ಳೋಣ. AB ಅಳತೆ 4 ವರ್ಗಮೂಲ 3 ಆಗಿರೋದ್ರಿಂದ ABಯ ಸ್ಥಾನದಲ್ಲಿ ನಾವು AB ಅಳತೆ 4 ವರ್ಗಮೂಲ 3ಅನ್ನು ಬರೆದುಕೊಳ್ಳೋಣ. ಭಾಗಿಸು AD ಅಳತೆಯನ್ನು ಅಂದರೆ ಹಗ್ಗದ ಉದ್ದವನ್ನು ನಾವು ಕಂಡುಹಿಡಿಯಬೇಕಾಗಿದೆ, ಇದನ್ನು ಇದ್ದಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ADಯನ್ನು ಒರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು 1ಕ್ಕೆ ಗುಣಿಸಲ್ಪಟ್ಟು ಎಡಭಾಗವು 1 ಗುಣಿಸು AD ಅಂದರೆ AD ಆಗುತ್ತದೆ. ಅದೇ ರೀತಿ ಛೇದದಲ್ಲಿರುವ 2ಅನ್ನು ಒರೆ ಗುಣಾಕಾರ ಮಾಡಿ ಈ 4 ವರ್ಗಮೂಲ 3ಕ್ಕೆ ಗುಣಿಸಿದಾಗ 2 ಗುಣಿಸು 4 8 ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಇಲ್ಲಿ AD ಹಗ್ಗದ ಉದ್ದವು 8 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಉಪಪ್ರಶ್ನೆ 3ರಲ್ಲಿ ಕೇಳಿರುವಂಥ ಹಗ್ಗದ ಉದ್ದ AD ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಉಪಪ್ರಶ್ನೆ 4ರಲ್ಲಿ ಕೇಳಿರುವಂಥ ಡೇರೆಯ ಗೋಡೆಯಿಂದ, ಡೇರೆಯ ಗೋಡೆ ಯಾವುದು AC, ಈ ಗೋಡೆಯಿಂದ ಗೂಟ ಯಾವುದು D,
ಗೂಟಕ್ಕಿರುವ ದೂರ ಅಂದರೆ ಡಿ ಸಿ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಪ್ರಶ್ನೆಯಲ್ಲಿ ಕೇಳಿರುವ ಈ ಡಿ ಸಿ ಅಳತೆಯನ್ನು ಕಂಡುಹಿಡಿಬೇಕಾದರೂ ಸಹ ನಾವಿಲ್ಲಿ ಎ ಬಿ ಡಿ ಲಂಬಕೋನ ತ್ರಿಭುಜವನ್ನೇ ತೆಗೆದುಕೊಳ್ಳೋಣ. ಏಕೆಂದರೆ ನಮಗೆ ಈ ಲಂಬಕೋನ ತ್ರಿಭುಜದಲ್ಲಿ ಅಭಿಮುಖ ಬಾಹು ಎ ಬಿ ಅಳತೆ ತಿಳಿದಿದೆ, ಅದೇ ರೀತಿ ವಿಕರ್ಣ ಎ ಡಿ ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಹಾಗಾಗಿ ಪಾರ್ಶ್ವಬಾಹು ಬಿ ಡಿ ಅಳತೆಯನ್ನು ಕಂಡುಹಿಡಿದ್ರೆ ನಾವು ಈ ಬಿ ಡಿ ಅಳತೆಯಲ್ಲಿ ಬಿ ಸಿ ಅಳತೆಯನ್ನು ಕಳೆದು ಏನು ಮಾಡ್ಬೋದು ಅಂದರೆ ನಮಗೆ ಪ್ರಶ್ನೆಯಲ್ಲಿ ಕೇಳಿರುವ ಸಿ ಡಿ ಅಳತೆಯನ್ನು ಕಂಡುಹಿಡಿಬಹುದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಡಿ ಎಲ್ ಅಂತ ಬರೆದುಕೊಂಡಿದ್ದೇನೆ. ಈ ಲಂಬಕೋನ ತ್ರಿಭುಜದಲ್ಲಿ ನಿಮ್ಗೆ ಈಗಾಗಲೇ ನಾನು ಗುರುತಿಸಿದ ಹಾಗೆ ಎ ಬಿ ಅಭಿಮುಖ ಬಾಹುವಾಗಿದೆ, ಎ ಡಿ ವಿಕರ್ಣವಾಗಿದೆ, ಅದೇ ರೀತಿ ಬಿ ಡಿ ಪಾರ್ಶ್ವ ಬಾಹುವಾಗಿದೆ. ಸೊ ನಾವೀಗ ಪಾರ್ಶ್ವಬಾಹುವನ್ನು ಕಂಪಲ್ಸರಿಯಾಗಿ ತ್ರಿಕೋನಮಿತಿ ಅನುಪಾತದಲ್ಲಿ ಹೊಂದಿರುವ ಜೊತೆಗೆ ಅಭಿಮುಖ ಬಾಹು ಅಥವಾ ವಿಕರ್ಣವು ಆ ಅನುಪಾತದಲ್ಲಿ ಇರುವ ಯಾವುದಾದರೂ ಒಂದು ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಪಾರ್ಶ್ವಬಾಹು ಬಿ ಡಿ ಅಳತೆಯನ್ನು ಕಂಡುಹಿಡಿಯೋಣ. ಸೊ ನಾನಿಲ್ಲಿ ಪಾರ್ಶ್ವಬಾಹುವನ್ನು ಅನುಪಾತದಲ್ಲಿ ಹೊಂದಿರುವಂಥ ಪ ಅಥವಾ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹುವನ್ನು ಅನುಪಾತವಾಗಿರುವಂಥ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಪಾರ್ಶ್ವಬಾಹು ಬಿ ಡಿಯ ಉದ್ದವನ್ನು ಕಂಡುಹಿಡಿತಾ ಇದ್ದೇನೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಎ ಬಿ ಭಾಗಿಸು ಪಾರ್ಶ್ವಬಾಹು ಬಿ ಡಿ ಅಂತ ಬರೆದುಕೊಂಡಿದ್ದೇನೆ. ಸೊ ಟ್ಯಾನ್ 30 ಡಿಗ್ರಿಯ ಬೆಲೆ 1/3 ಆಗಿದೆ ಇಸ್ ಈಕ್ವಲ್ಸ್ ಟು ಎ ಬಿ ಅಳತೆ ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಎಷ್ಟು ಬಂದಿದೆ? 4/3 ಬಂದಿರೋದ್ರಿಂದ ಇಲ್ಲಿ 4/3 ಅಂತ ಬರೆದುಕೊಳ್ಳೋಣ. ಭಾಗಿಸು ಬಿ ಡಿ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ, ಹಾಗಾಗಿ ಇದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಸೊ ಬಿ ಡಿಯನ್ನು ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು ಅಂಶದಲ್ಲಿರುವ 1ಕ್ಕೆ ಗುಣಿಸಲ್ಪಟ್ಟು 1 ಗುಣಿಸು ಬಿ ಡಿ ಆಗುತ್ತದೆ. ಅದೇ ರೀತಿ ಛೇದದಲ್ಲಿರುವ ವರ್ಗಮೂಲ 3 ಓರೆ ಗುಣಾಕಾರ ಮಾಡಿ 4 ವರ್ಗಮೂಲ 3ಕ್ಕೆ ಗುಣಿಸಿದಾಗ ಇದು 4 ಗುಣಿಸು ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದರೆ 3 ಆಗುತ್ತದೆ. ಯಾಕಂದರೆ ವರ್ಗಮೂಲ 3 ಗುಣಿಸು ವರ್ಗಮೂಲ 3 ವರ್ಗಮೂಲ 9, ವರ್ಗಮೂಲ 9ರ ಬೆಲೆ 3 ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಬಿ ಡಿಯ ಅಳತೆಯು 4×3 12 ಮೀಟರ್ ಆಗ್ತದೆ. ಆದರೆ ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದು ಯಾವುದು? ಸಿ ಡಿಯ ಅಳತೆ. ಹಾಗಾಗಿ ಇಲ್ಲಿ ಸಿ ಡಿ ಅಥವಾ ಡಿ ಸಿ ಅಳತೆಯನ್ನು ಕಂಡುಹಿಡಿಯಬೇಕಾದ್ರೆ ನಾವು ಬಿ ಡಿಯ ಅಳತೆಯಲ್ಲಿ ಏನನ್ನು ಕಳಿಬೇಕಾಗ್ತದೆ? ಬಿ ಸಿ ಅಳತೆಯನ್ನು ಕಳಿಬೇಕಾಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಡಿ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ ಮೈನಸ್ ಬಿ ಸಿ ಅಂತ ಬರೆದುಕೊಂಡಿದ್ದೇನೆ. ಬಿ ಡಿ ಅಳತೆ ನಾವು ಈಗಾಗಲೇ ಕಂಡುಹಿಡಿದೇವೆ. ಎಷ್ಟು ಬಂದಿದೆ? 12 ಬಂದಿದೆ. ಮೈನಸ್ ಬಿ ಸಿ ಅಳತೆ ಎಷ್ಟು ಬಂದಿದೆ ಹೇಳ್ರಿ? 4 ಮೀಟರ್ ಬಂದಿರೋದ್ರಿಂದ ಇಲ್ಲಿ 4ಅನ್ನು ಬರೆದುಕೊಳ್ಳೋಣ. 12 - 4 ಅಂದರೆ 8 ಮೀಟರ್ ಆಗುವುದರಿಂದ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂಥ ಡೇರಿಯ ಗೋಡೆಯಿಂದ ಗೂಟಕ್ಕಿರುವ ದೂರ ಸಿ ಡಿ ಅಳತೆಯು 8 ಮೀಟರ್ ಆಗುತ್ತದೆ. ಸೊ ಹಾಗೆ ನಾವೀಗ ಈ ವರ್ಷದ ರಾಜ್ಯ ಮಟ್ಟದ ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಬಂದಿರುವಂಥ ಮತ್ತೊಂದು 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ನೇರ ಹೆದ್ದಾರಿಯು ಗೋಪುರದ ಪಾದಕ್ಕೆ ದಾರಿಯಾಗಿದೆ. ಗೋಪುರದ ತುದಿಯಲ್ಲಿ ನಿಂತಿರುವ ವ್ಯಕ್ತಿಯೊಬ್ಬರು ಗೋಪುರದ ಪಾದದಿಂದ ಏಕರೂಪಜವದಲ್ಲಿ ಬರುತ್ತಿರುವ ಕಾರೊಂದನ್ನು ಸಿ ಬಿಂದುವಿನಲ್ಲಿ 60 ಡಿಗ್ರಿ ಅವನತ ಕೋನದಲ್ಲಿ ನೋಡುತ್ತಾನೆ. 6 ಸೆಕೆಂಡ್ಗಳ ನಂತರ ಅವರು ಬಿ ಬಿಂದುವಿನಲ್ಲಿ ಕಾರನ್ನು ನೋಡಿದಾಗ ಕಾರಿನ ಅವನತ ಕೋನವು 30 ಡಿಗ್ರಿ ಆಗಿರುತ್ತದೆ. ಗೋಪುರದ ಪಾದದಿಂದ ಕಾರು ಬಿ ಬಿಂದುವನ್ನು ತಲುಪಲು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಿರಿ. ಗೋಪುರದ ಎತ್ತರ 30 ಮೀಟರ್ ಆಗಿದ್ದರೆ ಗೋಪುರದ ತುದಿ ಮತ್ತು ಬಿ ಬಿಂದುಗಳ ನಡುವಿನ ಅಂತರವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ನೇರ ಹೆದ್ದಾರಿಯು ಗೋಪುರದ ಪಾದಕ್ಕೆ ದಾರಿಯಾಗಿದೆ. ಅಂದರೆ ಇಲ್ಲಿ ಬಿ ಡಿ ದಾರಿಯಾಗಿದೆ, ಎ ಡಿ ಗೋಪುರವಾಗಿದೆ. ತದನಂತರ ಗೋಪುರದ ತುದಿಯಲ್ಲಿ ಇಲ್ಲಿ ಗೋಪುರ ಎ ಡಿ ಆಗಿದೆ, ಇದರ ತುದಿ ಎ ಆಗಿದೆ. ಈ ಎ ಬಿಂದುವಿನಲ್ಲಿ ನಿಂತಿರುವ ವ್ಯಕ್ತಿಯೊಬ್ಬರು ಗೋಪುರದ ಪಾದ ಅಂದರೆ ಡಿಯಿಂದ ಏಕರೂಪಜವದಲ್ಲಿ ಬರುತ್ತಿರುವ ಕಾರೊಂದನ್ನು, ಒಂದೇ ಸ್ಪೀಡಿಂದ ಬರುತ್ತಿರುವ ಕಾರೊಂದನ್ನು ಸಿ ಬಿಂದುವಿನಲ್ಲಿ, ಇಲ್ಲಿ ಸಿ ಬಿಂದುವನ್ನು ಕೊಟ್ಟಿದ್ದಾರಲ್ಲ, ಈ ಬಿಂದುವಿನಲ್ಲಿ 60 ಡಿಗ್ರಿ ಅವನತ ಕೋನದಲ್ಲಿ, ಅವನು ಮೇಲಿಂದ ಗೋಪುರದ ತುದಿಯಿಂದ ಕಾರನ್ನು ನೋಡಿದಾಗ ಅವನತ ಕೋನ ಎಷ್ಟಾಗ್ತದೆ ಅಂದರೆ 60 ಡಿಗ್ರಿ ಅವನತ ಕೋನದಲ್ಲಿ ನೋಡುತ್ತಾನೆ ಅಂತ ಕೊಟ್ಟಿದ್ದಾರೆ. 6 ಸೆಕೆಂಡ್ಗಳ ನಂತರ ಅವರು ಬಿ ಬಿಂದುವಿನಲ್ಲಿ, ಕಾರು ಒಂದೇ ಜವದಿಂದ 6 ಸೆಕೆಂಡ್ಗಳ ನಂತರ ಬಿ ಬಿಂದುವಿನಲ್ಲಿ ಆ ಕಾರನ್ನು ನೋಡ್ತಾನೆ. ಆಗ ಕಾರಿನ ಅವನತ ಕೋನ ಎಷ್ಟಾಗ್ತದೆ ಅಂದರೆ 30 ಡಿಗ್ರಿ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಗೋಪುರದ ಪಾದದಿಂದ, ಗೋಪುರ ಪಾದ ಇದು, ಬಿ ಬಿಂದುವನ್ನು ತಲುಪಲು ಕಾರು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಬೇಕು. ಜೊತೆಗೆ ಗೋಪುರದ ಎತ್ತರ ಒಂದು ವೇಳೆ 30 ಮೀಟರ್ ಆಗಿದ್ದರೆ ಗೋಪುರದ ತುದಿ ಎ ಇಂದ ಬಿ ಬಿಂದುವಿರುವ ದೂರವನ್ನು ಅಥವಾ ಅಂತರವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ನೀವು ಇಲ್ಲಿ 2 ಸಮಾಂತರ ರೇಖೆಗಳನ್ನು ನೋಡಬಹುದು. ಈ ಸಮಾಂತರ ರೇಖೆಗಳ ನಡುವೆ ಒಂದು ಛೇದಕ ರೇಖೆ ಎ ಬಿ ಇದೆ.
ಈ ಎ ಬಿ ಛೇದಕವು ಈ ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಜಡ್ ಕೋನ ಅಥವಾ ಪರ್ಯಾಯ ಕೋನಗಳು ಯಾವಾಗಲೂ ಸಮನಾಗಿರೋದ್ರಿಂದ ಇಲ್ಲಿ ಅವನತ ಕೋನ 30 ಡಿಗ್ರಿ ಇರೋದ್ರಿಂದ ಇದಕ್ಕೆ ಪರ್ಯಾಯವಾಗಿರುವ ಎ ಬಿ ಡಿ ಕೋನವು ಸಹ ಅಂದರೆ ಜಡ್ ಕೋನವು ಸಹ 30 ಡಿಗ್ರಿ ಇರುತ್ತದೆ. ಆದ್ದರಿಂದ ಇಲ್ಲಿ ಎ ಬಿ ಡಿ ಕೋನ 30 ಡಿಗ್ರಿ ಇರುತ್ತದೆ. ಅದೇ ರೀತಿ ಹಾಗೆಯೇ ಇವೆರಡೂ ರೇಖೆಗಳು ಸಮಾಂತರವಾಗಿರೋದ್ರಿಂದ ಸೊ ಇಲ್ಲಿ ಮತ್ತೊಂದು ಛೇದಕ ರೇಖೆ ಎ ಸಿಯನ್ನು ನೀವು ಕಾಣಬಹುದು. ಈ ಎ ಸಿ ರೇಖೆಯು ಇಲ್ಲಿ ಪರ್ಯಾಯ ಕೋನಗಳನ್ನು ಉಂಟು ಮಾಡ್ತಾ ಇದೆ. ಈ ಪರ್ಯಾಯ ಕೋನಗಳು ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ. ಹಾಗಾಗಿ ಈ ಅವನತ ಕೋನವು 60 ಡಿಗ್ರಿ ಇರೋದ್ರಿಂದ ಇದಕ್ಕೆ ಪರ್ಯಾಯವಾಗಿರುವ ಎ ಸಿ ಡಿ ಕೋನವು ಸಹ ಇಲ್ಲಿ 60 ಡಿಗ್ರಿ ಇರುತ್ತದೆ. ಆದ್ದರಿಂದ ನಾವಿಲ್ಲಿ ಎ ಸಿ ಡಿ ಕೋನ = 60 ಡಿಗ್ರಿ ಅಂತ ಬರೆದುಕೊಳ್ಳೋಣ, ಅಂದರೆ ಈ ಚಿತ್ರದಲ್ಲಿ ಗುರುತಿಸ್ಕೊಳ್ಳೋಣ. ಸೊ ಇದಾದ ನಂತರ ನಾವೀಗ ಇಲ್ಲಿ ಉಂಟಾದಂಥ ಲಂಬಕೋನ ತ್ರಿಭುಜ ಎ ಬಿ ಡಿಯನ್ನು ತೆಗೆದುಕೊಂಡು ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ ಬಾಹುಗಳನ್ನು ಹೆಸರಿಸಿಕೊಳ್ಳೋಣ. ಇಲ್ಲಿ ಎ ಡಿ ಅಭಿಮುಖ ಬಾಹು ಆಗ್ತದೆ, ಅದೇ ರೀತಿ ಬಿ ಡಿ ಇದಕ್ಕೆ ಪಾರ್ಶ್ವ ಬಾಹು ಆಗ್ತದೆ. ಸೊ ನಾವೀಗ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವ ಬಾಹು ಅಂದರೆ ಅಪಾವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಗೋಪುರದ ಪಾದದಿಂದ ಕಾರು ನಿಂತಿರುವ ಜಾಗ ಬಿಗಿರುವ ದೂರ, ಅದೇ ರೀತಿ ಗೋಪುರದ ಎತ್ತರ ಎ ಡಿಗಳ ನಡುವೆ ಸಂಬಂಧವನ್ನು ಸೂಚಿಸುವ ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ 30 ಡಿಗ್ರಿ ಅಭಿಮುಖ ಬಾಹು ಎ ಡಿ ಭಾಗಿಸು ಪಾರ್ಶ್ವ ಬಾಹು ಬಿ ಡಿ ಅಂತ ಬರೆದುಕೊಂಡಿದ್ದೇನೆ. ಟ್ಯಾನ್ 30 ಡಿಗ್ರಿಯ ಬೆಲೆಯು 1/√3 ಆಗಿದೆ. ಹಾಗಾಗಿ ಇಲ್ಲಿ ಅದನ್ನು ಬರೆದುಕೊಂಡಿದ್ದೇನೆ ಎ ಡಿ ಭಾಗಿಸು ಬಿ ಡಿ. ಸೊ ಮುಂದಿನ ಹಂತದಲ್ಲಿ ಬಿ ಡಿಯನ್ನು ಓರೆಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಬಿ ಡಿಯು ಈ 1ಕ್ಕೆ ಗುಣಿಸಲ್ಪಟ್ಟು 1 ಗುಣಿಸು ಬಿ ಡಿ ಆಗುತ್ತದೆ. ಹಾಗೆ ವರ್ಗಮೂಲ 3ಅನ್ನು ನಾವು ಓರೆಗುಣಾಕಾರ ಮಾಡಿ ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಇದು ಎ ಡಿಗೆ ಗುಣಿಸಲ್ಪಟ್ಟು ಬಲಭಾಗವು ಎ ಡಿ ಗುಣಿಸು ವರ್ಗಮೂಲ 3 ಆಗುತ್ತದೆ. ನಾವೀಗ ಈ ಸಮೀಕರಣ 1 ತೆಗೆದುಕೊಳ್ಳೋಣ. ಸೊ ಇದೇ ರೀತಿಯಲ್ಲಿ ನಾವೀಗ ಮತ್ತೊಂದು ಲಂಬಕೋನ ತ್ರಿಭುಜ ಎ ಸಿ ಡಿಯನ್ನು ತೆಗೆದುಕೊಂಡು ಇದಕ್ಕೂ ಸಹ ನಾವು ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಗೋಪುರದ ಎತ್ತರ ಎ ಡಿ ಮತ್ತು ಗೋಪುರದ ಪಾದದಿಂದ ಕಾರು ನಿಂತಿರುವ ಜಾಗ ಸಿಗಿರುವಂಥ ದೂರಗಳ ನಡುವಿನ ಸಂಬಂಧವನ್ನು ಬರೆದುಕೊಳ್ಳೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾನ್ 60 ಡಿಗ್ರಿ ಅಭಿಮುಖ ಬಾಹು ಎ ಡಿ ಭಾಗಿಸು ಪಾರ್ಶ್ವ ಬಾಹು ಸಿ ಡಿ ಅಂತ ಬರೆದುಕೊಂಡಿದ್ದೇನೆ. ಸೊ ಟ್ಯಾನ್ 60 ಡಿಗ್ರಿಯ ಬೆಲೆ ವರ್ಗಮೂಲ 3 ಆಗಿದೆ ಎ ಡಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, ಭಾಗಿಸು ಸಿ ಡಿಯನ್ನು ಸಹ ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಸಿ ಡಿಯನ್ನು ಓರೆಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು ಎಡಭಾಗವು ಸಿ ಡಿ ಆಗುತ್ತದೆ. ಅದೇ ರೀತಿ ವರ್ಗಮೂಲ 3ಅನ್ನು ಹೊರೆಗುಣಾಕಾರ ಮಾಡಿ ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಇದು ಛೇದಕ್ಕೆ ಹೋಗಿ ಭಾಗಿಸು ವರ್ಗಮೂಲ 3 ಆಗುತ್ತದೆ. ನಾವೀಗ ಇದನ್ನು ಸಮೀಕರಣ 2 ತೆಗೆದುಕೊಳ್ಳೋಣ. ಸೊ ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ ಬಿ ಸಿ ಪ್ಲಸ್ ಸಿ ಡಿ ಅಂದರೆ ಬಿ ಡಿ ಎಂಬುದು ನಮಗೆ ತಿಳಿದಿದೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಬಿ ಸಿ ಪ್ಲಸ್ ಸಿ ಡಿ ಬಿ ಡಿ ಅಂದ್ಕೊಂಡು ಇದನ್ನು ನಾವು ಬಿ ಸಿಗೆ ಬಿಡಿಸಿದಾಗ ಬಿ ಸಿ ಈ ಸಿ ಡಿಯನ್ನು ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಪ್ಲಸ್ ಸಿ ಡಿ ಏನಾಗ್ತದೆ ಮೈನಸ್ ಸಿ ಡಿ ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಬಿ ಡಿಯ ಸ್ಥಾನದಲ್ಲಿ ಸಮೀಕರಣ 1ರಲ್ಲಿ ಬಿ ಡಿ ಯಾವ್ದು ಸಮನಾಗಿದೆ ಎ ಡಿ ಇಂಟು ವರ್ಗಮೂಲ 3ಕ್ಕೆ ಸಮನಾಗಿದೆಯಲ್ಲ ಅದನ್ನು ಇಲ್ಲಿ ಬರೆದುಕೊಳ್ಳೋಣ. ಮೈನಸ್ ಸಮೀಕರಣ 2ರಲ್ಲಿ ಸಿ ಡಿ ಯಾವ್ದು ಸಮನಾಗಿದೆ ಸಿ ಡಿ ಎ ಡಿ ಭಾಗಿಸು ವರ್ಗಮೂಲ 3ಕ್ಕೆ ಸಮನಾಗಿದೆಯಲ್ಲ ಅದನ್ನು ಇಲ್ಲಿ ಸಿ ಡಿಯ ಸ್ಥಾನದಲ್ಲಿ ಬರೆದುಕೊಳ್ಳೋಣ. ಅಂದರೆ ಸಿ ಡಿ ಎ ಡಿ ಭಾಗಿಸು ವರ್ಗಮೂಲ 3 ಎಂಬುದನ್ನು ಇಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ ಎ ಡಿಯನ್ನು ಸಾಮಾನ್ಯ ತೆಗೆದಾಗ ಇಲ್ಲಿ ವರ್ಗಮೂಲ 3 ಉಳಿಯುತ್ತದೆ, ಮೈನಸ್ ಇಲ್ಲಿ 1 ಭಾಗಿಸು ವರ್ಗಮೂಲ 3 ಉಳಿಯುತ್ತದೆ. ಮುಂದಿನ ಹಂತವನ್ನು ನಾನಿಲ್ಲಿ ಬರೀತೇನೆ ಎ ಡಿಯನ್ನು ಇದ್ದ ಹಾಗೆ ಬರೆದುಕೊಳ್ಳಿ. ಸೊ ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದರೆ ವರ್ಗಮೂಲ 9 ಆಗುತ್ತದೆ. ವರ್ಗಮೂಲ 9ರ ಬೆಲೆ 3 ಆಗುವುದರಿಂದ ನಾವಿಲ್ಲಿ 3ಅನ್ನು ಬರೆದುಕೊಳ್ಳೋಣ. ಮೈನಸ್ 1 ಭಾಗಿಸು ಛೇದದಲ್ಲಿರುವ ವರ್ಗಮೂಲ 3ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಆದ್ದರಿಂದ ಇಲ್ಲಿ ಬಿ ಸಿ ಅಳತೆಯು 3 - 1 ಅಂದರೆ 2 ಎ ಡಿ ಭಾಗಿಸು ವರ್ಗಮೂಲ 3 ಆಗುತ್ತದೆ. ಸೊ ಹೀಗೆ ನಾವು ಬಿ ಸಿಯನ್ನು ಎ ಡಿ ರೂಪದಲ್ಲಿ ಬರೆದುಕೊಂಡ ನಂತರ ನಾವೀಗ ಕಾರಿನ ವೇಗ ಬಿ ಇಂದ ಸಿಗೆ ಎಷ್ಟಾಗ್ತದೆ ಎಂಬುದನ್ನು ಕಂಡುಹಿಡಿಯೋಣ. ಬಿ ಇಂದ ಸಿಗೆ ವೇಗ ವೇಗದ ಸೂತ್ರ ದೂರ ಭಾಗಿಸು ಕಾಲವಾಗಿದೆ. ಸೊ ಇಲ್ಲಿ ಕಾರು ಚಲಿಸಿದ ದೂರ ಬಿ ಸಿ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಬಿ ಸಿ ಅಂತ ಬರೆದುಕೊಳ್ಳೋಣ. ಭಾಗಿಸು ಕಾಲ. ಈ ದೂರವನ್ನು ಕ್ರಮಿಸಲು ಕಾರು ತೆಗೆದುಕೊಳ್ಳುವ ಸಮಯ ಎಷ್ಟು ಕೊಟ್ಟಿದ್ದಾರೆ 6 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಭಾಗಿಸು 6 ಅಂತ ಬರೆದುಕೊಳ್ಳೋಣ. ಸೊ ಇಲ್ಲಿ ಬಿ ಸಿಯ ಸ್ಥಾನದಲ್ಲಿ ನಾವು 2 ಎ ಡಿ ಭಾಗಿಸು ವರ್ಗಮೂಲ 3ಅನ್ನು ಬರೆದುಕೊಳ್ಳೋಣ. ಭಾಗಿಸು ಛೇದದಲ್ಲಿರುವ ಕಾಲ 6ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 2 × 1 = 2, 2 × 3 = 6 ಆಗುವುದರಿಂದ ಇದರ ಸಂಕ್ಷಿಪ್ತ ರೂಪವು ಎ ಡಿ ಭಾಗಿಸು 3 ಗುಣಿಸು ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಇಲ್ಲಿ ಬಿ ಇಂದ ಸಿಗೆ ಕಾರಿನ ವೇಗ ಎ ಡಿ ಭಾಗಿಸು 3 × ವರ್ಗಮೂಲ 3 ಮೀಟರ್ ಪರ್ ಸೆಕೆಂಡ್ ಆಗುತ್ತದೆ. ಆದರೆ ಪ್ರಶ್ನೆಯಲ್ಲಿ ನಮಗೆ ಗೋಪುರದ ಪಾದದಿಂದ
ಕಾರು ಬಿ ಬಿಂದುವನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಅಥವಾ ಕಾಲವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇದೇ ಸೂತ್ರವನ್ನು ನಾವು ಕಾಲ ಅಥವಾ ಸಮಯಕ್ಕೆ ಬದಲಾಯಿಸಿ ಇಲ್ಲಿ ಬರೆದುಕೊಳ್ಬೇಕು. ಸೊ ವೇಗ ಈಸ್ ಈಕ್ವಲ್ಸ್ ಟು ದೂರ ಭಾಗಿಸು ಸಮಯ ಅಥವಾ ಕಾಲ ಎಂಬುದು ನಮಗೆ ತಿಳಿದಿದೆ. ಈ ಸೂತ್ರವನ್ನು ನಾವು ಕಾಲಕ್ಕೆ ಬಿಡಿಸಿದಾಗ ಕಾಲ ಅಥವಾ ಸಮಯ ಈಸ್ ಈಕ್ವಲ್ಸ್ ಟು ದೂರ ಭಾಗಿಸು ವೇಗ ಆಗುತ್ತದೆ. ಸೊ ಹಾಗಾಗಿ ಬಿ ಇಂದ ಡಿಗೆ ಕಾರು ಚಲಿಸಲು ತೆಗೆದುಕೊಳ್ಳುವ ಸಮಯ ಈಸ್ ಈಕ್ವಲ್ಸ್ ಟು ದೂರ ಭಾಗಿಸು ವೇಗ ಆಗುತ್ತದೆ. ಇಲ್ಲಿ ಕಾರು ಚಲಿಸಿದ ದೂರ ಬಿ ಡಿ ಆಗಿದೆ, ಭಾಗಿಸು ಕಾರು ಏಕರೂಪ ಜವದಿಂದ ಚಲಿಸ್ತಾ ಇರೋದ್ರಿಂದ ಕಾರು ಬಿ ಇಂದ ಸಿಗೆ ಚಲಿಸಿದ ವೇಗ ಏನಿದೆ ಎ ಡಿ ಭಾಗಿಸು 3 ವರ್ಗಮೂಲ 3 ಇರೋದ್ರಿಂದ ಕಾರು ಏಕರೂಪ ಜವದಿಂದ ಅಂದರೆ ಒಂದೇ ರೀತಿಯ ಸ್ಪೀಡಿಂದ ಹೋಗ್ತಾ ಇರೋದ್ರಿಂದ ಕಾರು ಬಿ ಇಂದ ಡಿಗೂ ಹೋಗಬೇಕಾದ್ರೂ ಸಹ ಇದೇ ವೇಗದಿಂದ ಹೋಗ್ತದೆ. ಹಾಗಾಗಿ ಛೇದದಲ್ಲಿರುವ ವೇಗದ ಸ್ಥಾನದಲ್ಲಿ ಕಾರು ಬಿ ಇಂದ ಸಿಗೆ ಹೋಗುವ ವೇಗವನ್ನೇ ನಾವಿಲ್ಲಿ ಬರೆದುಕೊಳ್ಬೇಕು. ಅಂದರೆ ವೇಗ ಎ ಡಿ ಭಾಗಿಸು 3 ವರ್ಗಮೂಲ 3 ಅಂತ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಬಿ ಡಿಯ ಸ್ಥಾನದಲ್ಲಿ ಬಿ ಡಿಗೆ ಸಮನಾಗಿರುವ ಸಮೀಕರಣ 1ರಲ್ಲಿ ಬಿ ಡಿಗೆ ಸಮನಾಗಿರುವ ಎ ಡಿ ಭಾಗಿಸು ವರ್ಗಮೂಲ 3 ಬರೆದುಕೊಳ್ಳೋಣ. ಭಾಗಿಸು ಛೇದದಲ್ಲಿರುವ ಎ ಡಿ ಭಾಗಿಸು 3 ವರ್ಗಮೂಲ 3 ಇದ್ದ ಹಾಗೆ ಬರೆದುಕೊಳ್ಳೋಣ. ನಾವೀಗ ಅದನ್ನು ಸಂಕ್ಷೇಪಿಸೋಣ. ಎ ಡಿ ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಅದೇ ರೀತಿ ಈ 3 ವರ್ಗಮೂಲ 3 ಅಂಶಕ್ಕೆ ಹೋಗಿ ವರ್ಗಮೂಲ 3ಕ್ಕೆ ಗುಣಿಸಲ್ಪಟ್ಟಾಗ ಇಲ್ಲಿ ಅಂಶವು ವರ್ಗಮೂಲ 3 ಗುಣಿಸು 3 ಇಂಟು ವರ್ಗಮೂಲ 3 ಆಗುತ್ತದೆ. ಸೊ ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದರೆ ವರ್ಗಮೂಲ 9 ಆಗುತ್ತದೆ. ವರ್ಗಮೂಲ 9ರ ಬೆಲೆ 3 ಇಂಟು 3 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ 3 ಗುಣಿಸು 3 ಅಂದರೆ 9 ಆಗುವುದರಿಂದ ಕಾರು ಬಿ ಇಂದ ಡಿಗೆ ಚಲಿಸಲು ತೆಗೆದುಕೊಳ್ಳುವ ಸಮಯ ಏನಿದೆ ಅಂದರೆ 9 ಸೆಕೆಂಡ್ಗಳಾಗುತ್ತವೆ. ಹೀಗೆ ನಾವು ಈ ಉಪಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ಉಪಪ್ರಶ್ನೆ, ಗೋಪುರದ ಎತ್ತರ ಒಂದು ವೇಳೆ 30 ಮೀಟರ್ ಆಗಿದ್ದರೆ ಗೋಪುರದ ತುದಿ ಎ ಇಂದ ಬಿಗಿರುವ ದೂರ ಅಥವಾ ಅಂತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವಿಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಡಿಯನ್ನು ತೆಗೆದುಕೊಳ್ಳೋಣ. ಯಾಕಂದರೆ ಈ ಲಂಬಕೋನ ತ್ರಿಭುಜ ಎ ಬಿ ಡಿಯಲ್ಲಿ ನಮಗೆ ಈ 30 ಡಿಗ್ರಿಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಎ ಡಿ ಇದರ ಅಳತೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಅಂತ ಕೊಟ್ಟಿದ್ದಾರೆ? 30 ಮೀಟರ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಗೋಪುರದ ತುದಿಯಿಂದ ಬಿ ಬಿಂದುವಿಗಿರುವ ದೂರ, ಇದು ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವಾಗಿದೆ. ಈ ವಿಕರ್ಣದ ಅಳತೆಯನ್ನು ಕಂಡುಹಿಡಿಯಬೇಕು. ಹಾಗಾಗಿ ಅ ವಿ ಅಥವಾ ಅಭಿಮುಖ ಬಾಹು ಭಾಗಿಸು ವಿಕರ್ಣವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತ ಸೈನ್ ಅನುಪಾತವನ್ನು ಬಳಸಿಕೊಂಡು ನಾವಿಲ್ಲಿ ವಿಕರ್ಣ ಎ ಬಿ ಅಳತೆ ಅಥವಾ ಗೋಪುರದ ತುದಿಯಿಂದ ಬಿ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಡಿ ಎಲ್ ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಈ ಲಂಬಕೋನ ತ್ರಿಭುಜಕ್ಕೆ ಸೈನ್ ಅನುಪಾತವನ್ನು ಬಳಸಿಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಸೈನ್ ಲಘುಕೋನ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಎ ಡಿ ಭಾಗಿಸು ವಿಕರ್ಣ ಎ ಬಿ ಅಂತ ಬರೆದುಕೊಂಡಿದ್ದೇನೆ. ಸೈನ್ 30 ಡಿಗ್ರಿಯ ಬೆಲೆಯು 1/2 ಆಗಿದೆ. ಅದನ್ನು ಇಲ್ಲಿ ಬರೆದುಕೊಳ್ಳೋಣ. ಸೊ ಎ ಡಿಯ ಅಳತೆಯನ್ನು ನಮಗೆ ಎಷ್ಟು ಕೊಟ್ಟಿದ್ದಾರೆ? 30 ಆಗಿ ಕೊಟ್ಟಿದ್ದಾರೆ. ಇದನ್ನು ಇಲ್ಲಿ ಬರೆದುಕೊಳ್ಳೋಣ. ಭಾಗಿಸು ಎ ಬಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಎ ಬಿಯನ್ನು ಒರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಎ ಬಿಯು 1ಕ್ಕೆ ಗುಣಿಸಲ್ಪಟ್ಟು ಎ ಬಿ ಆಗುತ್ತದೆ ಈಸ್ ಈಕ್ವಲ್ಸ್ ಟು ಈ ಎರಡನ್ನು ಒರೆ ಗುಣಾಕಾರ ಮಾಡಿದಾಗ ಈ 2 30ಕ್ಕೆ ಗುಣಿಸಲ್ಪಟ್ಟು 2 × 30 60 ಆಗುತ್ತದೆ. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವಂತಹ ಗೋಪುರದ ತುದಿ ಮತ್ತು ಬಿ ಬಿಂದುಗಳ ನಡುವಿನ ಅಂತರ ಎ ಬಿ ಅಳತೆಯು ಇಲ್ಲಿ 60 ಮೀಟರ್ ಆಗುತ್ತದೆ.